ಎಲ್ಲ ಸಹೃದಯರಿಗೆ ನಮಸ್ಕಾರ. ತುಂಬ ಚಂದದ ಪ್ರಾರ್ಥನೆ, ಭಾಳ ಇಷ್ಟ ಆಯಿತು. ಅದು ಹಾಡು ಎಷ್ಟು ಚೆನ್ನಾಗಿತ್ತು, ಭಾವನೂ ಅಷ್ಟೇ ಚೆನ್ನಾಗಿತ್ತು. ನಿನ್ನೆ ದಿವಸ ರಾಮಾನುಜರ ಬದುಕಿನ ಒಂದು ಹಂತವನ್ನು ಗಮನಿಸಿದ್ವಿ. ಸಾಮಾನ್ಯವಾಗಿ ಗುರುಗಳು ತಮ್ಮ ಶಿಷ್ಯರಿಗೆ ತಮ್ಮ ಗೊತ್ತಿರೋದನ್ನೆಲ್ಲ ಧಾರೆ ಎರೀತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಗುಡ್ ಟೀಚರ್ ನೆವರ್ ಡೈಸ್ ಅಂತ. ಹಿ ಲಿವ್ಸ್ ಥ್ರೂ ಹಿ ಸ್ಟೂಡೆಂಟ್ಸ್ ಅಂತ. ಮಕ್ಕಳ ಮೂಲಕ ಬದುಕ್ತಾರೆ ಅಂತ. ಅಂಥವು ಘಟನೆಗಳು ಹೆಚ್ಚಿದ್ದಾಗ ರಾಮಾನುಜಾಚಾರ್ಯರಿಗೆ ಆ ಪುಣ್ಯ ಸಿಗಲಿಲ್ಲ. ಆ ಯಾದವ ಪ್ರಕಾಶರವರು ಶಿಷ್ಯ ತನಗಿಂತ ಬುದ್ಧಿ ಜಾಸ್ತಿ ಆಯ್ತೇನೋ, ಚುರುಕಾದ್ನೇನೋ ಅಂತ ಅಸೂಯೆ ಬರೋ ಹಾಗಾಯಿತು. ಆದರೆ ನಮ್ಮಲ್ಲೊಂದು ಮಾತಿದೆ, ಗುರು ಹೇಗಿರಬೇಕು ಅಂದರೆ ಶಿಷ್ಯಾದಿ ಛೇದ್ ಪರಾಜಯಂ ಅಂತ. ನನ್ನ ಶಿಷ್ಯನಿಂದ ನಾನು ಸೋಲು ಹಾಗಾದರೆ ಸಂತೋಷ ಅಂತ ಅನ್ಬೇಕು. ಆದರೆ ಅಲ್ಲಿ ಹಾಗಾಗಲಿಲ್ಲ. ನನ್ನ ಶಿಷ್ಯ ನನಗಿಂತ ದೊಡ್ಡವನಾಗ್ಬಿಡ್ತಾನು ಅಂತ ಹೇಳಿ ಕೋಪ ಹೋಗಿ ದ್ವೇಷ ಆಗಿ ಅವ್ರನ್ನ ಕೊಂದೇ ಬಿಡಬೇಕು ಅಂತ ಕರ್ಕೊಂಡು ಹೋದರು. ಪ್ರಯಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ದಾರಿಲಿ ಪಾರಾಗಿ ಬಂದದ್ರ ಬಗ್ಗೆ ನಿನ್ನೆ ಹೇಳ್ತಾ ಇದ್ದೆ. ವಾಪಸ್ ಮನೆಗೆ ಬಂದರು. ಮನೆಗೆ ಬಂದಾಗ ತಾಯಿ ಕಾಂತಿಮತಿ ಹೇಳಿದ್ರಂತೆ, ಇನ್ಮೇಲೆ ಯಾದವ ಪ್ರಕಾಶರ ಕಡೆ ಹೋಗಬೇಡಪ್ಪ, ವಿದ್ಯಾಭ್ಯಾಸ ಬೇಡ. ಎಲ್ಲಿ ಮನಸ್ಸಿಲ್ವೋ ಅಲ್ಲಿ ವಿದ್ಯೆ ಹತ್ತಲ್ಲ. ನನಗೂ ಮೇಷ್ಟ್ರಾಗಿ ಖಾತ್ರಿ ಇದೆ, ಯಾರಿಗೆ ಪ್ರೀತಿಯಿಂದ ಪಾಠ ಮಾಡ್ತಿರೋ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಈ ಕಾಟಾಚಾರ ಟ್ಯೂಷನ್ ಹೇಳಿದರೆ ಮುಟ್ಟಲ್ಲ. ಹಾಗೆ ಪ್ರೀತಿಯಿಂದ ಪಾಠ ಮಾಡಲಿಲ್ಲ ಮೇಷ್ಟ್ರು ಅಂದಾಗ ಅಲ್ಲಿ ಹೋಗಬೇಡ ಅಂತ ಅಮ್ಮ ಹೇಳಿದರು. ಹಾಗಾದ್ರೆ ಒಂದು ಕೆಲಸ ಮಾಡು, ಕಾಂಚಿ ಗುಡಿ ಇದೆಯಲ್ಲ, ಕಾಂಚಿ ಗುಡಿಯೊಳಗೆ ಕಾಂಚೀಪೂರ್ಣರು ಅಂತಿದ್ದಾರೆ ನೋಡಿ. ಆಗಿನ ಕಾಲ ನನಗೆ ಆ ತಮಿಳುನಾಡಿನ ಅದ್ಭುತ ಅನಿಸುತ್ತೆ. ನನಗೆ ಜಾತಿ ಅನ್ನೋದು ಬರಲೇ ಇಲ್ಲ ರೀ ಮೊದಲಿಂದ ಅಲ್ಲಿ ಅನಿಸುತ್ತೆ ನನಗೆ. ಈ ಕಾಂಚೀಪೂರ್ಣರು ವರದರಾಜನಿಗೆ, ಕಂಚಿ ವರದರಾಜನಿಗೆ ಚಾಮರ ಸೇವೆ ಮಾಡೋರು. ಪೂಜೆ ಮಾಡುವಾಗ ಚಾಮರ ಬೀಸೋ ಕೆಲಸ. ಆಗಿನ ಕಾಲದ ಪ್ರಕಾರ ತುಂಬ ಕೀಳು ಕುಲದವರು ಅವರು ಅಂತ, ಶೂದ್ರರು ಅಂತ. ಆದರೆ ಎಷ್ಟರ ಮಟ್ಟಿಗೆ ಪ್ರತೀತಿಯಾಗಿತ್ತು ಅವ್ರ ಭಕ್ತಿ ಅಂದರೆ, ದಿನ ರಾತ್ರಿ ವರದರಾಜ ಜೊತೆ ಸಂವಾದ ಮಾಡ್ತಾರೆ ಅವರು ಅಂತ. ಕಾಂಚೀಪೂರ್ಣರು ವರದ ಸಂವಾದ ಮಾಡ್ತಾರೆ, ಉತ್ತರ ಕೊಡ್ತಾನೆ ವಾದಿರಾಜ ಅವ್ರ ಮಾತು, ವರದರಾಜ ಅಂತ ಮಾತಿತ್ತು. ಅದಕ್ಕೆ ಹೇಳಿದಂತೆ ಅಮ್ಮ ಹೇಳಿದ್ರಂತೆ, ನೋಡೋ ನೀನು ಕಾಂಚೀಪೂರ್ಣರ ಕಡೆ ಹೋಗಿ ವಿದ್ಯಾ ಕಂಟಿನ್ಯೂ ಮಾಡ್ಕೊ, ಕಲ್ಕೊ ನೀನು ಅಂತ ಹೇಳಿದ್ರಂತೆ. ಕಾಂಚೀಪೂರ್ಣರನ್ನು ಭೇಟಿಯಾದರು. ಅವ್ರಿಗೆ ಹೇಗೆ ಹಿಂಗೆ ವರದರಾಜ ನನಗೆ ಭೇಟಿಯಾಗಿದ್ದರು ಬೇಡ ರೂಪದಲ್ಲಿ ಅಂತ ಹೇಳಿದ್ದಾರೆ. ಒಂದು ಕೆಲಸ ಮಾಡು, ಸಾಂಕೇತಿಕವಾಗಿದೆ ನಿನಗೆ, ಕಾಡಲ್ಲಿ ನಿನಗೆ ವರದರಾಜ ಮತ್ತು ಲಕ್ಷ್ಮೀದೇವಿಗೆ ನೀನು 3 ಸಲ ನೀರು ತಂದು ಕೊಟ್ಟಿದ್ದೆ. ಕತೆ ಹೇಳಿದೆ ನಿನ್ನೆ ನಾನು. 3 ಸಲ ನೀರು ತರಿಸ್ಕೊಂಡು ಕುಡಿದು 4ನೇ ಸಲ ಬರುವಾಗಿರಲಿಲ್ಲ ಅವರು ಅಂತ. 3 ಸಲ ನಿನ್ನ ಕಡೆಯಿಂದ ನೀರು ಅಪೇಕ್ಷೆ ಮಾಡಿದ್ದಾರೆ ಅಂದಮೇಲೆ ಒಂದು ಕೆಲಸ ಮಾಡು, ನೀನು ದೇವಸ್ಥಾನದಲ್ಲಿ ದಿನ ನೀರು ತಂದು ಕೊಡು ಅಭಿಷೇಕಕ್ಕೆ, ಅದೇ ಕೆಲಸ ಮಾಡು ನೀನು ಅಂತ. ಶಾಲಕ್ಕಣರ್ ಅಂತ ಇವತ್ತಿಗೂ ಇದೆ, ಅದು ಶಾಲಕ್ಕಣರ್ ಕೆರೆ ಅಂತ ಒಂದು ಸರೋವರ ನಡುವೆ. ಕಂಚಿ ದೇವಸ್ಥಾನ ತಾವು ನೋಡಿದ್ದೀರಿ ನೀವು, ದಿಕ್ಕು ತಪ್ಪು ಹೋಗುತ್ತೆ, ಯಾವ ಕಡೆ ಬಂದ್ವಿ ಎಲ್ಲಿ ಹೋದ್ವಿ ಗೊತ್ತಾಗಲ್ಲ, ಅಷ್ಟು ದೊಡ್ಡದು. ಅಲ್ಲಿ ಸಣ್ಣ ಸಣ್ಣ ತೀರ್ಥಗಳಿದ್ದಾವೆ. ಶಾಲಕ್ಕಣರ್ ಅಂತ ಒಂದು ತೀರ್ಥ, ಅದು ವರದರಾಜನಿಗೆ ಅಭಿಷೇಕ ಮಾಡೋಕ್ಕೆ ಆ ಬಾವಿ ನೀರೇ ತರಬೇಕು. ನೀನೇ ಕೆಲಸ ಮಾಡು, ದಿನ ಅಭಿಷೇಕಕ್ಕೆ ನೀರು ನೀನೇ ತಂದು ಕೊಡು, ಹೇಗಿದ್ದರೂ ಕುಡಿಯೋಕ್ಕೆ ನೀರು ಕೊಟ್ಟಿದ್ದೀಯಲ್ಲ ಅವರಿಗೆ ಅಂತ. ಅದು ಅವತ್ತಿಂದ ರಾಮಾನುಜಾಚಾರ್ಯರು ನಿತ್ಯ ಅವರ ಕೆಲಸ, ಪೂಜೆ ಎಲ್ಲ ಮಾಡಿ, ಧ್ಯಾನ ಮಾಡಿ, ಸ್ತೋತ್ರಗಳನ್ನು ಬಳಸಿ ತನ್ನ ಕಲ್ತಂಥ ಜ್ಞಾನವನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿಕೊಂಡು ದಿನ ಹೋಗಿ ಒಂದು ಚಿನ್ನದ ಬಿಂದಿಗೆ ಕೊಟ್ಟಿದ್ದರಂತೆ ಅಭಿಷೇಕಕ್ಕೆ, ಪೂಜೆಗೆ, ಅಲ್ಲಿ ನೀರು ತಂದು ಕೊಡೋ ಕೆಲಸ, ಅದೇ ಕೆಲಸ ಅವರು. ಈ ಸಮಯದಲ್ಲಿ ನಾನು ಆಗಲೇ ಸರ್ ಹತ್ರ ಮಾತಾಡ್ತಿದ್ದೆ, ಯಾವುದೂ ಆಕಸ್ಮಿಕ ಅಂತ ಆಗೋದಿಲ್ಲ ಜಗತ್ತಲ್ಲಿ. ನಥಿಂಗ್ ಈಸ್ ಕಾಲ್ಡ್ ಆ್ಯಸ್ ಆ್ಯಕ್ಸಿಡೆಂಟ್. ನಾವು ಸುಮ್ಮನೆ ಹೇಳ್ತೀವಿ ಆ್ಯಕ್ಸಿಡೆಂಟ್ಲಿ ಸಿಕ್ಕರು ನೋಡ್ರಿ ದಾರಿಯೊಳಗೆ ಅವರು, ಅಕಸ್ಮಾತ್ತಾಗಿ ಸಿಕ್ಬಿಟ್ರು ಅಂತ. ನನ್ನ ಪ್ರಕಾರ ಅದಲ್ಲ. 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ, ಅದು ಹೇಗೆ ನಾವಿಬ್ಬರೇ ಭೇಟಿಯಾದದ್ದು? ಅದೇನೋ ದೈವ ಇರಬೇಕು, ಏನೋ ಒಂದು ದೈವಕ್ಕೆ ಸಂಕಲ್ಪ ಇದೆ, ಏನೋ ಆಗೋದಿರುತ್ತೆ ಕೆಲಸ. ಇವರು ರಾಮಾನುಜರು ಇಲ್ಲಿ ಕೂತು ನೀರು ತರೋ ಕೆಲಸ ಮಾಡ್ತಾಯಿದ್ರು. ತನಗೆ ಗೊತ್ತಿದ್ದಂಥ ಜ್ಞಾನವನ್ನು, ಕಲ್ತಂಥ ಜ್ಞಾನವನ್ನು ಪರೀಕ್ಷೆ ಮಾಡ್ಕೋತಾ ಇದ್ದರು. ಅದೇ ಸಮಯಕ್ಕೆ ಯಮುನಾಚಾರ್ಯರು ಶ್ರೀರಂಗಮ್ಮಲ್ಲಿದ್ದರು. ನಾನು ಯಮುನಾಚಾರ್ಯರ ಬಗ್ಗೆ ಹೇಳಿದೆ ಮೊನ್ನೆ. ಅವರಿಗೆ ಪೀಠಸ್ಥರಾಗಿದ್ದರು ಶ್ರೀರಂಗಮ್ಮಕ್ಕೆ. ವಿಶಿಷ್ಟಾದ್ವೈತದ ಪೀಠ ಅದು ಶ್ರೀರಂಗಂ. ಅಲ್ಲಿದ್ದಾಗ ಅವ್ರಿಗೆ ವಯಸ್ಸಾಗ್ತಾಯಿತ್ತು, ಆರೋಗ್ಯನೂ ಸ್ವಲ್ಪ ಶಿಥಿಲ ಆಗ್ತಾಯಿತ್ತು. ಅವರಂದ್ರಂತೆ ನಮ್ಮ ಉತ್ತರಾಧಿಕಾರಿ ಯಾರನ್ನಾದರೂ ಆರಿಸ್ಬೇಕು, ನನಗೆ ಉತ್ತರಾಧಿಕಾರಿ ಯಾರನ್ನ ಆರಿಸ್ಬೇಕು ಹುಡುಕಾಡಿ. ತರುಣರು ಯಾರಿದ್ದಾರೆ,
ಈ ರೀತಿ ಅಧ್ಯಾತ್ಮದ ಸಾಧನೆ ಮಾಡಿಕೊಂಡವ್ರು ಯಾರಿದ್ದಾರೆ ಮತ್ತು ಸನ್ಯಾಸ ಮಾರ್ಗದಲ್ಲಿ ವೈರಾಗ್ಯ ಬಂದವರು ಯಾರಾದರೂ ಇದ್ದಾರೆ ನೋಡಿ ಅಂತ ಹೇಳಿದ್ರಂತೆ. ಆಗ ಯಾರು ಹೋಗಿದ್ರಂತೆ, ರಾಮಾನುಜ ಅಂತ ಒಬ್ಬ ಇದ್ದಾನೆ, ಆ ಕಂಚಿ ದೇವಸ್ಥಾನಕ್ಕೆ ಹೋಗ್ತಾನೆ, ಅಭಿಷೇಕ ಮಾಡೋಕ್ಕೆ ಹೋಗ್ತಾನೆ, ತುಂಬ ತಿಳ್ಕೊಂಡಿದ್ದಾನೆ, ಅವನಿಗೆ ವರದರಾಜನ ಕೃಪೆ ಆಗಿದೆ ಅಂತ ಹೇಳಿದ್ರಂತೆ. ಹಾಗಾದ್ರೆ ಅವನು ಭೇಟಿ ಆಗಬೇಕು ಅಂದ್ಕೊಂಡ್ರು ಯಮುನಾಚಾರ್ಯರು. ಭೇಟಿ ಆಗೋಕ್ಕಾಗಲಿಲ್ಲ, ಪ್ರವಾಸ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಆಮೇಲೆ ಇವರು ರಾಮಾನುಜರು ನೋಡಬೇಕು ಅಂತ ಅಪೇಕ್ಷೆ ಪಟ್ಟರಲ್ಲ, ಆಗಲಿಲ್ಲ ಅಂದಾಗ ಒಂದು ಕೆಲಸ ಮಾಡಿದ್ರಂತೆ ಯಮುನಾಚಾರ್ಯರು. ಒಂದು ಸ್ತೋತ್ರ ರತ್ನಂ ಅಂತ ಒಂದು ಕೃತಿ ಸೃಷ್ಟಿ ಮಾಡಿದರು. ಸ್ತೋತ್ರ ರತ್ನಂ ಅಂತ ಒಂದು ದೊಡ್ಡ ಸಂಗ್ರಹ, ಭಗವಂತನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು ಸ್ತೋತ್ರ. ಇಡೀ ವಿಶಿಷ್ಟಾದ್ವೈತದ ಸಾರಾಂಶವನ್ನು ಹಾಡಲ್ಲಿಟ್ಟಿದ್ದಾರೆ, ಆ ಪದ್ಯದ ಶ್ಲೋಕಗಳಿಟ್ಟಿದ್ದಾರೆ. ಅವ್ರಿಗೊಂದು ಆಸೆ ಬಂತು, ಈ ಶ್ಲೋಕಗಳನ್ನು ಹೇಗಾದರೂ ಮಾಡಿ ರಾಮಾನುಜಮರ ಕಿವಿ ಮೇಲೆ ಹಾಕಬೇಕು. ಅದೆಷ್ಟು ಸುಂದರವಾಗಿದ್ದಾವೆ ಸ್ತೋತ್ರಗಳು ಅಂತಂದರೆ ಅದನ್ನು ಕೇಳಿದ ತಕ್ಷಣ ರಾಮಾನುಜರಿಗೆ ಆಸಕ್ತಿ ಬರ್ತದೆ, ಬರಬೇಕು ಅಂಥೇಳಿ ಅದು ಕರ್ಕೊಂಬನ್ನಿ ಅವನು ತೋರಿಸಿ ಅಂತ. ಬನ್ನಿ ಅಂದರೆ ಬರಲಿಕ್ಕಿಲ್ಲ ಅವರು, ಅದಕ್ಕೆ ಕಿವಿ ಮೇಲೆ ಸ್ತೋತ್ರ ಬೀಳಂಗೆ ಮಾಡಿ ಅಂತ. ಯಮುನಾಚಾರ್ಯರ ಅತ್ಯಂತ ಖಾಸ ಶಿಷ್ಯ ಒಬ್ಬರಿದ್ದರು, ಮಹಾಪೂರ್ಣರು ಅಂತ, ಮಹಾಜ್ಞಾನಿ. ಅವ್ರು ಬಲಗೈಯಾಗಿದ್ದವರು, ರಾಮಾನುಜ ಬಲಗೈ, ನೀನೇ ಹೋಗು ಅಂತ ಕಳಿಸಿದರು. ಮಹಾಪೂರ್ಣರು ಆ ಸ್ತೋತ್ರ ರತ್ನವನ್ನು ತೊಗೊಂಡು ಕಂಚಿಗೆ ಬಂದರು. ಈ ಹುಡುಗ ರಾಮಾನುಜ ಆವಾಗ ನೀರು ತೊಗೊಂಡು ಹೋಗ್ತಾ ಇದ್ರಲ್ಲ ಅಭಿಷೇಕಕ್ಕೆ, ಇವರು ದಾರಿಯಲ್ಲಿ ಕೂತ್ಕೊಂಡು ಜೋರಾಗಿ ಸ್ತೋತ್ರ ಹೇಳ್ಕೊತಾ ಇದ್ರಂತೆ. ಆದರೆ ಆಗಿನ ಪದ್ಧತಿ ಹಾಗಿತ್ತು ನೋಡ್ರಿ. ಈಗಿನ ಪದ್ಧತಿ CEO ಪದ್ಧತಿ, ಅದು ಡೈರೆಕ್ಟ್ಲಿ ಮೇಲ್ ಕಳಿಸಿ ಯಾರು ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ಅವ್ರ ಜಾಬ್ ಅಂತ ಕೇಳೋದು. ಮನಸ್ಸನ್ನು ಒಲಿಸೋದು ಹೇಗಿತ್ತು ಅಂತ, ಆ ದಾರಿಯಲ್ಲಿ ಕೂತ್ಕೊಂಡು ಆ ಸ್ತೋತ್ರವನ್ನು ಜೋರಾಗಿ ಹೇಳ್ಕೊತಾ ಇದ್ರಂತೆ. ಇವ್ರದ್ದು ಮನಸ್ಸು, ನಾನು ಯಾವಾಗಲೂ ಹೇಳೋದು, ನಮ್ಗೆ ರೇಡಿಯೋ ಸ್ಟೇಷನ್ ಕೇಳಿಸ್ಬೇಕಾದ್ರೆ ರೇಡಿಯೋದಿಂದ ಆಗಲ್ಲ, ಟ್ಯೂನ್ ಮಾಡಬೇಕು ಆ ಫ್ರೀಕ್ವೆನ್ಸಿಗೆ ನಾವು. ಹಾಗೆ ಅದಕ್ಕೆ ಟ್ಯೂನ್ ಆಗಿರಬೇಕಲ್ಲ. ಇವ್ರು ನೀರು ತೊಗೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಜೋರಾಗಿ ಸ್ತೋತ್ರ, ಹೊಸ ಸ್ತೋತ್ರ ಇದು ಯಾವುದು, ಅದು ಹೇಗೆ ಮಾಡ್ತಿದ್ರು ಅಂದರೆ ಇವರು ಭಾಳ ಚಂದ ಬರೀತಾರೆ ಅದನ್ನು. ನೀರು ತೊಗೊಂಡು ಬಾವಿಯಲ್ಲಿ ನೀರು ತೊಗೋಬೇಕು, ಅಲ್ಲಿ ಕೊಟ್ಟು ಬರಬೇಕು ಗರ್ಭಗುಡಿಗೆ. ಅವ್ರು ಏನು ಮಾಡ್ತಿದ್ರು ಅಂದರೆ ಇವರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಕಂಬದ ಕೆಳಗೆ ಕೂತ್ಕೊಂಡು ಓದ್ತಾ ಇದ್ದರಂತೆ ಸ್ತೋತ್ರಗಳನ್ನು. ರಾಮಾನುಜರು ಬಾವಿಯಲ್ಲಿ ಬೇಗ ಎಳ್ಕೋಬೇಕು ನೀರು. ಆ ಕೊಡ ಹೊತ್ಕೊಂಡು ಇವ್ರ ಹತ್ತಿರ ಬಂದ ನಿಧಾನಕ್ಕೆ ಹೋಗೋದಂತೆ, ಮತ್ತು ಅಲ್ಲಿ ಕೊಡ ಇಟ್ಟು ಓಡಿ ಬರೋದು, ಮತ್ತು ನಿಧಾನಕ್ಕೆ ಹೋಗೋದು. ಸ್ತೋತ್ರ ಕೇಳಿಸ್ಕೊಂಡ್ರಂತೆ. ಒಂದು 8 ಸಲ ಹೋದ್ಮೇಲೆ ತಡ್ಕೊಳ್ಳೋಕ್ಕಾಗಲಿಲ್ಲ, ಹೋಗಿ ನಮಸ್ಕಾರ ಮಾಡಿ, ತಾವು ಯಾರೂ ಗೊತ್ತಾಗಲಿಲ್ಲ, ಈ ಸ್ತೋತ್ರ ನಾನು ಕೇಳೇ ಇಲ್ಲ ಮೊದಲು, ಯಾರು ರಚನೆ ಮಾಡಿದ್ದು ಅಂತ. ಅದೇ ಬೇಕಾಗಿತ್ತಾನೆ ಮಹಾಪೂರ್ಣರಿಗೆ, ಕೂತ್ಕೊ ಹೇಳ್ತೀನಿ ಅಂಥೇಳಿ ಇದನ್ನು ಯಮುನಾಚಾರ್ಯರು ಮಾಡಿದ್ದು, ವಿಶಿಷ್ಟಾದ್ವೈತ ಪೀಠದ ಅವರೇ ಅಧ್ವರ್ಯರು. ಈಗ ಅವ್ರು ಮಾಡಿದಂಥದ್ದು ನಿಮಗೆ ಇಷ್ಟ ಆಯಿತಾ ಅಂತ ಕೇಳಿದ್ರು. ಇಷ್ಟ ಆಗೋದೇನು, ಭಾಳ ಚೆನ್ನಾಗಿದೆ, ಅವ್ರು ನೋಡ್ಬೇಕು, ನಾನು ಯಮುನಾಚಾರ್ಯ ನೋಡಬೇಕು ಅಂದರು. ಅದೇ ಬೇಕಾಗಿತ್ತಲ್ಲ, ಬನ್ನಿ ಹೋಗೋಣ ತಕ್ಷಣ ಅಂದರು. ಆ ನೀರಿಗೆ ಹಾಕಿ ಪೂಜೆ ಮುಗಿಸಿ ಕಾಂಚೀಪುರ್ಣವ್ರಿಗೆ ಹೇಳಿದರು, ನಾನು ಸ್ವಲ್ಪ ಶ್ರೀರಂಗಮ್ಮಗೆ ಹೋಗಿ ಬರ್ತೀನಿ, 2 ದಿವಸ ನೀರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳಿ ಹೊರಟೇ ಬಿಟ್ಟರು. ಮಹಾಪೂರ್ಣರು ಇವರು ಹೋದರು. ಅದು ದೈವ ಹೇಗಿರುತ್ತೆ ಅಂದರೆ, ಇವರು ಶ್ರೀರಂಗಮ್ಮ ಇನ್ನೂ ಸ್ವಲ್ಪ ದೂರ ಇರಬೇಕಾದ್ರೇ ರಸ್ತೆ ಆ ಕಡೆ ಈ ಕಡೆ 2 ಕಡೆಯೂ ಈ ಕೆಲವು ವೈಷ್ಣವ ಭಕ್ತರಲ್ಲಿ ನಿಂತ್ಕೊಂಡು ಅಳೋದು ಕಾಣಿಸ್ತಾ ಇರ್ತಾರೆ. ಅಳ್ತಾ ಇದ್ದರಂತೆ. ಯಾಕೆ ದುಃಖದಲ್ಲಿದ್ದಾರೆ, ಅಳ್ತಾ ಇದ್ದಾರೆ ಇವರು ಅಂತ ಒಂದು ಗುಂಪಿನ ಕೇಳಿದ್ರಂತೆ. ಏನಾಯಿತು ಅಂತ. ಬೆಳಗ್ಗೆ ಯಮುನಾಚಾರ್ಯರು ದೇಹ ಬಿಟ್ಟರು. ಯಾರು ನೋಡಬೇಕು ಅಂತ ಇವ್ರು ಹೋಗಿದ್ದಾರೋ, ಮೊಟ್ಟ ಮೊದಲ ಬಾರಿಗೆ ನೋಡಬೇಕು ಅಂತ ಹೋಗಿದ್ದಾರೋ, ಅವರಿಗೆ ದೇಹದಲ್ಲಿಲ್ಲ. ಬಹಳ ದುಃಖ ಆಗಿಬಿಡ್ತು. ಆ ಸ್ತೋತ್ರ ರಚನೆ ಮಾಡಿದಂಥ ಮಹಾನುಭಾವರು ನೋಡಬೇಕು, ಅವ್ರ ಶಿಷ್ಯತ್ವ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಅವರೇ ಹೋಗ್ಬಿಟ್ರಲ್ಲ, ನಾನು ಬಂದದ್ದು ಕೆಲಸನೇ ಸರಿ ಆಗಲಿಲ್ಲ ಅಂದ್ಕೊಂಡು ದುಃಖದಲ್ಲಿ ಹೋದರು. ಆಗಾಗಲೇ ಯಮುನಾಚಾರ್ಯ ವೃಂದಾವನ ಮಾಡೋದಕ್ಕೆ ದೇಹ ರೆಡಿ ಮಾಡಿದರು. ಆಗೋದು ಹೇಗಿರುತ್ತೆ ನೋಡಿ, ಅದನ್ನು ಚರ್ಮ ಸಿದ್ಧತೆ ಅಂತ ಮಾಡ್ತಾ ಇರ್ತಾರೆ. ಮಾಡಿದಾಗ ಇವ್ರು ಹೋದರು, ಆ ದೇಹಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿದರು, ಕೈ ಮುಕ್ಕೊಂಡು ನಿಂತಿದ್ರು. ಶಿಷ್ಯರೆಲ್ಲ ಅಳ್ತಾಯಿದ್ರು. ರಾಮಾನುಚಾರ್ಯ ಗಮನ ಇಟ್ಟು ನೋಡಿದರು. ಏನು ಕಾಣಿಸ್ತು ಅಂದರೆ, ಆ ಯಮುನಾಚಾರ್ಯರ ದೇಹ ಬೆರಳು ಹೀಗಿತ್ತಂತೆ, ಮಧ್ಯದ 3 ಬೆರಳು ಮಡಚ್ಕೊಂಡಿತ್ತಂತೆ, ಕಿರಿ ಬೆರಳು ಹೆಬ್ಬೆರಳು ಹಿಂಗೆ ತಕ್ಕೊಂಡಿತ್ತಂತೆ, ಹೀಗೆ ಇತ್ತಂತ ಕೈ. ಆಗ ಅವ್ರು ತಕ್ಷಣ ಶಿಷ್ಯರನ್ನು ಕೇಳ್ತಾರೆ, ಯಮುನಾಚಾರ್ಯರು ಯಾವಾಗಲೂ ಹೀಗೆ ಇತ್ತ ಕೈ ಅಥವಾ ಈಗ ಆಯ್ತಾ ಅಂತ ಕೇಳಿದ್ರಂತೆ. ಎಂದೂ ಹಿಂಗಿರಲಿಲ್ಲ ಅವರು. ನಿನ್ನೆ ಸಾಯಂಕಾಲ ಉಪನ್ಯಾಸ ಕೊಡೋದು ಕೂಡ ಚೆನ್ನಾಗೇ ಇದ್ದರು. ಉಪನ್ಯಾಸದಲ್ಲಿ ನಿಮ್ಮ ಬಗ್ಗೆ ಮಾತಾಡಿದರು ನೋಡಿ, ರಾಮಾನುಚಾರ್ಯರ ಬಗ್ಗೆ ಮಾತಾಡಿದರು. ನನಗೇನಾದರೂ ಅಪ್ಪಣೆ ಕೊಟ್ರಾ ಅಂತ. ಅಪ್ಪಣೆ ಅಂತ ಹೇಳಿಲ್ಲ, 3 ಕೆಲಸ ಆಗಬೇಕು ನನ್ನ ನಂತರ ಬರೋದಂತ, 3 ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರು. ಆ 3ನ್ನು ಎಣಿಸ್ತಾ ಇದ್ದರು, ಏನು ಕೆಲಸ ಆಗಬೇಕು ಅಂತ. ಹಾಗೆ ನಿಂತ್ಕೊಂಡ್ಬಿಡುತ್ತೆ ಕೈ ಅದು. ಆದ್ದರಿಂದ 3 ಬೆರಳು ಬಹುಶಃ ನಿಮಗೋಸ್ಕರ ಹೇಳಿದ್ದು. ಏನು ಹೇಳಿದರು ಅವರು, ಏನು ಅಪೇಕ್ಷೆ ಏನು ಮಾಡಿದರು ಅಂತ ಭಾಳ ಚಂದ ಹೇಳ್ತಾರೆ ಅವರು. ಮೊದಲನೇದ್ದು,
ನಮ್ಮ ವಿಶಿಷ್ಟಾದ್ವೈತ ಮತ ಇದೆಯಲ್ಲ ನಮ್ಮದು, ಇದನ್ನು ನನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯೆ ಬರೀಬೇಕು. ಮೊದಲನೇ ಕೆಲಸ ಯಾರೂ ಬರೆದಿಲ್ಲ, ಶಂಕರಾಚಾರ್ಯರು ಬರೆದಿದ್ದರು, ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯೆ ಬರೆದಿದ್ದರು. ಇವರು ನಮ್ಮ ವಿಶಿಷ್ಟಾದ್ವೈತ ಸಕ್ಕದಂಥ ಒಂದು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯೆ ಬರೀಬೇಕು, ಅದು ಮೊದಲನೇದ್ದು ಅಂತ ಹೇಳಿದ್ರಂತೆ. ಎರಡನೇದ್ದೇನು ಅಂದರೆ ನಮ್ಮ ಆಳ್ವಾರ್, ನೀನು ಹೇಳ್ತೇನೆ ನಮ್ಮ ಆಳ್ವಾರ್ ಅಂತ 6ನೇದವರು ಅದ್ಭುತವಾದಂಥ ಪ್ರಬಂಧಗಳನ್ನು ಬರೆದಿದ್ದಾರೆ, ಕೀರ್ತನೆಗಳನ್ನು ಬರೆದಿದ್ದಾರೆ. ಆ ನಮ್ಮ ಆಳ್ವಾರ್ ಬರೆದಂಥ ತಿರುವಾಯ್ಮೋಳಿ ಅಂತ ಒಂದು ಗ್ರಂಥ ಇದೆ. ಆ ತಿರುವಾಯ್ಮೋಳಿ ಗ್ರಂಥಕ್ಕೆ ಯಾರೂ ವ್ಯಾಖ್ಯೆ ಬರೆದಿಲ್ಲ, ಅದಕ್ಕೆ ಅದು ವ್ಯಾಖ್ಯಾನ ಬರೀಬೇಕು, ಎರಡನೇದ್ದು ಅಂತ ಹೇಳಿದ್ರಂತೆ. ಮೊದಲೇದು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯೆ ಬರೆಯೋದು, ಭಾಷ್ಯ ಬರೆಯೋದು, ಎರಡನೇದು ತಿರುವಾಯ್ಮೋಳಿಗೆ ವ್ಯಾಖ್ಯಾನ ಬರೆಯುವಂಥದ್ದು. ಮೂರನೇದು ಹೇಳಿದ್ರಂತೆ ನಮಗೆ ಆದಿಗುರುಗಳು ಅಂತ ಅಂದ್ಕೊಂಡಂಥ ಪರಾಶರರು ಮತ್ತು ವ್ಯಾಸರು ಅವರಿಬ್ಬರದ್ದು ನೆನಪಿಡುವಂಥದ್ದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ 3 ಹೇಳಿದರು. ಆ ಹೇಳಿದ ಮೇಲೆ ಬೆರಳು ಸೀದಾ ಆಗಲೇ ಇಲ್ಲ, ಹಾಗೆ ಉಳ್ಕೊಂಡ್ಬಿಡ್ತದು ಅಂತ ಹೇಳಿದರು. ಇವರು ಅಂದ್ಕೊಂಡ್ರು, ಮತ್ತೊಮ್ಮೆ ನಮಸ್ಕಾರ ಮಾಡಿದರು. ಅವ್ರು ಮುಂದೆ ಹೇಳಿದ್ರಂತೆ, ನಿಮ್ಮನ್ನು ಗುರುಗಳು ಅಂತ ಒಪ್ಕೊಂಡಿದ್ದೇನೆ ನಾನು, ಆ ದೇಹಕ್ಕೆ ಹೇಳ್ತಾರೆ, ಒಪ್ಕೊಂಡಿದ್ದೇನೆ. ನಿಮ್ಮ 3 ಅಪೇಕ್ಷೆಯನ್ನು ನಾನು ತೀರಿಸ್ತೀನಿ, ನಾನು ಖಂಡಿತ ತೀರಿಸ್ತೀನಿ, ಪ್ರತಿಜ್ಞೆ ಮಾಡ್ತೀನಿ. ಆದರೆ ನನಗೆ 3 ಆಶೀರ್ವಾದಗಳು ಬೇಕು. ಇದು ಮಾತು ಭಾಳ ಮುಖ್ಯ ಸ್ನೇಹಿತರು ಹೇಳೋದು. ನಾನು 3 ಆಶೀರ್ವಾದ ನನಗೆ ಬೇಕು. ಗುರು ಆಶೀರ್ವಾದ ಮೊದಲು ಬೇಕು, ನಿಮ್ಮ ಆಶೀರ್ವಾದ ಬೇಕು ನನಗೆ. ಎರಡನೇದು, ನನಗೆ ಆರೋಗ್ಯ ಆಯುಸ್ಸು ಎರಡೂ ಇರಬೇಕು. ಮಾಡ್ಬೇಕಾದ್ರೆ ಕೆಲಸ ಬೇಕಲ್ಲ, ಗುರು ಕೃಪೆ ಇರಬೇಕು, ನನಗೆ ಆರೋಗ್ಯ ಆಯುಷ್ಯ ಇರಬೇಕು. ಮೂರನೇದ್ದು ಭಾಳ ಮುಖ್ಯ, ಭಗವಂತನ ಸಂಕಲ್ಪ ಇರಬೇಕು. ಈಗ ನಮ್ಮ ಜೀವನದಲ್ಲೂ ಕೂಡ ಅದೇ ಅಲ್ವಾ, ಈ 3 ಇದ್ರೇ ಕೆಲಸ ಆಗೋದು. ಆರೋಗ್ಯನೇ ಇಲ್ಲ, ನಾನೇನು ಮಾಡ್ತೀನಿ? ಆರೋಗ್ಯ ಇದೆ, ಗುರುಕೃಪೆ ಇಲ್ಲ. ಗುರುಕೃಪೆ ಭಗವತ್ ಸಂಕಲ್ಪ ಆಗಿಲ್ಲ. ತಾವು ನೋಡಿದ್ದೀರಿ, ಎಷ್ಟೋ ಕೆಲಸ ಮಾಡಬೇಕು ಅಂತ ಕೂತದ್ದು ಆಗೋದೇ ಇಲ್ಲ, ಅವು ಏನಾದರೂ ಆಗೋದಿಲ್ಲ. ಏನೋ ವಿಚಾರ ಮಾಡಿಲ್ಲ, ಪಟ್ಟಂತ ಆಗೋಗ್ಬಿಡುತ್ತೆ ಅದು ಕೆಲಸ. ಯಾವುದು ಆಗೋದು ಹೀಗೇನೆ, ಭಗವತ್ ಸಂಕಲ್ಪ ಇರಬೇಕು. ರಾಮಾನುಜ ಹೇಳ್ತಾರೆ, ಗುರುಕೃಪೆ, ನನ್ನ ಆರೋಗ್ಯ ಹಾಗೂ ಭಗವತ್ ಸಂಕಲ್ಪ ಇದ್ದರೆ ಈ 3 ಪೂರೈಸ್ತೀನಿ ನನ್ನ ಜೀವನದಲ್ಲಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದರು. ಆಮೇಲೆ ಬೃಂದಾವನ ಮಾಡಿದರು, ಯಮುನಾಚಾರ್ಯ ದೇಹವನ್ನು. ಆಗ ಮಹಾಪೂರ್ಣರು ಹೇಳಿದ್ರು, ಹೇಗೂ ಬಂದಿದ್ದೀವಪ್ಪ, ಶ್ರೀರಂಗಮಕ್ಕೆ ಹೋಗ್ಬಿಡೋಣ, ರಂಗನಾಥನ ದರ್ಶನ ಆಗಲಿ. ಶ್ರೀರಂಗಮಲ್ಲಿ ರಂಗನಾಥ ನೋಡಿರ್ಬೇಕು, ತಾವು ನೋಡಿದ್ರೆ ಗೊತ್ತಿರುತ್ತೆ, ಅದ್ಭುತ ಮೂರ್ತಿ, ಅದು ಅದ್ಭುತ ಮೂರ್ತಿ. ಅದು ಎಷ್ಟು ಜನಕ್ಕೆ ಪ್ರೇರಣೆ ಕೊಟ್ಟಿದೆಯೋ, ಎಷ್ಟು ಜನ ಸಂತನನ್ನಾಗಿ ಮಾಡಿದೆಯೋ ಗೊತ್ತಿಲ್ಲ. ನಾನು ಸಾಕಷ್ಟು ಕಡೆ ಆದಿರಂಗ ಮಧ್ಯರಂಗ 3 ನೋಡಿದ್ದೇನೆ. ಆದರೆ ಶ್ರೀರಂಗಮಲ್ಲಿರುವಂಥ ರಂಗನಾಥನ ವಿಗ್ರಹ ಇರುವಂಥ ಚಾರ್ಮ್ ಇದೆಯಲ್ಲ, ಅದು ಹೇಳೋಕ್ಕೆ ಸಾಧ್ಯ ಅಲ್ಲ, ಅದು ಹೇಗೆ ಅಂತ. ಯಾರನ್ನಾದರೂ ಎಳೆದು ಬಿಡುತ್ತದೆ ಅದು. ಆ ಮುಖದಲ್ಲಿ ಆತ ಕಾಂತಿ ಇದೆ, ಆ ಮಲ್ಕೊಂಡಿರುವಂಥ ರೀತಿ, ಆ ನೋಡ್ತಿರುವಂಥ ಕಣ್ಣು ಅದ್ಭುತವಾಗಿರುವಂಥದ್ದು. ಅದನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ರಂತೆ ಮಹಾಪೂರ್ಣರು. ಇವರಿಗೇನು ಮನಸ್ಸು ನೋವಾಗ್ಬಿಡ್ತು. ಯಮುನಾಚಾರ್ಯ ನೋಡಬೇಕು ಅಂತ ಶ್ರೀರಂಗಂ ಬಂದಿದ್ದೀನಿ, ಗುರುಗಳೇ ಇಲ್ಲ, ಆದ್ದರಿಂದ ನಾನು ಶ್ರೀರಂಗನ ದರ್ಶನ ಮಾಡಲ್ಲ, ವಾಪಸ್ ಹೋಗ್ತೀನಿ ಅಂತ ವಾಪಸ್ ಬಂದುಬಿಟ್ರು. ಬಂದು ಕಾಂಚೀಪೂರ್ಣರಿದ್ದಲ್ಲ ಹೇಳಿದ್ರಂತೆ, ಹಿಂಗೆ ಆಯಿತು, ನಾನು ಆಸೆ ಇಟ್ಕೊಂಡು ಹೋಗಿದ್ದೆ, ಯಮುನಾಚಾರ್ಯ ದರ್ಶನ ಆಗಲಿಲ್ಲ, ದೇಹ ದರ್ಶನ ಅಷ್ಟೇ ಆಯಿತು, ಹಿಂಗೆ ಪ್ರತಿಜ್ಞೆ ಮಾಡಿ ಬಂದಿದ್ದೀನಿ ಅಂತೆಲ್ಲ ಹೇಳಿದ್ರಂತೆ. ಅವರು ಬೈದ್ರಂತೆ, ಅಲ್ಲಿವರೆಗೆ ಹೋಗಿದ್ದೆ, ರಂಗನಾಥನ ದರ್ಶನ ಮಾಡ್ಕೊಂಬರೋದಲ್ವಾ ಅಂತ. ನನಗೆ ರಂಗನಾಥನ ದರ್ಶನಕ್ಕಿಂತ ಗುರುಗಳ ದರ್ಶನ ಬೇಕಾಗಿತ್ತು, ಆಗಲಿಲ್ಲ ಅಂತ ಬಂದೆ. ಇವರು ಹೇಳಿದ್ರಂತೆ ಕಾಂಚೀಪೂರ್ಣರಿಗೆ, ಗುರುಗಳೇ ನೀವೇ ಗುರುಗಳು ನನಗೆ, ಮಹಾಪೂರ್ಣರಲ್ಲಿ ಇದ್ದಾರೆ, ನೀವು ಕಾಂಚೀಪೂರ್ಣರಲ್ಲಿದ್ದೀರಿ, ನಾನು ದಿನಾಲು ಪಾಠ ಮಾಡಿ ನೀರು ತರೋದು ಕೆಲಸ ಅಂತೂ ಮಾಡ್ತೀನಿ, ನಾನು ದಿನಾಲೂ ಸ್ವಲ್ಪ ಶಾಸ್ತ್ರದ ಜ್ಞಾನ ಹೇಳ್ಕೊಡಿ ಅಂತ ಕೇಳಿದ್ರಂತೆ. ಇದು ನಾವು ಸ್ವಲ್ಪ ಮನ ಇಟ್ಟು ನೋಡಬೇಕು. ನಾವು 21ನೇ ಶತಮಾನದಲ್ಲಿ ನಿಂತು ಯಾರನ್ನು ಜಾತಿಯಿಂದ ಕೀಳಾದವರು ಅಂತ ಅಂದ್ಕೊಂಡಿದ್ರೋ, ರಾಮಾನುಜ ನೀವು ನನಗೆ ಕಲಿಸ್ಕೊಡ್ಬೇಕು, ಜ್ಞಾನ ಕೊಡಬೇಕು ಅಂತ ಕೇಳ್ಕೊಳ್ಳೋದು. ಅಂದರೆ ಆ ಸಂತ ಪದ್ಧತಿ ಒಳಗೆ ಮೇಲು ಕೇಳು ಅನ್ನೋದು ಇರಲಿಲ್ಲ, ಜಾತಿ ಅನ್ನೋದು ವಿಚಾರೇ ಮಾಡ್ತಿರಲಿಲ್ಲ ಆ ಥರದ ಜನ. ಇವ್ರು ಹೇಳಿದಾಗ ನಾನು ಮಾಡ್ತೀನಪ್ಪ ಅಂತ ಸ್ವಲ್ಪ ಬೋಧೆ ಮಾಡ್ತಾಯಿದ್ರಂತೆ. ಒಂದು ದಿವಸ ಹೇಗೆ ಘಟನೆಗಳಾಗ್ತವೆ, ಕಾಂಚೀಪುರನ ಮನೆಗೆ ಊಟಕ್ಕೆ ಬನ್ನಿ ಇವತ್ತು ಅಂತ ಕರೆದ್ರಂತೆ ರಾಮಾನುಜಾಚಾರ್ಯರು. ಯಾಕಪ್ಪ ಬರ್ತೀನಲ್ಲ ಯಾವಾಗ? ಇಲ್ಲ, ಇವತ್ತು ಬರಬೇಕು ನಮ್ಮ ಮನೆ ಊಟಕ್ಕೆ, ವಿಶೇಷ ಅಂತ ಹೇಳಿ ಹೆಂಡ್ತಿಗೆ ಹೇಳಿದ್ರಂತೆ. ಕಾಂಚೀಪುರರು ಬರ್ತಾರೆ, ಅಡುಗೆ ಚೆನ್ನಾಗಿ ಮಾಡಬೇಕು ಅಂತ. ಆಕೆ ಹ್ಞೂ ಅಂದರು ರಕ್ಷಾಂಬ. ಊಟ ಸಮಯ ಆಯಿತು, 12 ಗಂಟೆ ಆದರೂ ಕಾಂಚೀಪುರರು ಮನೆಗೆ ಬರಲಿಲ್ಲ ಊಟಕ್ಕೆ. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳಿ ನೋಡ್ಕೊಂಬರ್ತೀನಿ ಇರು ಅಂತ ಹೆಂಡ್ತಿ ಹೇಳಿ ದಕ್ಷಿಣದ ಬಾಗಲದಿಂದ ಕಂಚಿ ಗುಡಿಯೊಳಗೆ ಹೋದ್ರಂತೆ. ಅದೇ ಸಮಯಕ್ಕೆ ಪಾಪ ಕಾಂಚೀಪುರರು ಉತ್ತರದ ಬಾಗಿಲಿಂದ ಮನೆಗೆ ಬಂದರು. ನೀವು ಕಾಂಚಿ ಒಂದು ಗುಡಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಂದು 3/4 ತಾಸು ಆದರೂ ಬೇಕಾಗುತ್ತೆ, ಅದು ದೊಡ್ಡ ದೇವಸ್ಥಾನ ಅದು. ಇವು ದಕ್ಷಿಣ ಭಾಗದಿಂದ ಹೋಗಿದ್ದಾರೆ, ಉತ್ತರ ಭಾಗದಿಂದ ಅವ್ರು ಬಂದುಬಿಟ್ರು ಮನೆಗೆ. ಎಲ್ಲಿ ರಾಮಾನುಜರಿಲ್ವಾ? ಇಲ್ಲ, ನಿಮ್ಮನ್ನು ಹೊಡ್ಕೊಂಡು ಹೋದರು ಅವರು ಅಂತ. ಅಯ್ಯೋ ಬರೋದು ಲೇಟ್ ಆಗುತ್ತೆ, ನನ್ನ ದೇವಸ್ಥಾನದಲ್ಲಿ ತುಂಬ ಕೆಲಸ ಇದೆ, ನಾನು ಊಟಕ್ಕೆ ಹಾಕಿಬಿಡಮ್ಮ, ಮಾಡಿ ಹೋಗ್ಬಿಡ್ತೀನಿ ನಾನು ಅಂದ್ರಂತೆ. ಆಕೆ ಆಯಿತು ಅಂಥೇಳಿ ಊಟಕ್ಕೆ ಹಾಕಿದರು. ನೋಡಿ, ಯಜಮಾನ ಇಲ್ಲ ಮನೇಲಿ,
ಇವ್ರು ಊಟಕ್ಕೆ ಹಾಕಿದ್ರು, ಅವ್ರು ಊಟ ಮಾಡಿದರು. ಊಟ ಮಾಡಿದ್ದು ಚಂದ ಅಡುಗೆ ಮಾಡಿದ್ದಾರೆ ಪಾಪ ಹೆಂಡತಿ ಎಲ್ಲ. ಊಟ ಮಾಡಿದ ಮೇಲೆ ತಾವೇ ಎಲೆ ತೆಗೆದು ಗೋಮಯ ಮಾಡಿ ಎಲೆ ಬೀಸಾಕ್ಬಿಟ್ಟು ಕೈ ತೊಳ್ಕೊಂಡು ಹೋಗ್ಬಿಟ್ರು. ಈಕೆ ಏನು ಮಾಡಿದ್ರು ಹೆಂಡತಿ ಅಂದರೆ, ಇವರು ಶೂದ್ರರಲ್ವಾ ಮನೆಗೆ ಬಂದವರು ಅಂತ ಹೇಳಿ ತಾ ಮಾಡಿದ ಅಡುಗೆ ಉಳಿದಿತ್ತಲ್ಲ ಅದನ್ನೆಲ್ಲ ಯಾರು ಹಂಚಿಬಿಟ್ಟು ಮತ್ತು ಅಡುಗೆ ಮನೆಯೆಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಸಾರಿಸಿ ಮತ್ತೊಮ್ಮೆ ತಾನೇ ತಲೆಗೆ ಸ್ನಾನ ಮಾಡಿ ಮತ್ತೆ ಅಡುಗೆ ಮಾಡಬೇಕು ಗಂಡನಿಗೆ ಅಂತ ಕೂತಿದ್ರು. ರಾಮಾನುಜರು ಬಂದರು. ನೀವೆಲ್ಲಿ ಹೋಗಿದ್ರಿ? ನೀನು ಹೋದ ತಕ್ಷಣ ಬಂದಿದ್ರು ಅವರು ಅಂತ. ಏನಾಯಿತು? ಊಟ ಮಾಡಿ ಹೋದರು. ಊಟ ಮಾಡಿ ಹೋದ್ರ? ಒಂದು ಮನೆ ಯಾಕೆ ಹಿಂಗೆ ತೊಳೆದು ಗುಡಿಸಿದ್ಯಾ ನೀನು ಅಂತ ಕೇಳಿದ್ರಂತೆ. ಇಲ್ಲ ಅವರು ಶೂದ್ರರಲ್ವಾ, ಅದಕ್ಕೆ ಊಟ ಮಾಡಿದ ಮೇಲೆ ನಿಮಗೆ ಬಡಿಸ್ಬಾರ್ದು ಅಂತ ಹೇಳಿ ಮತ್ತು ಬೇರೆ ಅಡುಗೆ ಮಾಡ್ತಾಯಿದ್ದೀನಿ ನಿಮಗೆ ಅಂತ. ಎಷ್ಟು ದುಃಖ ಆಯಿತು ರಾಮಾನುಜಾಚಾರ್ಯರಿಗೆ. ನೀನು ಜಾತಿಯಿಂದ ದೊಡ್ಡವರು ಸಣ್ಣವರು ಅಳಿತೀಯ ನೀನು? ಅವರು ಜ್ಞಾನದಿಂದ ನನಗೆ ದೊಡ್ಡವರಲ್ವಾ, ಅದರ ಗುರುಗಳಲ್ವ ಅವರು, ಯಾಕೆ ಹಿಂಗೆ ಮಾಡಿದೆ ಅಂತ ಹೆಂಡತಿ ಮೇಲೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು. ತುಂಬ ಬೇಜಾರು ಅಂದರೆ ಅಷ್ಟು ಪೂರ್ಣ ಬೇಜಾರು ಮಾಡಿಕೊಂಡ್ರು. ಅವರು ಹೇಳ್ತಾರೆ, ಒನ್ ಆಫ್ ದಿ ರೀಸನ್ಸ್ ಆಸ್ ಟು ವೈ ಯು ಟುಕ್ ಸನ್ಯಾಸ ವಾಸ್ ದ್ಯಾಟ್. ಸಾಕು ನನಗೆ ಅನಿಸ್ಬಿಡ್ತು, ಈ ಹೋಲಿಕೆ ಇದೆಯಲ್ಲ, ಜಾತಿ ಮೇಲೆ ಹೋಲಿಕೆ, ಇದು ಸರಿಯಲ್ಲ ಅಂತ ಅಂದ್ಕೊಂಡ್ರು. ಆನಂತರ ಕಾಂಚೀಪುರದ ಕಡೆ ಬಂದರು. ಬೇಜಾರು ಮಾಡ್ಕೋಬೇಡಿ, ತಪ್ಪಾಯ್ತು ನನ್ನ ಹೆಂಡತಿ ಕಡೆಯಿಂದ ಬೇಡ್ಕೊಂಡ್ರು. ಇಲ್ಲ ಬಿಡು, ಅದೇನು ಪದ್ಧತಿ ಇಲ್ಲ, ಮತ್ತು ಕೆಲವು ಮನೆಯಲ್ಲಿ ಇರುತ್ತಲ್ಲ ಪದ್ಧತಿ, ಅವರೇನು ಬೇಜಾರು ಮಾಡ್ಕೊಂಡಿಲ್ಲ, ಎಲ್ಲವನ್ನೂ ಮೇರಿ ನಿಂತಂಥವ್ರು ಕಾಂಚೀಪುರರು. ಬಿಡು, ಅದಕ್ಕೆ ತಲೆ ಕೆಡಿಸ್ಕೋತೀಯ ನೀನು ಅಂದರು. ರಾಮಾನುಜ ಹೇಳಿದಂತೆ ನಾನು ಕೆಲವು ಸಂದೇಹಗಳಿದ್ದಾವೆ. ನೀವು ದಿನಾಲೂ ವರದರಾಜನ ಹತ್ರ ಮಾತಾಡ್ತೀರಿ ರಾತ್ರಿ, ಇವತ್ತೊಂದಿಷ್ಟು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರ ಬರ್ಸ್ಕೊಂಬನ್ನಿ, ಕೇಳ್ಕೊಂಬನ್ನಿ, ನನಗೆ ಹೇಳಿ ನಾಳೆ ಅಂತ. ನಮಗೆ ಇವತ್ತು ಹೇಳಿದಾಗ ಒಂಥರ ಆಭಾಸ ಅನಿಸುತ್ತೆ. ಇದೇನು ರೀ ಅದು, ಕ್ವಶನ್ ಕೇಳೋದು, ಆನ್ಸರ್ ಇಟ್ಕೊಂಬರೋದು, ದೇವ್ರು ಹೇಳ್ತಾನ ಅಂತೀವಿ. ಅದು ಶ್ರದ್ಧೆಯ ಕಾಲ. ಶ್ರದ್ಧೆಯ ಕಾಲದಲ್ಲಿ ಆ ಗುರುಗಳು ಹೇಳಿದ್ದನ್ನೇ ಭಗವಂತನ ಬಾಯಿಂದ ಬಂದದ್ದು ಅಂತ ನಂಬಿಕೊಳ್ಳುವಂಥ ಕಾಲ ಅದು. ಕಾಂಚೀಪುರರು ಕೇಳಿದರು, ವರದರಾಜನ ಕೇಳಿ ಪ್ರಶ್ನೆಗಳನ್ನು. ಏನೇನು ಪ್ರಶ್ನೆ ಇದ್ದಾವೆ, ಪ್ರಶ್ನೆ ಯಾವುದು, ಉತ್ತರ ಯಾವುದು. ಮರುದಿವ ಕಾಂಚೀಪುರ ಹೇಳಿದ್ರಂತೆ, ನೀನು ಕೇಳಿದ್ನಪ್ಪ ನಿನ್ನ ಪ್ರಶ್ನೆಗಳಿಗೆಲ್ಲ ಅದಕ್ಕೆ ವರದರಾಜ ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದರು. ಏನೇನು ಪ್ರಶ್ನೆ, ಏನೇನು ಉತ್ತರ? ಪರಬ್ರಹ್ಮ ಮತ್ತು ಜಗತ್ ಕಾರಣದ ಬಗ್ಗೆ ಪ್ರಶ್ನೆ ಕೇಳಿದರು. ಅದಕ್ಕೆ ಉತ್ತರ ಕೊಟ್ಟ ವರದರಾಜ, ನಾನೇ ಪರಬ್ರಹ್ಮ ಮತ್ತು ಜಗತ್ತಿಗೆ ನಾನು ಕಾರಣ. ನಮ್ಮ ವೇದಾಂತ ಇರೋದೇ ಅದರ ಮೇಲೆ. ಭಗವಂತ ಸೃಷ್ಟಿ ಮಾಡಿದ, ಈ ಪ್ರಪಂಚ ಇರಲಿಲ್ಲ, ಭಗವಂತ ಒಬ್ಬನೇ ಇದ್ದ. ಅವನಿಗೂ ಬೇಜಾರಾಗತ್ತಲ್ಲ, ಒಬ್ಬನೇ ಇದ್ದು ಎಷ್ಟು ಅಂತಿರ್ತಾನೆ ಅವನೇ. ಅದಕ್ಕೆ ನಮ್ಮ ಗುಂಡಪ್ಪನ ಸುಮ್ಮನೊಬ್ಬಂಟಿ ಅಂತಿಹುದು, ಆಗಬೇಕು ಅಂತ ಇಬ್ಬರಾದಂತೆ, ಇಬ್ಬರಾಗಿ ಕೋಟಿ ರೂಪದಲ್ಲಿ ಹೊಮ್ಮಿದ ಅಂತ ಹೇಳ್ತಾರೆ. ಕೋಟಿ ಹೊಂದಿದ ಹಾಗೆ ಭಗವಂತ ಒಬ್ಬನೇ ಇದ್ದ, ಪರಬ್ರಹ್ಮ ಜಗತ್ತಿಗೆ ಕಾರಣ. ಅಹಮೇವ ಪರಂ ತತ್ವಂ ಜಗತ್ ಕಾರಣಂ ಕಾರಣಂ ಅಂತ ಹೇಳಿದ. ಎರಡನೇದು, ಇದು ಬಹಳ ಮುಖ್ಯವಾಗಿ ಬರುವಂಥದ್ದು, ಜೀವಾತ್ಮ ಪರಮಾತ್ಮದಲ್ಲಿ ಭೇದ ಇದೆ ಅಂತ. ವಿಶಿಷ್ಟ ಅದ್ವೈತದ ಮೂಲ, ಮುಂದೆ ದ್ವೈತಕ್ಕೂ ಅದೇ ಬಂತು. ಮುಂದೆ ಜೀವ ಮತ್ತು ಪರಮಾತ್ಮನೊಳಗೆ ಭಿನ್ನ ಭೇದ ಇದೆ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಏನಂದರೆ, ಕ್ಷೇತ್ರಜ್ಞೇಶ್ವರಯೋ ಭೇದ ಸಿದ್ಧ ಏವಹ, ಅಂದರೆ ಜೀವಕ್ಕೂ ಪರಮಾತ್ಮನಿಗೂ ವ್ಯತ್ಯಾಸ ಇದೆ. ಈಗ ಒಬ್ಬ ಚಿನ್ನದ ಕೆಲಸ ಮಾಡ್ತಿರ್ತಾನೆ, ಚಿನ್ನದ ಕೆಲಸ ಮಾಡೋನೇ ಬೇರೆ, ಚಿನ್ನದ ವಸ್ತುವೇ ಬೇರೆ. ಒಂದು ಚಿನ್ನದ ಆಭರಣ ಮಾಡ್ತಾನೆ, ಚಿನ್ನದ ಆಭರಣ ಬೇರೆ, ಚಿನ್ನದ ಆಭರಣ ಮಾಡಿದವನು ಬೇರೆ. ಕೊರಳಲ್ಲಿ ಹಾಕ್ಕೋಬಹುದು, ಆದರೆ ಅವನದೇ ಒಂದು ಭಾಗ ಆಗಲ್ಲ. ಹಾಗೆ ಜೀವ ಭಗವಂತನಿಂದ ಸೃಷ್ಟಿಯಾದಂಥ ಒಂದು ಉಪಕರಣ. ಅದು ಬಹಳ ಅಂದರೆ ಒಳ್ಳೆಯ ಉಪಕರಣ ಆಗ್ಬೋದೇ ಹೊರತಾಗಿ ಅದೇ ದೇವರಾಗೋಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಕ್ಷೇತ್ರಜ್ಞೇಶ್ವರ ಯೋ ಭೇದ ಸಿದ್ಧ ಏವಹ ಅಂತ. ಮುಂದೆ ಮೋಕ್ಷಕ್ಕೇನು ದಾರಿ ಅಂತ ಕೇಳಿದರು. ಮೋಕ್ಷಕ್ಕೆ ದಾರಿ ಹೇಳ್ತಾರೆ, ಪ್ರಪತ್ತಿಯೇ ಮೋಕ್ಷೋಪಾಯ. ಪ್ರಪತ್ತಿ ಅಂದರೆ ಸರ್ವಾರ್ಪಣ, ನಂದಲ್ಲ, ಇದಂ ನಮ್ಮಮ್ಮ ಅಂತ ನಮ್ಮಲ್ಲೆಲ್ಲ ಹೇಳಿಸ್ತಾರೆ. ಪೂಜೆ ಮಾಡಿಸುವಾಗ, ಯಜ್ಞ ಮಾಡಿಸುವಾಗ ಮನೇಲಿ ಪುರೋಹಿತರು ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾಕದು ಅವ್ರದ್ದಲ್ಲ, ಅದು ಹೇಗಿದ್ರು ಹಾಕುವಾಗ ಇದನ್ನು ನಮ್ಮಮ್ಮ, ಇದಂ ನಮ್ಮಮ್ಮ ಅಂತ ಅನ್ಬೇಕು. ಈ ಪಾಪ ಅನ್ಬೇಕಲ್ಲ, ಯಜಮಾನ ಅದು ಅನ್ಬೇಕಲ್ಲ, ಮೆಕ್ಯಾನಿಕಲಿ ಇದಂ ನಮ್ಮಮ್ಮ ಅಂತಿರ್ತಾರೆ. ಅವ್ರಿಗೆ ಗೊತ್ತೂ ಇರಲ್ಲ ಅದಕ್ಕೆ ಹೇಳ್ತಾರೆ ಅಂತ. ಪುರೋಹಿತರೇ ಅಂತಿರ್ತಾರೆ, ಹೇಗಿದ್ದರೂ ಅವ್ರದ್ದಲ್ಲ, ಪುರೋಹಿತರದಲ್ಲ, ಅದು ಹಾಕ್ಬೋದು. ಆದರೆ ಇದಂ ನಮ್ಮಮ್ಮ ಭಾಳ ಚೆಂದ ಬರ್ತದೆ ಮಾತದು. ಇದಂ ನಮ್ಮಮ್ಮ ಅಂತ ಅನ್ನಬಾರ್ದು ಅನ್ನೋದು ಯಾವಾಗ ಅಂದಾಗ, ಮಗಳನ್ನು ಧಾರೆ ಎರೆದು ಕೊಡುವಾಗ ಅನ್ನಬಾರ್ದು. ಇದಂ ನಮ್ಮಮ್ಮ ಅನ್ನಬಾರ್ದು, ಅದು ನಂದು, ನಮ್ಮ ಮಗಳು, ನನ್ನ ಮಗಳು ಧಾರೆ ಎರೆದು ಕೊಡ್ತೀನಿ ಅಂತ. ಹಾಗೆ ಹೇಳ್ತಾರೆ, ಮೋಕ್ಷೋಪಾಯಕ್ಕೆ ಒಂದೇ ಒಂದು ಹಾದಿ, ಮೋಕ್ಷೋಪಾಯೋ ನ್ಯಾಸ ಏವ ಜನಾನ ಮುಕ್ತಿ ಮಿಚ್ಛತಾಂ. ಮುಕ್ತಿ ಬೇಕು ಅನ್ನೋರಿಗೆ ಸರ್ವಾರ್ಪಣ ಭಾವ ಹೊಂದಿದ್ರೆ ಸಾಕು, ಮೋಕ್ಷ ಸಿಗ್ತದೆ ಅಂತ. ಮೂರನೇ ಕೊನೆಗೆ ಇನ್ನೊಂದು ಭಾಳ ವಿಚಿತ್ರ ಮಾತಿದೆ. ಸಾಯೋ ಹೊತ್ತಿಗೆ ಯಾವ ಮಾತನ್ನು ಹೇಳಬೇಕು? ನಾವು ಹೇಳ್ತೀವಿ, ಸಾಯೋ ಹೊತ್ತಿಗೆ
ನಾರಾಯಣ ನಾಮ ಕೊನೆಗೆ ಬರಬೇಕು ಅಂತ ಬರ್ತದೆ ಹೇಳ್ತೀವಿ. ಇವರು ಹೇಳಿದ್ದೇನೆಂದರೆ, ನನ್ನ ಭಕ್ತರಿಗೆ ಅಂತಿಮ ಸ್ಮೃತಿ ಅವಶ್ಯವಿಲ್ಲ. ನನ್ನ ಭಕ್ತರಾದವರಿಗೆ ಯಾವಾಗಲೂ ಮನಸ್ಸಲ್ಲಿ ಇದ್ದೇ ಇರ್ತಾನೆ ಭಗವಂತ, ಅದರಿಂದ ಅನ್ನೋದು ಕಾರಣ ಇಲ್ಲ ಅಂತ ಹೇಳ್ತಾರೆ. ಮದ್ಭಕ್ತಾನಾಂ ಜನಾನಾಂ ನಾಂತಿ ಸ್ಮೃತಿ ರಿಷ್ಯತೆ. ಕೊನೆಗೆ ನನ್ನಲ್ಲಿ ಭಕ್ತಿ ಇದ್ದರೆ ಅವಸಾನ ಕಾಲದಲ್ಲಿ ನಾನು ಮೋಕ್ಷ ಕೊಡ್ತೀನಿ, ಭಕ್ತಿ ಮಾತ್ರ ಇರಬೇಕು ಸಂಪೂರ್ಣ. ಇದೊಂದು ತನ್ನ ವೈಯಕ್ತಿಕ ಪ್ರಶ್ನೆ ಕೇಳಿರ್ತಾರೆ ರಾಮಾನುಜರು. ನನ್ನ ಮುಂದೆ ಗತಿ ಏನು ನಂದು? ಯಾರನ್ನು ಗುರುಗಳು ಅಂತ ಒಪ್ಕೊಂಡಿದ್ನೋ ಆ ಗುರುಗಳಿಲ್ಲ ಈಗ, ಯಾರನ್ನು ಆಶ್ರಯಿಸಬೇಕು ಮುಂದೆ ಬೆಳಿಬೇಕಾದ್ರೆ ಅಂತ. ಅದಕ್ಕೊಂದು ಉತ್ತರ ಸಿಗ್ತದೆ. ಹೇಳ್ತಾರೆ, ಪೂರ್ಣಾಚಾರ್ಯ ಮಹಾತ್ಮಾನಂ ಸಮಾಶ್ರಯ ಗುಣಾಶ್ರಯಂ. ನಿನ್ನ ಮುಂದಿನ ಕಾರ್ಯಕ್ಕಾಗಿ ಮಹಾಪೂರ್ಣರು ಅಂತ ಏನಿದ್ದಾರೋ ಜ್ಞಾನಿಗಳು, ಅವರನ್ನು ಅವಲಂಬಿಸು ಅಂತ ಹೇಳ್ದಂಗೆ ಆಯಿತು. ಅದರ ಮೆಸೇಜ್ ಕ್ಲಿಯರಾಗಿ ಸಿಕ್ಕಂಗಾಯಿತು. ಈಗ ನೀನು ಮುಂದುವರಿಬೇಕು ಅಧ್ಯಾತ್ಮದಲ್ಲಿ ಅನ್ನೋದಾದರೆ ಮಹಾಪೂರ್ಣರನ್ನು ಆಶ್ರಯಿಸಬೇಕು. ಆಯಿತು, ಮಾಡ್ತೀನಿ ಅಂತ ಸಂತೋಷ ಆಯಿತು ಇವ್ರಿಗೆ. ಹಾಗಾದರೆ ಮಹಾಪೂರ್ಣನ ಆಶ್ರಯಿಸಬೇಕು ಅಂತ ತೀರ್ಮಾನ ಮಾಡಿ ಹೊರಡೋಣ ಶ್ರೀರಂಗಮಕ್ಕೆ ಅಂತ ಹೊರಟರು. ಅದೇ ಸಮಯಕ್ಕೆ ಅಲ್ಲೇನಾಗಿದೆ ಅಂದರೆ, ಯಮುನಾಚಾರ್ಯ ತೀರ್ಕೊಂಡ ಮೇಲೆ ಪೀಠಾಧಿಪತಿ ಯಾರೂ ಇಲ್ಲ, ಅಲ್ಲಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಇನ್ನು ಯಾರನ್ನ ಆರಿಸ್ಬೇಕು? ಯೋಗ್ಯರನ್ನು ತಂದು ಕೂಡಿಸ್ಬೇಕಲ್ಲ ಪೀಠಕ್ಕೆ ಅಂತ ಭಕ್ತರೆಲ್ಲ ಸೇರಿಕೊಂಡಿದ್ರು. ಮಹಾಪೂರ್ಣರ ನೇತೃತ್ವದಲ್ಲಿ ಕೂತ್ಕೊಂಡಿದ್ರು. ಕೊನೆಗಂದ್ರಂತೆ ಹೇಗಿದ್ದರೂ ನಮ್ಮ ಯಮುನಾಚಾರ್ಯರಿಗೆ ರಾಮಾನುಜನ ಮೇಲೆ ಆಸೆ ಇತ್ತು ಕರ್ಕೊಂಬರ್ಬೇಕು ಅಂತ. ಅದಕ್ಕೋಸ್ಕರ ಸ್ತೋತ್ರರತ್ನ ಕಳಿಸ್ಕೊಟ್ರು, ಎಲ್ಲ ಮಾಡಿದರು. ಅವ್ರನ್ನೇ ಕರ್ಕೊಂಬಂದ್ಬಿಡಿ ಮಹಾಪೂರ್ಣರೇ, ನೀವೇ ಹೋಗಿ ಕರ್ಕೊಂಬಂದ್ಬಿಡಿ, ಅವ್ನ ಪೀಠಕ್ಕೆ ಕೂಡಿಸ್ಬಿಡೋಣ ಅಂತಂದರು. ಇಲ್ಲಿ ರಾಮಾನುಜರು ಇಲ್ಲಿಂದ ಹೊರಟರು ಶ್ರೀರಂಗಮಕ್ಕೆ. ಅಲ್ಲಿ ಶ್ರೀರಂಗಮಿಂದ ಅವ್ರು ಹೊರಟರು ಇವ್ರು ಕರ್ಕೊಂಬರೋದಕ್ಕೆ. ದಾರಿಯಲ್ಲಿ ಮಧುರಾಂತಕ ಅಂತ ಒಂದು ಊರು ಬರ್ತದೆ. ತಾವು ದಯವಿಟ್ಟು ತಮಿಳ್ನಾಡಿಗೆ ಹೋದರೆ ಜಾಗ ನೋಡ್ಕೊಂಬರ್ಬೇಕು. ನಾನು ಇದು ಬರೀಬೇಕಾದ್ರೆ, ಅವಾಗ ಸ್ಟಡಿ ಮಾಡಬೇಕಾದ್ರೆ ಹೋಗಿ ನೋಡ್ಕೊಂಬಂದೆ ದೇವಸ್ಥಾನದಲ್ಲಿ. ಸಣ್ಣ ದೇವಸ್ಥಾನ. ಆ ಜಾಗದಲ್ಲಿ ಇಬ್ಬರು ಭೇಟಿ ಆಗ್ತಾರೆ. ಈ ಕಡೆಯಿಂದ ಹೋಗೋ ಮಹಾಪೂರ್ಣರು, ಆ ಕಡೆ ಬರೋ ರಾಮಾನುಜರು, ಇಬ್ಬರು ಮಧುರಾಂತಕ ದೇವಸ್ಥಾನದಲ್ಲಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಕೂತ್ಕೊಂಡು ಚಿಂತೆ ಮಾಡ್ತಾ, ಆ ಕೋದಂಡರಾಮ ದೇವಸ್ಥಾನ ಭಾಳ ಚೆಂದಾಗಿರೋ ವಿಗ್ರಹ, ಅದು ರಾಮನ ವಿಗ್ರಹ. ಅಲ್ಲಿ ಆ ಕೂತ್ಕೊಂಡು ಹೇಳ್ತಾರೆ, ನೋಡಿ ಹಿಂಗಾಗಿದೆ, ನನಗೂ ಸಾಕಾಗಿದೆ, ಸಂಸಾರ ಬಿಡಬೇಕು ಅಂದ್ಕೊಂಡಿದ್ದೀನಿ, ಸನ್ಯಾಸ ತೊಗೋಬೇಕಂತ ಇವ್ರು ಹೇಳೋದಕ್ಕೂ, ನಮಗೆ ಸನ್ಯಾಸ ಕಾದಿದೆ, ನೀವು ಬನ್ನಿ ಅಂತ ಅವ್ರು ಹೇಳೋದಕ್ಕೂ, ಅಲ್ಲೇ ಅವರಿಗೆ ತ್ರಿಪುಂಡ್ರ ಧಾರಣೆ ಮಾಡಿಸಿ ಅವರಿಗೆ ದಾಸನಾಮ ಅನುಗ್ರಹ ಮಾಡಿ ಆ ಪವಿತ್ರ ಮಂತ್ರಗಳನ್ನು ಮಹಾಪೂರ್ಣರು ಕೊಡ್ತಾರೆ. ಕೊಟ್ಟು ಆ ಸ್ಥಾನವನ್ನು ತುಂಬಬೇಕಪ್ಪ ನೀನು, ಯಮುನಾಚಾರ್ಯ ಸ್ಥಾನವನ್ನು ಅಂತ ಹೇಳ್ತಾರೆ. ಇದು ನಡೆದದ್ದು ಯಾವಾಗ ಅಂತ ದಾಖಲೆ ಮಾಡಿಟ್ಟಿದ್ದಾರೆ. ನನಗೆ ಅದು ಶ್ರೀವೈಷ್ಣವ ಪರಂಪರೆ ಬಗ್ಗೆ ಒಂದು ಸಂತೋಷ ಅಂದರೆ, ಪ್ರತಿಯೊಂದಕ್ಕೂ ದಾಖಲೆ ಇಟ್ಟಿದ್ದಾರೆ ಅವರು. ನಾನು ಸುಮಾರು ಶ್ರೀರಂಗಮಲ್ಲಿ ಒಂದು 4-5 ದಿವಸ ಇದ್ದು ಅಲ್ಲಿ ಆರ್ಕೈವ್ಸ್ದು ಪರಿಚಯ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಜೆರಾಕ್ಸ್ ಮಾಡ್ಕೊಂಬಂದಿದ್ದೆ, ಕಾಪಿ ಮಾಡ್ಕೊಂಬಂದಿದ್ದೆ. ದಾಖಲೆ ಇಟ್ಟಿದ್ದಾರೆ ನೋಡಿ. ತಮಿಳು ಪಂಚಾಂಗದ ಅವನಿ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿಯಲ್ಲಿ ಇವತ್ತಿಗೂ ಕೂಡ ಆ ಕ್ಷೇತ್ರವನ್ನು ದ್ವಯಂವಿಳಿಂದ ತಿರುಪತಿ ಅಂತ ಕರೀತಾರೆ. ದ್ವಯಂವಿಳಿಂದ ತಿರುಪತಿ ಅಂತ ಅಂದರೆ, ಇದು ಬಂದಿದ್ದಾನೆ ಭಗವಂತ, ಇಲ್ಲಿದ್ದಾನೆ, ಅವನು ಸಾಕ್ಷಿಯಾಗಿ ಇವರಿಬ್ಬರು ಸೇರಿಕೊಂಡಿದ್ದರು ಅಂತ ಇವತ್ತಿಗೂ ಹಬ್ಬ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಅವರಿಬ್ಬರು ಸೇರಿದ ದಿನವನ್ನು ಮಾಡ್ತಾರೆ. ನಂತರ ಇವರೊಂದು ಬೇಡಿಕೆ ಕೊಟ್ಟರು. ಯಾರು ಮಹಾಪೂರ್ಣರಿಗೆ ರಾಮಾನುಜರು ಹೇಳಿದರು, ನಾನು ಬರ್ತೀನಿ ಸ್ವಾಮಿ, ಅದ್ರ ತಯಾರಾಗಬೇಕು, ನಾನು ಸನ್ಯಾಸಿಕೆಯನ್ನು ಕೂಡಿಸ್ಬಿಡ್ತೀರಿ ನೀವು, ನನ್ನ ಮನಸ್ಸು ತಯಾರಾಗಿದೆ, ಬಟ್ ಬುದ್ಧಿ ತಯಾರಾಗಿಲ್ಲ, ಇನ್ನು ನನಗೆ ಜ್ಞಾನ ಬೇಕು. ಅದಕ್ಕೋಸ್ಕರ ಒಂದು ಬೇಡ್ಕೋತೀನಿ ನಿಮ್ಮನ್ನು, ಮಹಾಪೂರ್ಣರು ಬಂದುಬಿಡಿ ನಮ್ಮ ಕಡೆಗೆ, ಕಾಂಚಿಗೆ ಬನ್ನಿ, ಇರೋಕ್ಕೆ ವ್ಯವಸ್ಥೆ ಮಾಡ್ತೀನಿ, ಪರಿವಾರ ಎಲ್ಲ ಬಂದುಬಿಡಿ. ಒಂದು 6 ತಿಂಗಳಲ್ಲಿ ಮಾತ್ರ ಕೂತ್ಕೋಬೇಕು. ನನಗೆ ಸಂಸ್ಕೃತ ಸಾಹಿತ್ಯ ಎಲ್ಲ ಗೊತ್ತಿದೆ, ವೇದಾಂತ ಗೊತ್ತಿದೆ ನನಗೆ, ಆದರೆ ತಮಿಳು ಪರಂಪರೆ ಗೊತ್ತಿಲ್ಲ. ನಾನು ಹೇಳಿದ ಹಾಗೆ ಅಳ್ವಾರರು ಬರೆದದ್ದೆಲ್ಲ ತಮಿಳಲ್ಲಿರೋದು, ಅವು ನನಗೆ ಗೊತ್ತಿಲ್ಲ. ನಾಲಾಯಿರಂ ಅಂತ ಹೇಳಿದೆ ನಾನು, ಆ ನಾಲಾಯಿರಂ ಗೊತ್ತಿಲ್ಲ, ನಾನು ಕಲಿಸ್ಕೊಡ್ಬೇಕು. ನೀವು ಒಂದು 6 ತಿಂಗಳು ನಾನು ಪ್ರಯತ್ನ ಮಾಡಿ, ಅದಾದಮೇಲೆ ಸನ್ಯಾಸ ತೊಗೋತೀನಿ. ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಥಿಂಗ್ಸ್, ಐ ಲೈಕ್ ಇಟ್. ರಾಮಾನುಜರು ಶಾನ್ ಸಿಕ್ತಲ್ಲ ಅಂತ ಪೀಠದ ಮೇಲೆ ಕೂಡಲಿಲ್ಲ. ನೀವು ಪೀಠಕ್ಕೆ ಬನ್ನಿ ಅಂತ ಕರೆಯೋಕೆ ಬಂದರೂ ಕೂಡ ನಾನು ಅರ್ಹತೆ ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ನನಗೆ ಒಂದು ಭಾಗ ಗೊತ್ತು, ಈ ತಮಿಳು ಭಾಗ ನನಗೆ ಅಷ್ಟು ತಿಳಿದಿಲ್ಲ, ನಾಲಾಯರಂ ತಿಳಿದಿಲ್ಲ, ಪ್ರಬಂಧಗಳು ತಿಳಿದಿಲ್ಲ, ದಯವಿಟ್ಟು ಕಲಿಸ್ಕೊಡಿ ಅಂತ ಕೇಳಿದ್ರಂತೆ. ನೋಡಿ, ಮನೆ ಕರ್ಕೊಂಬರ್ತಾರೆ ಮಹಾಪೂರ್ಣರು, ಅವ್ರನ್ನ ಹೆಂಡತಿಯನ್ನು ಕರ್ಕೊಂಬಂದು ತಮ್ಮ ಮನೆಯಲ್ಲಿ ಅರ್ಧ ಭಾಗ ಮಾಡಿ, ಅರ್ಧ ಭಾಗದಲ್ಲಿ ಅವ್ರು ಇರ್ತಾರೆ. 6 ತಿಂಗಳು ಸತತವಾಗಿ ಅವ್ರ ಮುಂದೆ ಕೂತ್ಕೊಂಡು ಆ ನಾಲಾಯರಮೆಲ್ಲ ಕಳ್ಕೊಂಡ್ರು. ಯಾಕಂದರೆ ತಾವು ಸಂಸ್ಕೃತದಲ್ಲಿ ಕಲ್ತದ್ದು ಈ ತಮಿಳಲ್ಲಿ ಕಲ್ತದ್ದು ಸಂವಾದಿ ಆಗಿದ್ದಾವೋ ಇಲ್ಲೋ ನೋಡಬೇಕಲ್ಲ, ಅದಕ್ಕೋಸ್ಕರ ಮಾಡಿದರು. ಅದಕ್ಕೊಂದು ಕಲಿತಾ ಇದ್ದರು. ಆಗೊಂದು ಘಟನೆ ಆಯಿತು, ಅದು ಹೇಳೋದು ಬೇಡ ಅಂತ ಬಿಟ್ಟಿದ್ದೀನಿ ನಾನೇ, ಯಾಕಂದರೆ ಯಾರ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಬರಬಾರ್ದು ಅಂತ ಅನ್ನೋದಕ್ಕೋಸ್ಕರ. ಅಲ್ಲೊಂದು ಘಟನೆ ಆಗಿ ಅವ್ರ ಹೆಂಡತಿ, ಮಹಾಪೂರ್ಣರ ಹೆಂಡತಿಗೆ ಅಪಮಾನ ಮಾಡ್ತಾರೆ. ಆ ಕ್ಷಣಕ್ಕೆ ಅವರು ಸಾಕು, ನನಗೆ ಸಂಸಾರ ಸಾಕು ಅಂತ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮಾಡಿ ಏನು ಮಾಡ್ತಾರೆ, ತನಗಿದ್ದಂಥ ಆಸ್ತಿ ಏನು ಬಂದಿತ್ತು, ಮನೆತನದ ಬಂದಂಥ ಆಸ್ತಿ ಎಲ್ಲವನ್ನೂ ಹೆಂಡತಿಗೆ ಕೊಟ್ಬಿಡ್ತಾರೆ.
ಕೊಟ್ಬಿಟ್ಟು ಆಕೆ ಜೀವನಕ್ಕೆ ಭದ್ರತೆ ಮಾಡಿ ಆಗುವ ಹಾಗೆ ಎಲ್ಲ ಮಾಡಿ ತವರು ಮನೆಗೆ ಕಳಿಸಿ ಇನ್ನು ಸನ್ಯಾಸಕ್ಕೆ ತಯಾರಾಗಿದ್ದೀನಿ ನಾನು ಅಂತ ಹೇಳಿಬಿಡ್ತಾರೆ. ಈ ಘಟನೆಯಿಂದ ಬೇಜಾರಾಗಿ ಮಹಾಪೂರ್ಣರು ವಾಪಸ್ ಹೋಗ್ಬಿಡ್ತಾರೆ. ಹೆಂಡ್ತಿಗೆ ನೋವಾಯ್ತಲ್ಲ, ಅಪಮಾನ ಆಯ್ತಲ್ಲ ಅಂತ ಹೇಳಿ ಮಹಾಪೂರ್ಣರು ಅವ್ರ ಹೆಂಡ್ತಿ ಊರಿಗೆ ಹೋಗ್ಬಿಡ್ತಾರೆ. ಇವ್ರು ಸನ್ಯಾಸ ಯಾರನ್ನು ತೊಗೋಬೇಕು? ಸನ್ಯಾಸ ಸಾಮಾನ್ಯ ಸನ್ಯಾಸ ಕೊಡಬೇಕಾದ್ರೆ ಯಾರೊಬ್ಬರು ಹಿರಿಯ ಸನ್ಯಾಸಿಗಳು ಸಣ್ಣವರಿಗೆ ಕೊಡಬೇಕು. ಯಾರೂ ಇಲ್ಲ ಈಗ ಅಲ್ಲಿ ಯಮುನಾಚಾರ್ಯರಿಲ್ಲ, ಪೀಠ ಖಾಲಿ ಇದೆ. ಮಹಾಪೂರ್ಣರು ಗುರುಗಳಂದ್ರೆ ಸನ್ಯಾಸಿಗಳಲ್ಲ ಅವರು. ಏನು ಮಾಡಬೇಕು? ಇದು ನಾನು ಹೇಳೋದು ಸ್ವಾಮಿ, ಬೇರೆ ಪ್ರಾಣಿಗಳಿಗೆ ಹಾದಿ ಬೇಕು, ಸಲಗಕ್ಕೆ ಹಾದಿ ಬೇಕಾಗಿಲ್ಲ. ಹೋದದ್ದೇ ದಾರಿ ಅಲ್ವಾ? ಸಲಗ ಹೋದರೆ ದಾರಿ ಮಾಡ್ಕೊಂಡು ಹೋಗುತ್ತೆ. ಹಾಗೆ ರಾಮಾನುಜರು ಏನು ಮಾಡಿದರು, ನನ್ನ ಗುರುಗಳು ಯಮುನಾಚಾರ್ಯರು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ಅವರ ಸ್ಮರಣೆಯಲ್ಲಿ ನಾನು ಸನ್ಯಾಸ ತಗೋತೀನಿ ಅಂದ್ಬಿಟ್ಟು ಸರಸರ ಒಂದು ಶಿಷ್ಯವರಿಂದ ಕರ್ಕೊಂಡ್ರು. ಕಮಂಡಲು, ಕಾಷಾಯ, ತ್ರಿದಂಡ, ಜಲಪವಿತ್ರ, ಯಜ್ಞೋಪವಿತ, ಗೋಪುಚ್ಛ ಎಲ್ಲ ತೊಗೊಂಡ್ಬಿಟ್ಟು ಕಾಂಚಿ ಗುಡಿಗೆ ಹೋಗಿ ಅಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ಅನಂತ ಸರಸ್ಸು ಅಂತ ಒಂದಿದೆ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದರು. ತಾವೇ ದೀರ್ಘದ ನಮಸ್ಕಾರ ಹಾಕಿ ಈ ಕ್ಷಣಕ್ಕೆ ನಾನು ಸನ್ಯಾಸಿ ಆದೆ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟು ಸೀದಾ ಗುಡಿಗೆ ಬಂದರು. ಗುಡಿಗೆ ಬಂದಾಗ ಕೆಲವು ನಾವು ಪವಾಡಗಳನ್ನ ಹೇಳ್ತಿಲ್ಲ, ನಂಬಬೇಕು ಬಿಡಬೇಕು, ನಂಬಿಬಿಟ್ಟಿದ್ದು. ಅಂದರೆ ಭಕ್ತಿಯ ಉತ್ಕಟತೆಯಲ್ಲಿ ಕೆಲವು ಮಾತುಗಳು ಹಾಗೆ ಬರ್ತದೆ. ಅವ್ರು ಹೋದಾಗ ತಾನೇ ಗಂಟೆ ಬಡಿಯೋಕ್ಕೆ ಶುರು ಆಯ್ತಂತೆ ದೇವಸ್ಥಾನದಲ್ಲಿ. ತಾನೇ ಮಂಗಳಾರತಿ ಆದಂಗೆ ಆಯಿತು. ವರದರಾಜ ಮಾತು ಕೊಟ್ಟಂಗಾಯಿತು. ಕಾಂಚೀಪುರರು ಒಳಗಿಂದ ಬಂದರಂತೆ. ಬಂದು ವರದರಾಜನ ಅಪ್ಪಣೆ ಆಗಿದೆ, ನಿನ್ನ ಸನ್ಯಾಸ ಒಪ್ಪಿತಾಯಿತು, ನಿನಗೆ ಯತಿರಾಜ ಅಂತ ಬಿರುದು ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತೆ. ಅವತ್ತಿಂದ ಯತಿರಾಜರಾದರು. ಯತಿರಾಜರಾಗಿ ಅವ್ರು ಸಂಬೋಧನೆ ಮಾಡಿ ಒಂದು ಸ್ತೋತ್ರ ಮಾಡಿದ್ರಂತೆ ಕಾಂಚೀಪುರರು. ರಾಮಾನುಜಾಯ ನಾಥಾಯ ಯತೀಂದ್ರಾಯ ಮಹಾತ್ಮನೆ ಕೃಪಾಪಾತ್ರ ಪ್ರಸನ್ನಾಯ ಲಕ್ಷ್ಮಣಾರ್ಯಾಯತೇ ನಮಃ ಅಂತ. ಲಕ್ಷ್ಮಣಾರ್ಯಾಯತೇ ನಮಃ. ಲಕ್ಷ್ಮಣ ಅವನು ರಾಮಾನುಜ ಅಂತ ಹೇಳಿ ಮಾಡಿದ್ದು. ರಾಮಾನುಜ ಸಂಸಾರ ತೊಗೊಂಡ್ಬಿಟ್ರು. ಸಂಸಾರ ಬಿಟ್ಟು ಸನ್ಯಾಸ ತೊಗೊಂಡ್ರು. ಅವರು ಸನ್ಯಾಸ ತೊಗೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹಬ್ಬೋಕ್ಕೆ ಶುರು ಆಯಿತು. ಮೊದಲೇ ಪ್ರಖರವಾದ ಮಾತುಗಾರ, ವಾಗ್ಮಿ, ತುಂಬ ಚೆನ್ನಾಗಿ ತಿಳ್ಕೊಂಡವರು, ನೋಡೋಕೆ ವ್ಯಕ್ತಿತ್ವನೂ ಅದ್ಭುತವಾದಂಥ ವ್ಯಕ್ತಿತ್ವ. ಅವ್ರು ಸನ್ಯಾಸ ತೊಗೊಂಡಿದ್ದಾರೆ ಗೊತ್ತಾದ ಮೇಲೆ ದೂರದೂರಿನ ಜನ ಬರೋಕ್ಕೆ ಶುರು ಆದರು ಗುರುಗಳನ್ನು ನೋಡಬೇಕು ಅಂತ. ಯಾವ ಮಠಕ್ಕೆ ಸನ್ಯಾಸಿ ಇವರು? ಇಲ್ಲ, ಯಾವ ಮಠನೂ ಇಲ್ಲ. ಯಾಕಂದರೆ ಶ್ರೀರಂಗಮಕ್ಕೆ ಹೋಗಿಲ್ಲ, ಅಲ್ಲಿ ಪೀಠಕ್ಕೆ ಕೂಡಿಸಿಲ್ಲ ಯಾರು, ಆದರೆ ಇಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಸನ್ಯಾಸ. ಆವಾಗ ರಾಮಾನುಜರ ಪೂರ್ವಾಶ್ರಮದ ಸಹೋದರಿ ಮಗ ದಾಶರಥಿ ಅನ್ನೋ ಹುಡುಗ ಬರ್ತಾನೆ. ಇದು ನಾನು ಭಾಳ ಮುಖ್ಯವಾಗಿ ಹೇಳಬೇಕಾದ್ದು. ದಾಶರಥಿ ಅನ್ನೋನು ಬಂದು, ಅಣ್ಣ ನಾನು ನಿನ್ನ ಜೊತೆಗಿರ್ತೀನಿ, ಸನ್ಯಾಸ ತೊಗೊಂಡಿದ್ದಾರೆ, ಶಿಷ್ಯನಾಗಿರ್ತೀನಿ. ಮೊದಲನೇ ಶಿಷ್ಯ. ಇನ್ನೊಬ್ಬ ಹುಡುಗ, ಅವನು ಸಂಬಂಧಿಕರಾಗಿದ್ದವನು, ಒಂದು ಬಹಳ ಹಾರಿಯತ ಗೋತ್ರದ ಅನಂತ ಭಟ್ರು ಅಂತಿದ್ದರು, ಅವ್ರ ಮಗ. ಅವ ಕೂರನಾಥ ಅಂತ. ಮುಂದೆ ಅಳ್ವಾರ ಆಗ್ತಾನೆ, ಕೂರತ್ತಳ್ವಾರ ಅಂತ ಆಗ್ತಾನೆ. ಆ ಕೂರನಾಥ ಇಬ್ಬರು ಶಿಷ್ಯರಾದರು. ಇದನ್ನು ಯಾಕೆ ಹೇಳಬೇಕು ಅಂದರೆ, ಇಟ್ ಈಸ್ ಎ ಗ್ರೇಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ಸ್ ಆಫ್ ಎ ಗ್ರೇಟ್ ಮಾಸ್ಟರ್. ಗುರುವಿನ ಮೊದಲನೇ ಶಿಷ್ಯ ಆಗೋದು ಪುಣ್ಯ. ಅದು ಎಲ್ಲ ಕಡೆಯೂ ಹೀಗೆ ಆದದ್ದು. ಯಾವ ಪರಂಪರೆಯಲ್ಲಿ ತೊಗೊಂಡ್ರೂ ಹಾಗೇ. ಮೊದಲನೇ ಶಿಷ್ಯ ಯಾವಾಗಲೂ ಬಹಳ ಮುಖ್ಯ. ವಿವೇಕಾನಂದರು ಹೇಗೆ ಮೊದಲನೇ ಶಿಷ್ಯನ ಪಡ್ಕೊಂಡ್ರು, ಗುಣಾನಂದರು ಪಡ್ಕೊಂಡದ್ದು ಹೇಗೆ. ಅಳ್ವಾರ್ ಅಂತ ಸ್ಟೇಷನ್ನು ರಾಜಸ್ಥಾನದಲ್ಲಿ. ವಿವೇಕಾನಂದರು ಬರ್ತಾ ಇದ್ದಾರೆ, ಬಿಡಿ ಸನ್ಯಾಸಿ. ಆವಾಗ ನಿಂತು ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ನಿಂತ್ಕೊಳ್ತು. ತಿರುಗಣಿ ತಂಬಿಗೆ, ಅವಾಗೆಲ್ಲ ನಮ್ಮ ನೆನಪಿರ್ಬೇಕು, ಸಣ್ಣಂದಿರ್ತಾಯಿತ್ತು. ತಿರುಗಣಿ ತಂಬಿಗೆ ನೀರು ತುಂಬ್ಕೋಬೇಕು ಅಂತ ಹೋದರು ಸ್ಟೇಷನಲ್ಲಿ ನೀರು ತುಂಬ್ಕೊಳ್ಳೋಕ್ಕೆ. ಒಬ್ಬ ಸ್ಟೇಷನ್ ಮಾಸ್ಟ್ರು, ಸಣ್ಣ ಹುಡುಗ, ಅವನು ನೋಡಿದ ಸನ್ಯಾಸಿನ, ಕಣ್ಣು ನೋಡಿದ. ಎಂಥ ಪ್ರಖರವಾದ ಕಣ್ಣಲ್ಲ ಇವು, ಅದ್ಭುತ ಕಣ್ಣಿದ್ದಾವೆ ಇವು. ಬಂದು ಕೇಳಿದಂತೆ, ಯಾರು ನೀವು, ಎಲ್ಲಿ ಹೋಗ್ತಿದ್ದೀರಿ? ಹೀಗೆ ಹೋಗ್ತಿದ್ದೀನಪ್ಪ, ಇಂಥ ಸ್ಟೇಷನ್ಗೆ ಹೋಗಬೇಕು ಅಂತ. ಆತ ಕೇಳಿದಂತೆ, ಒಂದು ದಿವಸ ಎಲ್ಲಿ ಉಳ್ಕೊಳ್ಳೋಕ್ಕಾಗತ್ತಾ? ನಾನು ವ್ಯವಸ್ಥೆ ಮಾಡಿ ತಿಳ್ಕೊಳ್ಳೋಕ್ಕೆ. ಅಲ್ಲಪ್ಪ, ನಾನು ಇಳ್ಕೊತೀನಿ, ಆದರೆ ಮುಂದಿನ ಸ್ಟೇಷನ್ ಟಿಕೆಟ್ ಯಾರು ಕೊಡೋರು? ನಾನು ಕೊಡಿಸ್ತೀನಿ ಸ್ವಾಮಿ, ಮುಂದಿನ ಸ್ಟೇಷನ್ ಟಿಕೆಟ್ ನಾನು ಕೊಡಿಸ್ತೀನಿ, ಬನ್ನಿ. ಇಳ್ಕೊಂಬಿಟ್ರಿ ಅವರು. ಸನ್ಯಾಸಿಗಳಿದ್ರೆ ಹಾಗೇನೆ, ಎಲ್ಲಿ ಹೋಗ್ಬೇಕಂತ ಇಳ್ಕೊಂಡ್ರು. ಇವನು ಮನೆ, ಸ್ಟೇಷನ್ ಮಾಸ್ತರ್ ಮನೆ ಸ್ಟೇಷನ್ ಹಿಂಭಾಗದಲ್ಲಿ ಇರುತ್ತಲ್ಲ, ಅಲ್ಲಿ ಇಳಿಸಿದ್ರು. ನೀವು ಸ್ವಲ್ಪ ನೋಡ್ತಾ ಇರಿ, ಇನ್ನೊಂದು ಸ್ಟೇಷನ್ ಟ್ರೈನ್ ಬರ್ತಾಯಿದೆ, ನಾನು ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದಾತ. ನೀವು ಸ್ನಾನ ಗೀನ ಮಾಡಿ ಪೂಜೆ ಮಾಡಿ ಕೂತೀರಿ ಅಂತ. ವಿವೇಕಾನಂದರು ಸ್ನಾನ ಮಾಡಿ ಹಣೆಗೆಲ್ಲ ವಿಭೂತಿ ಪಡ್ಕೊಂಡು ಜೋರಾಗಿ ಹಾಡ್ತಾಯಿದ್ರು. ಅದ್ಭುತ ಧ್ವನಿ ಅವರು. ಆ ಧ್ವನಿಯಲ್ಲಿ ತನಗೆ ಗೊತ್ತಿರೋ ಸ್ತೋತ್ರಗಳನ್ನು ಹೇಳ್ಕೊತಾ ಇದ್ರು ಜೋರಾಗಿ. ಇವನು ಬಂದ, ಬೇರೆ ಟ್ರೈನಿಗೆ ಸಿಗ್ನಲ್ ಕೊಟ್ಟು ಬಂದ. ಹೊರಗಡೆ ನಿಂತು ನೋಡ್ತಾನೆ, ಅದ್ಭುತವಾದ ಹಾಡ್ತಿದ್ದಾರೆ ಇವರು. ಆ ಹಾಡು ಹೇಗಿತ್ತು ಅಂದರೆ, ಬೆಂಗಾಲಿ ಹಾಡು. ನನ್ನ ಪ್ರಿಯೆ ನನ್ನ ಬೆಳಗ್ಗೆ ಬಂದಾಗ ವಿಭೂತಿ ಪಡ್ಕೊಂಬರಬೇಕು ಅಂತ ಒಂದು ಹಾಡು, ಬೆಂಗಾಲಿ ಹಾಡೋದು. ನನ್ನ ಪ್ರಿಯೆ ನನ್ನೆಡೆಗೆ ಬರುವಾಗ ವಿಭೂತಿ ಹಚ್ಕೊಂಬರಲಿ ಅಂತ. ಏನು ಅನ್ನಿಸ್ತೋ ಗೊತ್ತಿಲ್ಲ ಇವನಿಗೆ. ಮತ್ತು ವಾಪಸ್ ಹೋಗ್ಬಿಟ್ಟ ಹುಡುಗ. ಹೋಗಿ ಒಂದು ತಾಸಿನ ನಂತರ ಬಂದ. ಇವ್ರು ಹಾಡ್ಕೊಂಡೇ ಕೂತಿದ್ದಾರೆ ಹಾಗೇನೆ. ಒಂದು ತಾಸಿಗೆ ಬಂದ. ಈಗ ಅವನಿಗೆ ಸ್ಟೇಷನ್ ಮಾಸ್ಟರ್ ಡ್ರೆಸ್ ಇಲ್ಲ ಅವನಿಗೆ,
ಆ ಕೋಟು ಪ್ಯಾಂಟು ಟೈ ಬ್ಯಾಜು ಏನೂ ಇಲ್ಲ. ಪಂಚೆ ಉಟ್ಕೊಂಡು ಹೆಗಲ ಮೇಲೆ ಪಂಚೆ ಹಾಕೊಂಬಂದಿದ್ದಾನೆ. ದೀರ್ಘದಂಡ ನಮಸ್ಕಾರ ಮಾಡಿದ. ಸ್ವಾಮಿ ಗುರುಗಳೇ, ನಾನು ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಇನ್ನು ನಾನು ನಿನ್ನ ಶಿಷ್ಯ ಆಗಿ ಬಂದುಬಿಡ್ತೀನಿ ನಿಮ್ಮ ಜೊತೆಗೆ ಅಂತ. ಅವರಂದ್ರು, ಅಯ್ಯೋ ಕರ್ಮವೇ, ನನ್ನ ಹೊಟ್ಟೆ ಹೊರ್ಕೊಳ್ಳೋದ ಕಷ್ಟ ನನಗೆ, ನಿಂದೊಂದು ಎಲ್ಲಿ ಹಾಕಲಪ್ಪ ಅಂದರು ಅವರು. ಅದೇನು ಗೊತ್ತಿಲ್ಲ, ಬಂದುಬಿಡ್ತೀನಿ ನಾನು ನಿಮ್ಮ ಜೊತೆ ಅಂತ. ಹೋಗೇ ಬಿಟ್ಟು ಅವ್ನು ಶಿಷ್ಯ ಆಗಿ. ಅದಕ್ಕೆ ಇಂಗ್ಲೀಷಲ್ಲಿ ಭಾಳ ಚಂದ ಬರೀತಾರೆ, ದ ನೆಕ್ಸ್ಟ್ ಟ್ರೈನ್ ಟುಕ್ ದಿ ಮಾಂಕ್ ಆ್ಯಂಡ್ ಆಲ್ಸೋ ದಿ ಓಲ್ಡ್ ಸ್ಟೇಷನ್ ಮಾಸ್ಟರ್ ಟುಗೆದರ್ ಅಂತ. ಮಾತಿಲ್ಲ, ಕತೆ ಇಲ್ಲ. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ದೊಡ್ಡ ಮಾತಿದೆ, ಮೊದಲನೇ ಶಿಷ್ಯ ಬರೋದು, ದೇರ್ ಇಸ್ ನೋ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್, ದೇರ್ ಇಸ್ ಓನ್ಲಿ ಕಮ್ಯೂನಿಯನ್ ಬಿಟ್ವೀನ್ ದ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್. ಮಾತಿಲ್ಲದ ಸಂವಾದ ಇದೆಯಲ್ಲ, ಕಮ್ಯೂನಿಯನ್, ಅದು ಭಾಳ ಮುಖ್ಯ. ಯಾವಾಗಲೂ ಮೊದಲೇ ಶಿಷ್ಯನ ಜೊತೆಗೆ ಆಗೋದು. ಮೊದಲೇ ಶಿಷ್ಯ ಭಾವಾವೇಶದಿಂದ ಬಂದುಬಿಡ್ತಾನೆ ಶಿಷ್ಯನಾಗಿ, ಅಲ್ಲಿ ಅವನ ಕಡೆ ಹೇಳಿಸ್ಕೊಳ್ಳೋದು ಕಲ್ಕೊಳ್ಳೋದು ಏನೂ ಇರಲ್ಲ, ಬಂದುಬಿಡ್ತಾನೋ. ಇದೇ ಥರ ಕ್ರಿಶ್ಚಿಯನ್ನಲ್ಲೂ ಹಾಗೇ ಇದೆ. ಯೇಸು ಕ್ರಿಸ್ತ ಮೊದಲೇ ಶಿಷ್ಯನ ಪಡ್ಕೊಂಡದ್ದು ಹಾಗೇನೆ. ಒಬ್ಬ ಮೀನುಗಾರ ಮೀನು ಹಿಡಿಬೇಕು ಅಂತ ಕೂತಿದ್ದಾನೆ, ಕೆರೆಯಲ್ಲಿ ಕೂತಿದ್ದಾನೆ, ಹುಳ ಹಾಕಿ ಕೂತಿದ್ದಾನೆ, ಹಗ್ಗ ಬಿಟ್ಟು ಕೂತಿದ್ದಾನೆ, ಮೀನು ಬೀಳುತ್ತೆ ಅಂತ ಬಲೆಗೆ. ಮಧ್ಯಾಹ್ನವರೆಗೆ ಕೂತ ಏನೂ ಬೀಳಲಿಲ್ಲ ಮೀನು, ಹಾಗೆ ಕೂತಿದ್ದ ಬೇಜಾರಾಗಿ. ಆಗ ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆಯ್ತಂತೆ. ಯಾರು ಅಂತ ತಿರುಗಿ ನೋಡಿದ, ಒಬ್ಬ ಹುಡುಗ, ಸ್ವಲ್ಪ ಗಡ್ಡ, ಅಪಾರ ಕರುಣೆ ತುಂಬಿದಂಥ ಕಣ್ಣು. ಅವನು 25-28 ವರ್ಷದವನು ಇರಬೇಕು. ಅವನು ಕೇಳಿದಂತೆ, ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್? ಕಮ್ ವಿತ್ ಮೀ, ಐಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಅಂತ ಮೀನ ಹಿಡಿತೀಯೋ, ನನ್ನ ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಲಿಸ್ಕೊಡ್ತೀನಿ ಅಂದಂತೆ. ಇವನು ನೀ ಯಾರು ಅಂತ ಕೇಳಲಿಲ್ಲ, ಆ ಬಲೆ ಇತ್ತಲ್ಲ ನೀರಲ್ಲಿ ಎಸೆದ, ಹೊಂಟ್ಬಿಟ್ಟ ಅವನ ಹಿಂದೆ, ಹೋಗೇ ಬಿಟ್ಟ, ನಾ ಬರ್ತೀನಿ ಹಿಂದೆ ಅಂತ. ಊರು ದಾಟಿ ಹೊರಗೆ ಹೋಗೋತ್ತಿಗೆ ಯಾರೋ ಬಂದು ಹೇಳಿದರು, ಬಾರೋ ನಿಮ್ಮಪ್ಪ ತೀರ್ಕೊಂಡ್ರು, ಆ್ಯಂಡ್ರಿಯಾಸ್ ಅಂತ ಅವನ ಹೆಸರು, ಆ್ಯಂಡ್ರಿಯಾಸ್ ಯುವರ್ ಫಾದರ್ ಈಸ್ ಡೆಡ್, ಕಮ್ ಬ್ಯಾಕ್ ಅಂದರು. ಅವನು ಯಾರು ಅಂತ ಗೊತ್ತಿಲ್ಲ, ಹೋಗ್ಬಿಟ್ಟು ಅವ್ನು ಹಿಂದೆ ಹೋಗಿದ್ದಾನೆ. ಇವನು ಕೇಳ್ತಾನೆ, ಅವನ್ನ ನಮ್ಮಪ್ಪ ಸತ್ತು ಹೋದರು ಅಂತ ಹೇಳ್ತಾರೆ, ಹೋಗಿ ಬರಲ್ಲ ಮನೆಗೆ ಅಂತ ಕೇಳಿದಂತೆ. ಪರ್ಮಿಷನ್ ಕೇಳೋದು ಅವನು. ಅವನು ಹೇಳೋದು ವಿಚಿತ್ರ ಮಾತು, ವೈ ಡು ಯು ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್, ಕಮ್ ವಿತ್ ಮೀ. ಸತ್ತವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್, ಬದುಕಿದ್ರು ಚಿಂತೆ ಮಾಡೋಣ ಬಾ, ಹೋಗೇ ಬಿಟ್ಟ ಅವನು. ದಿಸ್ ಇಸ್ ಹೌ ಆ್ಯಂಡ್ರಿಯಾಸ್ ಬಿಕೇಮ್ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ನಾನು ಎಲ್ಲ ಪರಂಪರೆಯಲ್ಲಿ ಹೇಳ್ತಾ ಇದ್ದೀನಿ, ಈ ಮೊದಲನೇ ಶಿಷ್ಯ ಅನ್ನೋದು ಭಾಳ ಮುಖ್ಯ. ಆ ಮೊದಲನೇ ಶಿಷ್ಯರು ಹೇಗೆ ಅಂಟ್ಕೊಂಡ್ಬಿಡ್ತಾರೆ, ಭಾಗ ಆಗಿಬಿಡ್ತಾರೆ, ಗುರುವಿನ ಭಾಗ ಆಗ್ತಾರೆ ಅಂದರೆ ತಾದಾತ್ಮ್ಯತೆಯಲ್ಲಿ, ಭಾವನಾತ್ಮಕತೆಯಲ್ಲಿ, ಅಧ್ಯಾತ್ಮದಲ್ಲಿ ಸೇರಾಗಿಬಿಡ್ತಾರೆ. ಹಾಗೆ ದಾಶರಥಿ ಕೂರನಾಥ್, ಯಾಕೆ ಹೇಳ್ತೀವಿ ಮುಂದೆ ಕಥೆಯಲ್ಲಿ ಭಾಳ ಪ್ರೊಮಿನೆಂಟ್ ರೋಲ್ ಬರ್ತವ್ರು ಇಬ್ಬರದು. ದಾಶರಥಿ ಕೂರನಾಥ್ ಇಬ್ಬರು ಮೊದಲಿನ ಶಿಷ್ಯರಾಗಿಬಿಡ್ತಾರೆ. ಈ ಮಧ್ಯೆ ಒಂದು ತಮಾಷೆ ಘಟನೆ ಆಗ್ತದೆ. ತಮಾಷೆ ಅಂದರೆ ಭಾಳ ನಾವು ನೋಡೋಕೆ ತಮಾಷೆ ಅನಿಸುತ್ತೆ, ಭಾಳ ದೊಡ್ಡ ಸತ್ವ ಇದೆ ಹಿಂದೆ. ಯಾದವ ಪ್ರಕಾಶರಿದ್ದರಲ್ಲ, ರಾಮಾನುಜರ ಗುರುಗಳು, ಇವ್ರನ್ನ ಕೊಲ್ಲಬೇಕು ಅಂತ ಹೊಂಚು ಹಾಕಿದವರು, ಅವ್ರ ಅಮ್ಮ ತುಂಬ ವಯಸ್ಸಾದವರು. ಅವ್ರು ಹೇಳಿದಂಥ, ಪ್ರಕಾಶ ನೀನು ಒದ್ದಾಡ್ತಾ ಇದೆಯಪ್ಪ, ನೀನು ಅದು ನಿಜವಾಗ್ಲೂ ರಾಮಾನುಜನ್ ನೋಡಪ್ಪ ಎಷ್ಟು ತಿಳ್ಕೊಂಡಿದ್ದಾನ ಅವನು, ಅವನ ಮನಸ್ಸಲ್ಲಿ ಕಸ ಇಲ್ಲ, ನೀನೆಷ್ಟು ಮಾಡಿದ್ರು ಅವನ ಬಗ್ಗೆ ದ್ವೇಷ ಇಲ್ಲ, ನೀ ಹೋಗು ಅವನ ಶಾಸ್ತ್ರ ಓದು, ತ್ರಿದಂಡಿ ಸನ್ಯಾಸ ನೋಡು ಹೇಗಿದೆ ಅಂತ. ಹೋಗಿ ರಾಮಾನುಜರ ಬಗ್ಗೆ ಓದೋಕ್ಕೆ ಶುರು ಮಾಡ್ತಾರೆ ಯಾದವ ಪ್ರಕಾಶರು. ಅಮ್ಮ ಹೇಳ್ತಾರೆ, ಸನ್ಯಾಸ ತೊಗೊಂಬಿಟ್ಟು ನೀನು ಅವ್ರ ಕಡೆನೇ ತಗೋ. ಒಂದು ಕಾಲಕ್ಕೆ ಗುರುವಾಗಿದ್ದಂಥ ಯಾದವ ಪ್ರಕಾಶರು ರಾಮಾನುಜರ ಕಡೆ ಬಂದು ಸನ್ಯಾಸ ತಗೋತಾರೆ, ಶಿಷ್ಯರಾಗ್ತಾರೆ. ಶಿಷ್ಯರಾಗಿ ಅವರು ಹೆಸರು ಕೊಡ್ತಾರೆ ಗೋವಿಂದದಾಸ ಜಿಯರ್ ಅಂತ. ಗೋವಿಂದದಾಸ ಜಿಯರ್ ಅಂತ ಬರೋಕ್ಕೆ ಶುರುವಾದದ್ದು ಆವಾಗಿಂದ. ಸನ್ಯಾಸ ರಾಮಾನುಜರು ಕೊಟ್ಟಂಥ ಸನ್ಯಾಸ ಅಂದರೆ ಮೊಟ್ಟ ಮೊದಲು ಸನ್ಯಾಸ ಅವರು ಕೊಟ್ಟದ್ದು ತನ್ನ ಗುರುಗಳಿಗೆ. ಸಾಮಾನ್ಯ ಸನ್ಯಾಸಿಗಳ ಶಿಷ್ಯತ್ವ ಕೊಡಬೇಕಾದ್ರೆ ಇದು ತನ್ನ ಗುರುಗಳಾಗಿದ್ದವ್ರಿಗೆ ಶಿಷ್ಯತ್ವ ಕೊಟ್ಟರು, ಸನ್ಯಾಸ ಕೊಟ್ಟರು. ಗೋವಿಂದದಾಸ ಜಿಯರ್ ಅಂತ ಅವ್ರು ಗೊತ್ತು, ಯಾವುದೋ ಪ್ರಕಾಶರ ಬುದ್ಧಿ ಚೆನ್ನಾಗಿದೆ, ವೇದಾಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಆದರೆ ಮನಸ್ಸು ಸ್ವಲ್ಪ ಕಲುಷಿತ ಆಗಿತ್ತು. ಅದನ್ನು ಬಿಟ್ಟರು, ದ್ವೇಷ ಎಲ್ಲ ಬಿಟ್ಟು ಕೂಡಿಸಿದ್ರು, ಬರೀರಿ ಅಂತ ಹೇಳಿದರು. ಯಾದವ ಪ್ರಕಾಶರು ಬರೆದಂಥ ಒಂದು ಗ್ರಂಥ ಯತಿಧರ್ಮ ಸಮುಚ್ಚಯ ಅಂತ. ಯತಿಧರ್ಮ ಸಮುಚ್ಚಯ ಇವತ್ತಿಗೂ ವಶಿಷ್ಠಾದ್ವೈತದಲ್ಲಿ ಬಹು ದೊಡ್ಡ ಗ್ರಂಥ ಅದು. ಸನ್ಯಾಸಿಗಳು ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಬರೆದಿದ್ದಾರೆ ಯಾದವ ಪ್ರಕಾಶ್. ಆ ಪುಸ್ತಕ ಇವತ್ತಿಗಾದರೂ ಭಾಳ ಜಾಗೃತವಾದಂಥ ಪುಸ್ತಕ. ಸ್ವಲ್ಪ ಆ ಪುಸ್ತಕ ಬರೆದ ಕೆಲವು ದಿವಸಕ್ಕೆ ನಮ್ಮ ಗೋವಿಂದದಾಸ ಜಿಯರ್ ದೇಹ ಬಿಟ್ಟರು. ನಂತರ ಶ್ರೀರಂಗದಲ್ಲೆಲ್ಲ ಇದ್ದರಲ್ಲ ವೈಷ್ಣವರು, ನೀವು ಈಗ ನಾಲಾಯರಮ್ಮ ಕೂಡ ತಿಳ್ಕೊಂಡಿದ್ದೀರಿ, ದಯವಿಟ್ಟು ಬನ್ನಿ ಪೀಠಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋದರು. ಶ್ರೀರಂಗ ಒಪ್ಕೊಂಡು ಹೋದರು. ಈಗ ಸನ್ಯಾಸಿನಾಗಿದ್ದಾರಲ್ಲ ಹೇಗಿದ್ದರು. ಒಂದು ಘಟನೆ ಬರೀತಾರೆ, ಇವ್ರು ಹೋಗ್ತಿರ್ಬೇಕಾದ್ರೆ ಶ್ರೀರಂಗಮ್ಮಕ್ಕೆ ಗುಡಿ ಹತ್ತಿರ ಜನಕ್ಕೆ ಎರಡು ಕಡೆ ನಿಂತ್ಕೊಂಡು ಜನ ನೋಡ್ತಾ ಇದ್ದರಂತೆ, ಹೊಸ ಸನ್ಯಾಸಿ ಬಂದದ್ದು ನಮ್ಮ ಮಠಕ್ಕೆ ಅಂತ ಸ್ವಾಗತ ಮಾಡ್ತಿದ್ದಾರೆ. ಎದುರಿಗೆ ರಂಗನಾಥ ಬಂದ ಅಂತ. ರಂಗನಾಥ ಎದುರಿಗೆ ಬಂದು ಸ್ವಾಗತ ಮಾಡಿದ ಇವ್ರನ್ನ ಅಂತ ಬಂದು,
ಅಪ್ಪ ನೀನು ಯಾಕಪ್ಪ ಬಂದೆ ರಂಗನಾಥ, ನಾನು ನಿನ್ನ ದರ್ಶನ ನಾನೇ ಬರ್ತಾ ಇದ್ನಲ್ಲ ಅಂದ್ರಂತೆ. ಅದಕ್ಕೆ ಅವನು ಹೇಳಿದ್ದಂತೆ, ರಂಗನಾಥ ನಾನು ಯಾವಾಗಲೂ ಭಕ್ತರಿಗೆ ಅಭಿಮುಖವಾಗೇ ಇರ್ತೀನಿ, ನಾನು ಭಕ್ತರಿಗೆ ಅಭಿಮುಖವಾಗಿ. ಇದು ನೋಡಿದರೆ ಒಂದು ರೀತಿ ಪವಾಡ ಅಂದರೆ ಪವಾಡ, ಇನ್ನೊಂದೊಂದು ಬೇರೆ ಅರ್ಥ. ರಂಗನಾಥನ ಇದು ಅಂತ ಅದಕ್ಕೆ ಉತ್ಸವ ಮೂರ್ತಿ ಬರ್ತಾಯಿತ್ತು ಎದುರುಗಡೆ ಅಂತ ತಿಳ್ಕೋಬೇಕು. ರಂಗನಾಥನ ಉತ್ಸವ ಪ್ರದಕ್ಷಿಣೆ ಹಾಕ್ತಾ ಇರ್ತಾರಲ್ಲ, ಉತ್ಸವ ಮೂರ್ತಿ ಎದುರಿಗೆ ಬಂದಾಗ ಇವರಂತೂ ರಂಗನಾಥನ ಎದುರಿಗೆ ಬಂದ ಅಂತ ಅನ್ನಿಸ್ತು. ಆಗ ಹೇಳಿದಂಗೆ ಆಯಿತು, ರಂಗನಾಥ ಭಕ್ತರಿಗೆ ಯಾವಾಗಲೂ ಅಭಿಮುಖವಾಗಿಯೇ ಇರ್ತೀನಿ, ಅವ್ರನ್ನ ಸ್ವಾಗತ ನಾ ಮಾಡ್ತೀನಿ ಅಂತ ಹೇಳಿದಾಗಾಯಿತು. ಆಗ ರಂಗನಾಥ ಇವ್ರಿಗೊಂದು ಪದವಿ ಕೊಡ್ತಾನೆ ಅಂತ ಮಾತು ಬರ್ತಾರೆ. ಆ ಪದವಿ ಎಷ್ಟು ಚೆನ್ನಾಗಿದೆ ನೋಡಿ, ನಿತ್ಯ ವಿಭೂತಿ ಅಂತ. ರಾಮಾನುಜರು ನಿತ್ಯ ವಿಭೂತಿಗಳು ಅಂತ. 2 ಥರದ ವಿಭೂತಿಗಳಿದ್ದಾವೆ. ಸಾರಿ, ತಪ್ಪು ಹೇಳಿದೆ ನಾನು. ಉಭಯ ವಿಭೂತಿ ಅಂತ ಕೊಡ್ತಾರೆ ಬಿರುದವರಿಗೆ, ಉಭಯ ವಿಭೂತಿ ಅಂತ. ಉಭಯ ಅಂದರೆ ಯಾವುದು? ನಿತ್ಯ ವಿಭೂತಿ ಅನ್ನೋದು ಪರಮಪದ, ಅಲ್ಲಿ ಹೋಗ ಸಿಗುವಂಥದ್ದು ಪರಮಪದ. ನಿತ್ಯ ವಿಭೂತಿ ಅಂದರೆ ವಿಭೂತಿ ಯಾವಾಗಲೂ ಪರಮಾತ್ಮರ ಇರುವಂಥದ್ದು ಯಾವಾಗಲೂ. 2ನೇದು ಲೀಲಾ ವಿಭೂತಿ ಅಂತ. ಈ ಪ್ರಪಂಚ ಭಗವಂತನ ಲೀಲೆ ಆದ್ದರಿಂದ ಇಲ್ಲಿ ಸಾಧನೆ ಮಾಡಿದವರು ಲೀಲಾ ವಿಭೂತಿಗಳು, ಅಲ್ಲಿ ಸಾಧನೆ ಮಾಡೋರು ಪರಮ ವಿಭೂತಿಗಳು. ಅವೆರಡೂ ನಿಮಗೆ ಸಾಧಿಸಿದ್ದಾವೆ ಅಂತ ಹೇಳಿ ಅವರಿಗೆ ಉಭಯ ವಿಭೂತಿ ಅಂತ ಒಂದು ಪ್ರಶಸ್ತಿ ಕೊಟ್ಟರಂತೆ. ನಂತರ ಶ್ರೀರಂಗನ ದರ್ಶನ ಮಾಡಿ ಒಂದು ಸಲ ಈ ಮಠದ ಕೆಲಸ ಬಂದುಬಿಟ್ರೆ ಕಷ್ಟ, ಜವಾಬ್ದಾರಿ. ಸನ್ಯಾಸಿ ಆಗಿರೋದು ಒಳ್ಳೆಯದು, ಬಿಡಿ ಸನ್ಯಾಸಿಯಾಗಿ. ಒಂದು ಮಠದ ಜವಾಬ್ದಾರಿ ಬಂದ ಮೇಲೆ ಎಲ್ಲರೂ ಸೇರಿಸ್ಕೋಬೇಕಲ್ಲ. ಪಟ್ಟಿ ಮಾಡಿದ್ದಾರೆ ನೋಡಿ, ಅರ್ಚಕರು, ಪರಿಚಾರಕರು, ಸ್ಥಾನಿಕರು, ಸ್ವಯಂಪಾಕಿಗಳು, ಶ್ರೀಪಾತಾಂಗಿಗಳು, ವೇದಪಾರಾಯಣರು, ಗಣಕಿಗಳು, ಗಾಯಕರು, ವೈಶ್ಯರು, ರಜಕರು ಎಲ್ಲರೂ ಇದ್ದರು ಅದರೊಳಗೆ. ಅವರೆಲ್ಲರೂ ಸೇರಿಸ್ಕೋಬೇಕು. ಈಗ ಅಧ್ಯಾತ್ಮ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಬೇರೆ ಶುರು ಆಗ್ತದೆ. ನನಗೊಬ್ಬರು ತುಂಬ ಹಿರಿಯರು ಹೇಳಿದ್ದುಂಟು, ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಜಾಸ್ತಿ ಕಾಮೆಂಟ್ ಮಾಡಲಾರೆ. ಅವ್ರು ಭಾಳ ಚಂದ ಹೇಳೋರು, ಈ ಮಠಗಳಲ್ಲಿ ಇರುವಷ್ಟು ಪಾಲಿಟಿಕ್ಸ್ ವಿಧಾನಸೌಧ 3ನೇ ಅಂತಸ್ತಲ್ಲೂ ಇರೋಲ್ಲ ಅಂತ. ಅವರು ಅನುಭವ ಆಗಿರಬೇಕಂತ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಹೇಳೋದು ಹಾಗೇ, ವಿಧಾನಸೌಧ 3ನೇ ಅಂತಸ್ತಲ್ಲಿ ಕೂಡ ಈ ಥರದ ಪಾಲಿಟಿಕ್ಸ್ ಇರೋಲ್ಲ ಮಠದಲ್ಲಿ ಇರುವಷ್ಟು ಅಂತ. ಅದು ಇವರಿಗೆ ಅನುಭವಕ್ಕೆ ಬರುತ್ತೆ. ಒಂದು ಸಲ ನಿಂತ್ಕೊಂಡು ಎಲ್ಲರನ್ನೂ ಸರಿ ಮಾಡಬೇಕು ಅಂದಾಗ ನಾನು ಗ್ರಂಥ ನೋಡಿದ್ದೆ ಶ್ರೀರಂಗಮಲ್ಲಿ, ಕೊಯ್ಲ್ ಒಳಗು ಅಂತ ಒಂದಿದೆ. ಅಂದರೆ ದೇವಸ್ಥಾನದ ಒಳಗೇನೇನಾಯಿತು ಅಂತ. ಹೊರಗಡೆ ಆಗೋದು ಭಾಷಣ, ರಾಮಾನುಜರ ಉಪನ್ಯಾಸಗಳೆಲ್ಲ ಹೊರಗೆ ಗೊತ್ತಾಗ್ತದೆ. ಈ ಒಳಗಿನ ವ್ಯವಸ್ಥೆ ಏನೇನಾಗಿತ್ತು ಅನ್ನೋದನ್ನು ದಾಖಲೆ ಮಾಡಿಟ್ಟಿದ್ದಾರೆ ರೀ. ನನಗೆ ಆ ದಾಖಲೆಗಳು ಭಾಳ ಇಷ್ಟಪ್ಪ. ಡಾಕ್ಯುಮೆಂಟೇಷನ್ ಬಹುಶಃ ನನಗನ್ಸೋ ಮಟ್ಟಿಗೆ ಶ್ರೀ ವೈಷ್ಣವ ಪಂಥದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕೊಯ್ಲ್ ಒಳಗು ಅಂತ, ಕೊಯ್ಲ್ ಅಂದರೆ ದೇವಸ್ಥಾನದ ಒಳಗಿನ ವ್ಯವಹಾರಗಳೆಲ್ಲ ಹೇಗೆ ಆಗ್ತಿತ್ತು ಅಂತ ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾರೆ, ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಅದ್ರ ಪ್ರಕಾರ ಯಾವತ್ತಿನ ದಿವಸ ಇವರು ಅಧಿಕಾರ ತಗೊಂಡ್ರು ನಮ್ಮ ರಾಮಾನುಜಾಚಾರ್ಯರು ಶ್ರೀರಂಗಮಲ್ಲಿ ಅಂತ ಬರೆದಿಟ್ಟಿದ್ದಾರೆ. ಶಾಲಿವಾಹನ ಶಕವರ್ಷ ವಿಕ್ರಮ ಸಂವತ್ಸರ ವೈಶಾಖ ಮಾಸ ಶುದ್ಧ ಪೌರ್ಣಮಿ ದಿನ, ಅಂದರೆ ನಮ್ಮ ಕ್ಯಾಲೆಂಡರ್ ಪ್ರಕಾರ 1041ನೇ ಇಸ್ವಿ. ಅಂದರೆ ಆಗ ರಾಮಾನುಜರಿಗೆ 24 ವರ್ಷ ವಯಸ್ಸು. 24 ವರ್ಷಕ್ಕೆ ಶ್ರೀರಂಗದ ಪೀಠವನ್ನು ತಗೊಂಡ್ರು. ಆಗ ಕೂಡ ಅವರು ಮಹಾಪೂರ್ಣರನ್ನ ಶಿಷ್ಯರು ಅಂತನಿಲ್ಲ, ಗುರುಗಳೇ ಅಂತ ಅಂದ್ಕೊಂಡ್ರು. ಸನ್ಯಾಸಿ ಆದರೂ ಕೂಡ ಅವರಿಂದ ಮಾರ್ಗದರ್ಶನ ತಗೊಂಡು ದ್ವಯಮಂತ್ರಾರ್ಥ ಅಂತ ಕರೀತಾರೆ. ಅಂದರೆ ಅದ್ವೈತದಲ್ಲೇನಿತ್ತು ವಿಶಿಷ್ಟಾದ್ವೈತದಲ್ಲೇನಿದೆ, ಎರಡನ್ನೂ ಕಲಿಬೇಕು, ಸರಿಯಾಗಿ ಕಲಿಬೇಕು. ನೀವು ಒಂದು ಹೊಸದನ್ನು ಸ್ಥಾಪನೆ ಮಾಡುವಾಗ ಹಿಂದಿನ ಬಿಟ್ಟಾಗ ಅದು ಏನು ಒಂದು ಗೊತ್ತಾಗಬೇಕಲ್ಲ. ಅದಕ್ಕೆ ಅದ್ವೈತವನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ರಂತೆ. ಗೀತಾರ್ಥ ಸಂಗ್ರಹ, ವ್ಯಾಸ ಸ್ತೋತ್ರಗಳನ್ನು, ಪಂಚರಾತ್ರಾಗಮ ಇವೆಲ್ಲ ಅಧ್ಯಯನ ಮಾಡಿದ್ರಂತೆ. ಈಗ ಒಂದು ಘಟನೆ ಆಗತ್ತೆ, ಇದು ರಾಮಾನುಜರ ಜೀವನದಲ್ಲಿ ಹೈ ಪಾಯಿಂಟ್ ಅಂತ ಕರೆಯೋದು ನಾನು. ಒಂದು ದಿವಸ ಮಹಾಪೂರ್ಣರು ಹೇಳಿದರು, ಗೋಷ್ಠೀಪುರ ಅಂತ ಒಂದು ಊರಿದೆ, ಇಲ್ಲಿಂದ 50 ಕಿಲೋಮೀಟ್ರ್ ಮೇಲೆ ಗೋಷ್ಠೀಪುರ ಅಂತ ಒಂದು ಊರಿದೆ. ಅಲ್ಲೊಬ್ಬರು ಗೋಷ್ಠೀಪೂರ್ಣರು ಅಂತ, ನಿಮಗಿದು ಅಭ್ಯಾಸ ಆಗಿರಬೇಕು, ಈಗಾಗಲೇ ಹೇಳಿದ್ದು. ಕಾಂಚೀಪೂರ್ಣರು, ಮಹಾಪೂರ್ಣರು, ಗೋಷ್ಠೀಪೂರ್ಣರು. ಪೂರ್ಣರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಈ ಗೋಷ್ಠೀಪುರದಲ್ಲೊಬ್ಬರು ಭಾರಿ ದೊಡ್ಡ ವಿದ್ವಾಂಸರಿದ್ದಾರೆ, ಅವರಿಗೆ ಗೋಷ್ಠೀಪೂರ್ಣರು ಅಂತ ಕರೀತಾರೆ. ಯಮುನಾಚಾರ್ಯರ ಕಡೆಯಿಂದ ಕೂತು ಸಾಕಷ್ಟು ತತ್ವ ಮತ್ತು ರಹಸ್ಯಗಳನ್ನು ತಿಳ್ಕೊಂಡಿದ್ದಾರೆ ಅವರು, ಮಹಾಜ್ಞಾನಿಗಳು. ಅವರನ್ನು ಭೇಟಿ ಮಾಡಿ ತಿಳ್ಕೊಳ್ಳೋದು ವಾಸಿ ನೀವು ಅಂತ ಮಹಾಪೂರ್ಣರು ಹೇಳ್ತಾರೆ. ನನಗೆ ಸಿಕ್ಕಿಲ್ಲ ಅದು, ಆದರೆ ಬಹಳ ತಿಳುವಳಿಕೆ ಇದ್ದವರಿದ್ದಾರೆ. ಗೋಷ್ಠೀಪೂರ್ಣರು ಮಾತ್ರ ಗೊತ್ತಿರೋದು, ಯಮುನಾಚಾರ್ಯ ಕಡೆಯಿಂದ ಪಡ್ಕೊಂಡಿದ್ದಾರೆ, ಪಡ್ಕೋಬೇಕು ಅಂತ. ಇವರಿಗೆ ಆಸೆ ಕಲಿಬೇಕು ಅಂತ ಹೋಗ್ತಾರೆ. ಅದೊಂದು ವಿಶೇಷವಾದ ಮಂತ್ರ ಇದೆ ಅವ್ರ ಕಡೆಗೆ. ಆ ಮಂತ್ರಾರ್ಥವನ್ನು ಯಾರಿಗೂ ಹೇಳಿಲ್ಲ ಇದುವರೆಗೂ. ಅವರು ಹೇಳೋದು ಇಲ್ಲ, ತಮ್ಮ ಮಕ್ಕಳಿಗೂ ಹೇಳಿಲ್ಲ ಅವರು. ಅರ್ಹನಾದಂಥ ಶಿಷ್ಯ ಸಿಕ್ಕರೆ ಮಾತ್ರ ಹೇಳ್ತೀನಿ ಎಂದಿದ್ದಾರೆ, ನೀವು ಪ್ರಯತ್ನ ಮಾಡಿ ಅಂತ. ರಾಮಾನುಜರು ಹೋಗ್ತಾರೆ. ಹೋಗಿ, ನಾನು ಬಂದಿದ್ದೇನೆ, ನಾನು ಅರ್ಹ ಹೌದೋ ಅಲ್ಲೋ ನಿಮಗೆ ಗೊತ್ತಾಗಬೇಕು, ನೋಡಿ ಅರ್ಹ ಅಂತ ಅನಿಸಿದರೆ ದಯವಿಟ್ಟು ಮಂತ್ರಾರ್ಥಗಳನ್ನು ಹೇಳಿಕೊಡಿ, ಅನುಕೂಲ ಆಗತ್ತೆ ಅಂತ.
ಇವ್ರನ್ನ ಪರೀಕ್ಷೆ ಮಾಡೋದಕ್ಕೋ ಅಥವಾ ಅವ್ರ ಸ್ವಭಾವನೇ ಹಾಗಿತ್ತೋ ಗೊತ್ತಿಲ್ಲ. ನೀನು ಯಾಕೆ ಬಂದೆ, ಹೋಗೋ, ಬರಬೇಡ, ಹೋಗು ಬೈದು ಕಳಿಸ್ತಾರೆ. ಇವರು ಶ್ರೀರಂಗಂ ಮಠದ ಅಧಿಪತಿ ಅಂತ ಗೊತ್ತಿದ್ದರೂ ಕೂಡ ಕಳಿಸ್ತಾರೆ. ಇವ್ರ ಪಾಪ ಏನೋ ಅವ್ರಿಗೆ ಮನಸ್ಸು ಸರಿ ಇಲ್ಲ ಅನಿಸುತ್ತೆ, ವಾಪಸ್ ಬರ್ತಾರೆ. ಒಂದು ಸಲ ಅಲ್ಲ, 17 ಸಲ ಹೋಗ್ತಾರೆ. 17 ಸಲ ಈ ಗುರುಗಳು ಈಗ ಸಮ ಆಗಿದ್ರೆ ಹೇಳ್ಕೊಡಿ, ನಾನು ಮಂತ್ರ ಸರಿಯಾಗಿ ಬಳಸ್ಕೋತೀನಿ, ಅದನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ, ಏನು ಹೇಳಿದ್ರು ಕೂಡ ಹೋಗು, ಬರಬೇಡ ಹೋಗು ಅಂತ ಹೇಳ್ತಾರೆ. ಕೊನೆಗೆ ಇವ್ರ ಚಿಂತೆ ಶುರು ಆಗ್ತದೆ. ಹಾಗೆ ನಾನು ಅರ್ಹ ಅಲ್ಲ ಅನಿಸುತ್ತೆ. ರಂಗನಾಥರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ಅಳೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಗೋಷ್ಠಿ ಪೂರ್ಣರ ಮಂತ್ರ ತಿಳ್ಕೊಳ್ಳೋಷ್ಟು ಶಕ್ತಿ ನನಗಿಲ್ವಾ ಭಗವಂತ, ಇದ್ರೆ ನೀವು ಕೊಡು ನನಗೆ. ಹಾಗಾದರೂ ಮಂತ್ರಾರ್ಥ ಬಹಳ ದೊಡ್ಡ ಮಂತ್ರ ಅಂತ ಕೇಳಿದ್ದೇನೆ, ಅದು ತಿಳ್ಕೊಬೇಕು ನಾನು ಅಂತ ಪೂಜೆ ಮಾಡ್ತಾರೆ. ಅವತ್ತು ರಾತ್ರಿ ಇವರಿಗೆ ಗೋಷ್ಠಿ ಪೂರ್ಣರಿಗೆ ಅನ್ನಿಸ್ತಂತೆ, ಭಾಳ ಸಲ ಬಂದು ಕಾಡಿದ್ದಾನೆ ಹುಡುಗ, ಬರೋಕ್ಕೆ ಹೇಳಿ, ನಾಳೆ ಬರೋಕ್ಕೆ ಹೇಳಿ. ಆದರೆ ಬರಬೇಕಾದ್ರೆ ಒಬ್ಬನೇ ಬರಬೇಕು, ಗುಂಪು ಕಟ್ಕೊಂಡು ಬರೋಂಗಿಲ್ಲ. ಅವನು ಸನ್ಯಾಸಿ ಬರಬೇಕಾದ್ರೆ ಸಾಮಾನ್ಯವಾಗಿ ದಂಡ ಮತ್ತು ಪವಿತ್ರ ಎರಡೇ ಇರಬೇಕು ಅವ್ರ ಕಡೆಗೆ. ದಂಡ ಪವಿತ್ರ ಎರಡೇ ತೊಗೊಂಬರಬೇಕು, ನನ್ನ ಕಡೆ ಬಾ ಅಂತ ಹೇಳು. ಸಿಗ್ತಲ್ಲ ಅವಕಾಶ, ಅವರೇ ಬಾ ಅಂದಿದ್ದಾರಲ್ಲ, ಮತ್ತು ಹೋದ್ರಿ ಇವರು. ಹೋದಾಗ ತಮ್ಮ ಜೊತೆಗೆ ದಾಶರಥಿ ಮತ್ತು ಕೂರನಾಥ ಇಬ್ಬರು ಇರಬೇಕಲ್ಲ, ಅವರಿಬ್ಬರು ಶಿಷ್ಯರು ಕರ್ಕೊಂಡು ಹೋದರು. ಇವ್ರು ನೋಡಿದ ತಕ್ಷಣ ಅವ್ರು ಸಿಟ್ಟು ಬಂದುಬಿಡ್ತು ಗೋಷ್ಠಿ ಪೂರ್ಣರಿಗೆ. ನಾ ಏನು ಹೇಳಿದ್ದೆ ನಿನಗೆ, ಒಬ್ಬನೇ ಬಾ ಅಂತ ಹೇಳಿರಲಿಲ್ಲ, ಬರೀ ದಂಡ ಮತ್ತು ಪವಿತ್ರ ಎರಡೇ ತೊಗೊಂಡು ಬಾ ಅಂತ ಹೇಳಿದ್ದೆ, ಇವ್ರನ್ನೇ ಕರ್ಕೊಂಬಂದಿದ್ಯಾ ನೀನು, ನಿನಗೊಬ್ಬನಿಗೆ ಹೇಳಬೇಕು ನಾ ಮಂತ್ರ ಅಂತ. ಇವ್ರು ಹೇಳೋದು, ಸ್ವಾಮಿ ತಪ್ಪು ತಿಳ್ಕೊಬೇಡಿ, ಇವನು ನನ್ನ ದಂಡ, ಇವನು ನನ್ನ ಪವಿತ್ರ, ನಾನು ಶಿಷ್ಯ, ನಾನು ಇಬ್ಬರು ಶಿಷ್ಯರು, ಒಬ್ಬ ದಂಡ ಒಬ್ಬ ಪವಿತ್ರ, ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ, ನಾನು ಶಿಷ್ಯರು, ಅವರಿಬ್ಬರನ್ನ ಬಿಡೋಕ್ಕಾಗಲ್ಲ. ಅವಾಗ ಅನಿಸ್ತದ್ದು ಎಷ್ಟು ಶಿಷ್ಯ ಪ್ರೀತಿ ಇದೆಯಪ್ಪ ಮನುಷ್ಯನಿಗೆ, ಇವನಿಗೆ ಕೂಡಿಸಿದ್ರು. ಆಮೇಲೆ ಹೇಳಿದರು, ನೋಡು ಈಗ ನಾ ಮಂತ್ರ ಏನು ಹೇಳ್ತೀನಲ್ಲ, ಇದನ್ನು ಬೇರೆ ಯಾರಿಗೂ ಹೇಳ್ಕೊಡೋದು, ಶೂದ್ರಾದಿಗಳಿಗಂತೂ ಹೇಳಲೇ ಕೂಡುದು. ಈ ಮಂತ್ರದ ಅರ್ಥ ಇಷ್ಟು ಘನವಾಗಿದೆ, ಇದನ್ನು ಹೇಳಿದವರಿಗೆ ಅರ್ಥ ಮಾಡ್ಕೊಂಡವ್ರಿಗೆ ಸ್ವರ್ಗ ನೇರವಾಗಿ ಸಿಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗಿಬಿಡ್ತದೆ. ಆದರೆ ನೀನೇನಾದರೂ ತಪ್ಪಿ ಮತ್ತೊಬ್ಬರಿಗೆ ನೀನು ಹೇಳಿದೆಯೋ, ನಿನಗೆ ನರಕ ಪ್ರಾಪ್ತಿ ಗ್ಯಾರಂಟಿ. ಈ ಮಂತ್ರ ಕೇಳಿದವರಿಗೆ ಸ್ವರ್ಗ ಸಿಗ್ತದೆ, ನೀನು ಹೇಳಿದೆ ಅಂದರೆ ನರಕ ಪ್ರಾಪ್ತಿ ಆಗ್ತದೆ ಎಂದು. ಆಯಿತು ಸ್ವಾಮಿ ನೀವು ಹೇಳಿ ಅಂದರು. ಅತ್ಯಂತ ರಹಸ್ಯದಲ್ಲಿ ಕೂತ್ಕೊಂಡು ಇವರಿಗೆ ಪೂರ್ತಿ ಮಂತ್ರವನ್ನು, ಅರ್ಥವನ್ನು, ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರವನ್ನು ಹೇಳಿದರು. ಆ ಮೂಲ ಮಂತ್ರ ಇತ್ತಲ್ಲ, ಅದ್ಭುತವಾದಂಥ ಮಂತ್ರ ಅದು. ಅದರ ಮಂತ್ರವನ್ನು ಕಲಿಸಿದರು. ಹೇಳು ನೋಡೋಣ ಇನ್ನೊಂದು ಸಲ ಅಂತ ಹೇಳಿ ಜಪ ಮಾಡಿಸಿದರು. ಅಂದರೆ ಮರಿಬಾರದಲ್ಲ ಮಂತ್ರ. ಮತ್ತು ಮಂತ್ರದಲ್ಲಿ ಭಾಳ ಮುಖ್ಯ ಅಂದರೆ ಸ್ವರ ತಪ್ಪಬಾರ್ದು, ಉಚ್ಚಾರಣೆ ತಪ್ಪಬಾರ್ದು. ಉಚ್ಚಾರಣೆ ತಪ್ಪಿದರೆ ಮಂತ್ರದ ಅರ್ಥ ಹೋಗ್ಬಿಡ್ತದೆ ಅಂತ. ಅದು 10 ಸಲ ಅನ್ನಿಸ್ತಾರೆ, ಜಪ ಮಾಡು ನನ್ನ ಮುಂದೆ ಕೂತು ಅಂತ. ಆ ದ್ವಯಮಂತ್ರವನ್ನು ಎಲ್ಲ ಹೇಳಿ ಗಟ್ಟಿ ಮಾಡಿಸ್ತಾರೆ. ಆಯಿತು, ಮತ್ತೆ ಹುಷಾರಾಗಿರು, ಇದನ್ನು ಯಾರಿಗೋ ಹೇಳಿದೆಯೋ ನರಕ ಪ್ರಾಪ್ತಿ ಗ್ಯಾರಂಟಿ ನಿನಗೆ ಅಂತ ಹೇಳಿ ಕಳಿಸ್ತಾರೆ. ಆಗಲೂ ಗ್ಯಾರಂಟಿ ಕಾಲ ಇತ್ತು, ಗ್ಯಾರಂಟಿ ಇದೆ. ಈ ಮಂತ್ರ ದೀಕ್ಷೆ ಪಡ್ಕೊಂಡ ತಕ್ಷಣ ರಾಮಾನುಜರು ಏನು ಮಾಡ್ತಾರೆ ಅಂತ, ಊರ ಹೊರಗೆ ನರಸಿಂಹದೇವರ ದೇವಸ್ಥಾನ ಹೇಳಿದ ತಕ್ಷಣ, ಮಂತ್ರ ಗೊತ್ತಾದ ತಕ್ಷಣ ಅವಸರ ಇದ್ದಂಗೆ ಓಡಿ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗ್ತಾರೆ. ಮಾಳಿಗೆ ಮೇಲೆ ಹೋಗ್ಬಿಡ್ತಾರೆ. ಸಣ್ಣ ಊರು, ಮೈಕೇನು ಬೇಕಾಗಿಲ್ಲ. ಅವಾಗ ಕೂತ್ಕೊಂಡ್ರೆ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ ಅಂತ ಕರೆದು ಊರು ಜನ ಎಲ್ಲ ಬಂದರು. ಅಷ್ಟು ಊರು ಜನ ಎಲ್ಲ ಬಂದ ಮೇಲೆ ಇವ್ರ ಮೇಲೆ ನಿಂತ್ಕೊಂಡು, ನೋಡಿ ನಾನು ಮಂತ್ರಾರ್ಥ ಕಲ್ಕೊಂಬಂದಿದ್ದೇನೆ ಗುರುಗಳ ಕಡೆಯಿಂದ, ನಿಮ್ಮೆಲ್ಲರಿಗೂ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ. ಗುರುದ್ರೋಹ ಅಲ್ಲೇನ್ರಿ ಇದು? ಆ ಗುರುಗಳಿಗೆ ಮಾತು ಕೊಟ್ಟಿದ್ದಾರೆ, ಯಾರಿಗೂ ಹೇಳಬಾರ್ದು ಅಂತ ವಚನ ಕೊಟ್ಟು ಬಂದಿದ್ದಾರೆ. ಹೇಳಿ ಇನ್ನೂ ಹೇಳಿದ ಮಾತು ಗಾಳಿಯಲ್ಲಿ ಹೋಗಿರಲಿಕ್ಕಿಲ್ಲ. ಅಷ್ಟರಲ್ಲಿ ಓಡಿ ಬಂದುಬಿಟ್ಟು ಮೇಲೆ ಹೋಗಿ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ ಅಂತ ಎಲ್ಲ ಊರು ಜನ ಎಲ್ಲ ಕರೆದುಬಿಟ್ಟು ಮಂತ್ರಾರ್ಥ ಸರಿಯಾಗಿ ಕೇಳಿಸ್ಕೊಳ್ಳಿ 3 4 ಸಲ ಹೇಳಿದರು, ನೆನಪಿಟ್ಕೊಳ್ಳಿ ಇದನ್ನು ಅಂತ. ಗೋಷ್ಠಿ ಪೂರ್ಣರಿಗೆ ಗೊತ್ತಾಯ್ತು ಶಿಷ್ಯರ ಮೂಲಕ, ನೀವೇನು ಮಾಡಿದ್ರಿ, ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದಾನೆ ಅವನಲ್ಲಿ ಹೋಗಿ ಅಂತ. ಅವ್ರು ಬಂದರು, ಏ ಪಾಪಿ, ಈ ಮಂತ್ರ ಹೇಳಬಾರ್ದು ಅಂತ ಹೇಳಿಲ್ಲ ನಿನಗೆ, ನರಕ ಪ್ರಾಪ್ತಿ ಆಗ್ತದೆ ನಿನಗೆ ಅಂತ. ಆಗ ಅವ್ರು ಹೇಳಿದಂಥ ಮಾತು ರಾಮಾನುಜರನ್ನು ಎತ್ತರಕ್ಕೆ ತೊಗೊಂಡು ಹೋಗ್ಬಿಡ್ತದೆ. ಅವ್ರು ಹೇಳಿದಂಥ ಮಾತು, ಪತಿಷ್ಯೆ ಏಕ ಏವಾಹಂ ನರಕೆ ಗುರುಪಾತಕಾತ್ ಸರ್ವೇ ಗಚ್ಚಂತು ಭವತಾಂ ಕೃಪೆಯ ಪರಮಂ ಪದಂ ಅಂತ. ಗುರುವಿಗೆ ಸುಳ್ಳು ಹೇಳಿದ ಪಾತಕದಿಂದ ನನಗೆ ನರಕ ಪ್ರಾಪ್ತಿ ಆದರೂ ಅಡ್ಡಿ ಇಲ್ಲ. ಯಾವ ಮಂತ್ರ ಕೇಳೋದ್ರಿಂದ ಮೋಕ್ಷ ಪ್ರಾಪ್ತಿ ಇಷ್ಟೊಂದು ಜನಕ್ಕೆ ಆಗೋದಿದ್ದರೆ ನಾನು ನರಕಕ್ಕೆ ಹೋಗಿ ತಯಾರಿದ್ದೀನಿ ಅಂತ. ಎಂಥ ದೊಡ್ಡ ಮನಸ್ಸಲ್ಲ. ಅದಕ್ಕೆ ದ ಮೋಸ್ಟ್ ಸೆಕ್ಯುಲರ್ ಸ್ವಾಮಿ ಆಗಿನ ಕಾಲಕ್ಕೆ ಅಂದರೆ ರಾಮಾನುಜಾಚಾರ್ಯರು. ಭೇದ ಅನ್ನೋದಿಲ್ಲ, ಜಾತಿ ಭೇದ ಇಲ್ಲ, ಮತಭೇದ ಇಲ್ಲ, ಯಾರು ಎಲ್ಲರೂ ನಮ್ಮರು ಅಪ್ಕೊಳ್ಳೋದಿದೆಯಲ್ಲ, ಅದು ಒಂದು ನನಗೆ ಅದಕ್ಕೆ ವಿಶಿಷ್ಟ ಅಂತ ಅನಿಸೋದು. ಹಿಂದಿನ ಪರಂಪರೆಯೂ ಹಾಗೆ ಇತ್ತಲ್ಲ, ಅಳ್ವಾರರಲ್ಲಿ ಎಲ್ಲ ಜಾತಿಯವರು ಇದ್ದರು, ಅಲ್ಲಿ ಜಾತಿ ಕುಲ ಏನು ಮೇಲು ಕೀಳು ಬರಲೇ ಇಲ್ಲ. ತಿರುಪ್ಪಾಣಿ ಅಂಥ ಮನುಷ್ಯ, ನೆಲ ಒರೆಸಿ ರಂಗನಾಥ ದೇವಸ್ಥಾನದಲ್ಲಿ ಕಸ ಗುಡಿಸುವಂಥ ಮನುಷ್ಯ ಅಳ್ವಾರ ಹಾಕ್ತಾರೆ.
ರಂಗನಾಥ ಹೇಳಿದ ಮೇಲೆ ಆ ಗುಡಿ ಅರ್ಚಕರು ಅವನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ದರ್ಶನ ಮಾಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಚೆನ್ನಾಗಿ ಬೆಳೆಸಿದ್ರು ಅದನ್ನು ಅಂತ. ಅದೇ ಪರಂಪರೆಯಲ್ಲಿ ರಾಮಾನುಜರು ಬಂದದ್ರಿಂದ ಮೊಟ್ಟ ಮೊದಲನೇ ಕೆಲಸ ಮಾಡಿದ್ದು ಮೇಲೆ ಹೋಗಿ ಕೂಗಿ ಬನ್ನಿ ಬನ್ನಿ ಎಲ್ಲರಿಗೂ ಹೇಳ್ತೀನಿ ಬನ್ನಿ ಪಡ್ಕೊಳ್ಳಿ ಸ್ವರ್ಗಕ್ಕೆ ಹೋಗಿ ಎಲ್ಲರೂ ನೀವು ಅಂತ ಹೇಳಿದ್ದು. ಆ ಗೋಷ್ಠಿ ಪುಂಡ್ರಿ ಕೋಪ ಇನ್ನೂ ಹೋಗಿಲ್ಲ. ಅವ್ರು ಹೇಳಿದ್ರಂತೆ, ಸ್ವಾಮಿ ನಾನು ನರಕಕ್ಕೆ ಹೋದರೂ ಅಡ್ಡಿ ಇಲ್ಲ, ಇಷ್ಟೊಂದು ಜನ ಸ್ವರ್ಗಕ್ಕೆ ಹೋಗೋದಿದ್ದರೆ ನನಗೆ ತೃಪ್ತಿ ಇದೆ ಅಂತ ಹೇಳಿದರು. ಅದು ಕೆಲವೊಂದು ಸಲ ಚರ್ಚೆ ತುಂಬ ಆಗಿದೆ ಇದರ ಮೇಲೆ, ಸಾಕಷ್ಟು ಧಮಚಿಂತೆ ಆಗಿದೆ. ತಪ್ಪು ಮಾಡಲಿಲ್ವ ಹಾಗಾದರೆ ರಾಮಾನುಜರು? ಗುರುಗಳಿಗೆ ಮಾಡೋಲ್ಲ ಅಂತ ಹೇಳಿ ಮಾಡಿದರೆ ತಪ್ಪಾಯ್ತಲ್ಲ. ಮತ್ತು ಇನ್ನೊಂದು, ಶಾಸ್ತ್ರದ ಪ್ರಕಾರ ಅರ್ಹರಿಗೆ ಮಾತ್ರ ಉಪದೇಶ ಮಾಡಬೇಕು ಅಂತಿದೆ. ಆ ರಾಶಿ ಜನ ಬಂದ್ರಲ್ಲ, ಅರ್ಹರು ಯಾರು ಅನರ್ಹರು ಯಾರು ಗೊತ್ತಿಲ್ಲಲ್ಲ, ಎಲ್ರಿಗೂ ಹೇಳಿಬಿಟ್ರಲ್ಲ ಮಂತ್ರಗಳನ್ನು. ಈಗ ಪರೀಕ್ಷೆ ಕೊಡಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್ ಅಂತ ಇರುತ್ತಪ್ಪ. ಇಡೀ ವರ್ಷ ಓದಿದರೆ ಪರೀಕ್ಷೆ ಒಂದು ಕಂಡೀಷನ್ ಇರುತ್ತೆ, ಅರ್ಹರಿಗೆ ಮಾತ್ರ ಪರೀಕ್ಷೆ ಕೊಡಬೇಕು ಅಂತ. ಇದು ಹಾಗಿಲ್ಲಲ್ಲ, ಎಲ್ಲರೂ ಕೊಟ್ಬಿಟ್ರಲ್ಲ ನೀವು, ತಪ್ಪಲ್ವಾ ಅಂತ. ಅದಕ್ಕೆ ಕೆಲವರು ಹೇಳ್ತಾರೆ, ಆರ್ಗ್ಯುಮೆಂಟ್ ಇರ್ತಾವಲ್ಲ ಜ್ಞಾನಿಗಳದು, ಅದಕ್ಕೆ ನನಗೆ ಈ ತರ್ಕಶಾಸ್ತ್ರ ಭಾಳ ಕಷ್ಟ. ನಮ್ಮ ಬನ್ನಂಜೆ ಭಾಳ ಚಂದ ಹೇಳೋರು. ಅವ್ರ ತಂದೆ ತರ್ಕಶಾಸ್ತ್ರ ಮಾಡಿದ್ರಂತೆ, ತುಂಬ ಮಾಡಿದ್ರಂತೆ. ತರ್ಕ ಕೇಸರಿ ಅಂತ ಅವ್ರ ಬಿರುದು ಬಂದಿತ್ತು ಬನ್ನಂಜೆ ಅವ್ರ ತಂದೆಗೆ. ಇವ್ರಿಗೂ ಆಸೆ ಇತ್ತಂತೆ ತಾನೂ ತರ್ಕ ಕೇಸರಿ ಆಗಬೇಕು ಅಂತ. ತರ್ಕ ಚೆನ್ನಾಗಿ ಓದಿದ್ರು ಕೊನೆಗೆ ಅನಿಸ್ತಂತೆ ಇದು ತರ್ಕ ಕೇಸರಿ ಅಲ್ಲ, ತರ್ಕ ಕೇಸರಿ, ಜೀವನಕ್ಕೆ ಏನು ಬೇಕಾಗಿಲ್ಲ ಅಂತ ಬಿಟ್ಟೆ ಅಂತ ಹೇಳ್ತಾರೆ. ಅತೀ ತರ್ಕ ಮಾಡೋದಿದೆಯಲ್ಲ, ಕೂದಲು ಸೀಳೋ ಅಂಥದ್ದು, ಅಂಥ ಚರ್ಚೆ ಇದ್ರ ಮೇಲೆ ತುಂಬ ಆಗಿದ್ದಾವೆ. ಅನರ್ಹರಿಗೆಲ್ಲ ಉಪದೇಶ ಮಾಡಬಾರ್ದು, ತಪ್ಪು ಮಾಡಿದರು ರಾಮಾನುಜರು. ಇದು ಕೆಲವರು ಹಂಗೆ ಮಾಡಲಿಲ್ಲರಿ ಅವ್ರು ಕೆಲವ್ರನ್ನ ಮಾತ್ರ ಕರೆದು ಹೇಳಿದರು ಅಂತ ಕೆಲವು ಶ್ಲೋಕಗಳನ್ನು ಹೇಳಿದರು ಅಂತ ಕೆಲವರು. ಆ ಚರ್ಚೆಯನ್ನು ಅವರಿಗೆ ಬಿಟ್ಟುಬಿಡೋಣ. ಆದರೆ ಒಂದು ಉದ್ದೇಶ ನಮಗೆ ಸ್ಪಷ್ಟ ಆದದ್ದು, ರಾಮಾನುಜರು ತನಗೆ ತಿಳಿದದ್ದನ್ನು ಮತ್ತೊಬ್ಬರಿಗೆ ಯಾವುದೂ ಮುಚ್ಚುಮರೆ ಇಲ್ಲದೆ, ಭೇದ ಭಾವ ಇಲ್ಲದೆ ಹಂಚುವ ಮನಸ್ಸು ಮಾಡಿದರು ಅನ್ನೋದು ಭಾಳ ಮುಖ್ಯ. ಈ ರಾಮಾನುಜರ ಮನಸ್ಸು ಗೊತ್ತಾಯಿತು. ಗೋಷ್ಠಿ ಪೂರ್ಣರಿಗೆ ಬೈದರು ಮೊದಲು, ಆದರೆ ಇಷ್ಟೊಂದು ಜನಕ್ಕೆ ಒಳ್ಳೇದಾಗೋದಿದ್ದರೆ ನಾನು ಮಾಡಬೇಕಾಗಿತ್ತಲ್ಲ ಮೊದಲೇ ಇದನ್ನು ಅಂದ್ಕೊಂಡ್ರು. ಎಷ್ಟರ ಮಟ್ಟಿಗೆ ಅವ್ರ ಪ್ರಭಾವ ಆಯಿತು, ರಾಮಾನುಜರ ಪ್ರಭಾವ ಅವ್ರ ಮೇಲೆ ಅಂತಂದರೆ, ತಮ್ಮ ಮಗ ಎರಡನೇ ಮಗ, ಅವನ ಹೆಸರು ಸೌಮ್ಯನಾರಾಯಣ ಅಂತ, ಅವನನ್ನು ಶಿಷ್ಯನಾಗಿ ಕೊಟ್ಬಿಡ್ತಾರೆ ಗುರುಗಳ ಕಡೆ. ಗೋಷ್ಠಿ ಪೂರ್ಣರ ಮಗ ಸೌಮ್ಯನಾರಾಯಣ ರಾಮಾನುಜರ ಶಿಷ್ಯನಾಗಿ ಬಂದುಬಿಡ್ತಾನೆ. ಅಂದರೆ ಎಷ್ಟರ ಮಟ್ಟಿಗಿತ್ತು ಅಂತ. ಆಗ ಕೂರನಾಥ ಹೊರಗಿಟ್ಟಿದ್ರಲ್ಲ, ಪವಿತ್ರ ದಂಡಿ ಹೊರಗಿಟ್ಟಿದ್ರು. ಹೇಳಬೇಕಾದ್ರೆ ಇದನ್ನು ಆ ಚರ್ಮ ಶ್ಲೋಕ ಅಂತ ಏನಿದೆಯೋ ಅದು ನನಗೆ ಅರ್ಥ ಹೇಳಬೇಕು, ನೀವು ಗುರುಗಳಿಗೆ ಕೇಳಿದ್ರಂತೆ, ನಾವು ಸರಿಯಾಗಿ ಹೇಳ್ಕೊಡಿ ಮಂತ್ರ ಅದನ್ನು ಅಂತ. ಇವ್ರು ಹೇಳಿದ ಹಂಗಾಗಲ್ಲ, ಅದು ಸರಿಯಾಗಿ ನೀನು ಗುರು ಸೇವೆ ಮಾಡಬೇಕು, 1 ವರ್ಷ ಗುರು ಸೇವೆ ಮಾಡಿದರೆ ಮಾತ್ರ ಮಂತ್ರ ಹೇಳ್ಕೊಡ್ತೀನಿ ನಿನಗೆ ಅಂದರು. ಆತನಂತೆ ನಮಗೆ ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ, ಇನ್ನು ವರ್ಷದ ಗಟ್ಟಲೆ ಏನು ಹೇಳೋದು ನಾನು, ಆದಷ್ಟು ಬೇಗ ಹೇಳ್ಕೊಟ್ಬಿಡಿ. ಅದಕ್ಕೊಂದು ಶಾರ್ಟ್ಕಟ್, ನಮ್ಮ ಧರ್ಮದಲ್ಲಿ ಎಲ್ಲದಕ್ಕೂ ಶಾರ್ಟ್ಕಟ್ ಇದೆ. ಒಂದು ಕೆಲಸ ಮಾಡು, ಇಡೀ ವರ್ಷ ಮಾಡೋಕ್ಕಾಗಲ್ವ ನಿನಗೆ, 1 ತಿಂಗಳು ಉಪವಾಸ ಇದ್ದು ಸೇವೆ ಮಾಡಿದರೆ ನಾನು ಹೇಳ್ಕೊಡ್ತೀನಿ. ಅವ್ರು 1 ತಿಂಗಳು ಉಪವಾಸ ಇದ್ದು ಸೇವೆ ಮಾಡಿದ್ರಂತೆ. ಆವಾಗ ಅವ್ರು ಮಂತ್ರಾರ್ಥ ಹೇಳಿಕೊಟ್ರಂತೆ. ಅದಕ್ಕೆ ಕೂರನಾಥದ್ದನ್ನು ಕೂರತಾಳ್ವಾರ ಅಂತ ಕರೆದ್ರು. ಕೂರತಾಳ್ವಾರ ಅಂತ ಆಳ್ವಾರಾದರು. ಇನ್ನೊಬ್ಬ ಶಿಷ್ಯ ಇದ್ದನಲ್ಲ ದಾಶರಥಿ, ನನಗೂ ಉಪದೇಶ ಮಾಡು ಅಂದರು. ಅದಕ್ಕೆ ಇವ್ರು ಹೇಳಿದಂಥ ಒಂದು ಕೆಲಸ ಮಾಡು, ನಾನು ಹೇಳಲ್ಲ ಅದನ್ನು, ಅವ್ರ ಕಡೆನೇ ತಗೋ, ಗೋಷ್ಠಿ ಪೂರ್ಣರ ಕಡೆ ಹೋಗು ನೀನು. ಅವ್ರು 1 ವರ್ಷ ಅಂದರೆ ವರ್ಷ ಇರು, ಅವ್ರ ಕಡೆ ತಪಸ್ಸು ಮಾಡು, ಸೇವೆ ಮಾಡ್ಕೊಂಬ ಅಂತ. ಅಲ್ಲಿ ಹೋಗಿ ಸೇವೆ ಮಾಡಿದರು. ಮೊದಲು ಸಿಟ್ಟಿತ್ತಲ್ಲ ಗೋಷ್ಠಿ ಪೂರ್ಣರಿಗೆ, ನಿಮ್ಮ ಗುರು ಒಬ್ಬ ಅಂಥವನು, ನೀವೊಬ್ಬ ಶಿಷ್ಯ ಬಂದಿದ್ದೀಯಾ, ಗುರು ಹೋಗಿ ಎಲ್ಲರಿಗೂ ಅನೌನ್ಸ್ ಮಾಡಿಬಿಟ್ಟ, ನೀನು ಹಾಗೆ ಮಾಡ್ತೀಯಾ? ಇವನು ಸುಳ್ಳು ಹೇಳಲಿಲ್ಲ, ನಾನು ಮಾಡ್ತೀನಿ ಅಂದ. ಅವನು ನನ್ನ ಗುರುಗಳೇ ಹೇಳಿಕೊಟ್ಟಿದ್ದಾರೆ ಎಲ್ಲರೂ ಹೇಳಬೇಕು ಅಂತ. ಆಗ್ಬಿಡು, ಸರಿಯಾಗಿ ಶಿಷ್ಯ ಇದ್ದಿ ಅಂತ ಹೇಳಿ ಪ್ರೀತಿಯಿಂದ ಕಲಿಸಿದ್ರಂತೆ. ಆದ್ದರಿಂದ ಒಂದು ಕೆಲಸ ಮಾಡಪ್ಪ, ನಾನು ನಿನ್ನ ಗುರುಗಳಿಗೆ ಹೇಳಿಬಿಟ್ಟಿದ್ದೀನಿ, ಆ ಪದ ಚೆನ್ನಾಗಿದೆ, ಮದತ್ರಯಗಳಿಂದ ಪಾರಾದಂಥ ನಿನ್ನ ಗುರು ಇದ್ದಾನಲ್ಲ, 3 ಮದಗಳು, ಜ್ಞಾನಮದ, ಜ್ಞಾನಮದ ಜೊತೆಗೆ ಗೌರವ ಮದ, ಅದು ಕೆಟ್ಟ ಮದ, ಅದು ಜ್ಞಾನ ಒಳ್ಳೆಯದು. ಈ ಸ್ಥಾನ ಮದ ಇಂತಿದೆಯಲ್ಲ, ನಾನು ಪೀಠಸ್ಥನಾಗಿದ್ದೀನಿ, ನನ್ನಂತರ ಯಾರಿದ್ದಾರೆ ಅಂತ, ಇದರಂಥ ಮದ ಇನ್ಯಾವುದೂ ಇಲ್ಲ. ಆ ಮದಗಳನ್ನು ದಾಟಿದ್ದಾನೆ. ಇನ್ನೊಂದು ದೇಹ ಮದ, ಸಣ್ಣ ವಯಸ್ಸು 24-25 ವರ್ಷ ರಾಮಾನುಜನಿಗೆ, ಅದರ ದೇಹ ಮದ ಕೂಡ ಇಲ್ಲ ಆತನಿಗೆ. ಈ ಮದತ್ರಯಗಳಿಂದ ಪಾರಾದಂಥ ನಿನ್ನ ಗುರು ಅವನ ಕಡೆಯಿಂದ ಕೇಳ್ಕೊ ಅಂತ ಹೇಳ್ತಾರೆ, ಮುಂದೆ ಕಲಿಸ್ತಾರೆ ಅದನ್ನು. ಇದು ಆಗೋ ಹೊತ್ತಿಗೆ ದೇವಸ್ಥಾನ ಸರಿ ಮಾಡಬೇಕಲ್ಲ ಹಾದಿ ಅಂತ. ನನಗನ್ಸೋ ಮಟ್ಟಿಗೆ ಯಾವುದೇ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಹೊರಟಂಥ ಪ್ರತಿಯೊಬ್ಬ ಮನುಷ್ಯ ಅನುಭವಿಸಬೇಕಾದಂಥ ಕೆಲಸ ಇದು. ಮಠ ಸರಿ ಮಾಡಬೇಕು, ವ್ಯವಸ್ಥೆ ಸರಿ ಮಾಡಬೇಕು ಅಂತ ಹೋದಾಗ, ಈಗಾಗಲೇ ಪಾಳೆಗಾರಿಕೆ ಮಾಡ್ಕೊಂಡು ಕೂತಿದ್ರಲ್ಲ ಜನ ಎಲ್ಲ, ಗಟ್ಟಿ ಕೂತಿದ್ರಲ್ಲ ಮಠದಲ್ಲೆಲ್ಲ, ಅವ್ರಿಗೆ ಕಷ್ಟ ಆಯಿತು. ಈ ಪ್ರತಿಯೊಂದು ಚೆಕ್ ಮಾಡೋಕ್ಕೆ ಶುರು ಮಾಡಿದರೆ ಕಷ್ಟ ಆಗುತ್ತೆ. ಕಷ್ಟ ಎಷ್ಟರ ಮಟ್ಟಿಗೆ ಆಯಿತು ಅಂದರೆ,
ಅದನ್ನು ಒಂದು ಸಲ ಡಾಕ್ಟರ್ ಕಲಾಂ ಚೆನ್ನಾಗಿ ಹೇಳ್ತಿದ್ರು. ಇವ್ರು ಹೋದ್ಮೇಲೆ ರಾಷ್ಟ್ರಪತಿ ಭವನದಲ್ಲಿ ಭಾಳ ಜನಕ್ಕೆ ಕಷ್ಟ ಆಯ್ತಂತಲ್ಲಿ. ಇವ್ರದ್ದು ಏನು ಸಂಭ್ರಮ ಬೇಡ ಇವರಿಗೆ. ದಿನ ಒಂದು ಸಣ್ಣ ಅರ್ಧ ಲಾರಿ ಮಾಂಸ ಬರೋದಲ್ಲಿ ರಾಷ್ಟ್ರಪತಿ ಭವನಕ್ಕೆ. ಅಷ್ಟೊಂದು ರೂಮ್ಸ್ ಇದೆ, 400 ರೂಮ್ಸ್ ಇದಾವಲ್ಲಿ. ಅವಕ್ಕೆಲ್ಲ ಅಲಂಕಾರ ಮಾಡಬೇಕು. ಹೂ ಬೇಕಂತ ಒಂದು 2-3 ಲಾರಿ ಹೂ ಬರೋದು ದಿನ, ಡೆಕೋರೇಟ್ ಮಾಡಬೇಕಲ್ಲ ಎಲ್ಲ ಕಡೆ ಅಂತ. ಇವ್ರು ಅಂದರು ಯಾಕೆ ಮಾಡ್ತೀರಿ ಅಂದರು. ಯಾರಿಲ್ಲಲ್ಲ ಖಾಲಿ ರೂಮಲ್ಲಿ ಏನು ಡೆಕೋರೇಟ್ ಮಾಡ್ತೀರಿ ನೀವು? ಅದು ನಿಜವಾಗಿ ಬರ್ತಿತ್ತೋ ಅರ್ಧಕ್ಕರ್ಧ ಹೋಗ್ತಿತ್ತೋ ಗೊತ್ತಿಲ್ಲ. ಇವ್ರೇನು ಮಾಡಿದರು, ಮೇನ್ ಹಾಲ್ ಏನಿದೆಯೋ ಅತಿಥಿಗಳು ಯಾರು ಬರ್ತಾರೆ ಮೊದಲೇ ಗೊತ್ತಿರುತ್ತಲ್ಲ ನಿಮಗೆ. ರಾಷ್ಟ್ರಪತಿ ಭವನಕ್ಕೆ ಏನು ಹಾಗಾಗಿ ಹೋಟೆಲ್ ಅದು ಬರೋದಕ್ಕೆ ಮೊದಲೇ ಬುಕ್ ಆಗಿರ್ತದೆ. 6 ರೂಮ್ ಮಾತ್ರ ಚಂದ ಮಾಡಿ, ಉಳಿದಿದ್ದೇನು ಹಾಗೆ ಮಾಡೋ ಕಾರಣ ಇಲ್ಲ. ವೇಸ್ಟ್ ಮಾಡಬೇಡಿ ಹೂವೆಲ್ಲ. ಮಾಂಸ ತರಬೇಡಿ, ನಾವಂತೂ ತಿನ್ನಲ್ಲ. ಯಾರು ತಿಂತಾರೋ ಮಿನಿಮಮ್ ಅಷ್ಟೇ ಮಾಡಬೇಕು. ಅವರಂದರು ಈ ಮನುಷ್ಯ ತಾನೂ ತಿನ್ನಲ್ಲ, ನಮಗೂ ಕೊಡಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋದು ವಾಸಿ. ಇಲ್ಲಿ ಹಾಗೆ ಆಯಿತು. ಇವ್ರು ಎಲ್ಲಿ ಬಿಗಿ ಮಾಡೋಕ್ಕೆ ಶುರು ಮಾಡಿದರು ರಾಮಾನುಜರು, ಅವ್ರು ಸಿಟ್ಟು ಬಂದುಬಿಡ್ತು. ಜಿಡ್ಡುಗಟ್ಟಿದ ವ್ಯವಸ್ಥೆ ಅದು. ಅವರು ಮೊದಲು ಏನು ಮಾಡಿದರು ಅಂದರೆ, ದೇವಾಲಯದಲ್ಲಿ ಪರ್ಮಿಷನ್ ಇರಲಿಲ್ಲ ಎಲ್ಲರೂ ಬರಲಿಕ್ಕೆ. ಈಗ ಹೇಳಿದರು ಯಾವ ಜಾತಿಯವರಾದರೂ ಯಾರೇ ಆದರೂ ದೇವಸ್ಥಾನಕ್ಕೆ ನೇರವಾಗಿ ಬರ್ಬೋದು. ಈ ಪಟ್ಟಭದ್ರರು ಕೂತಿದ್ರಲ್ಲ ಕೆಲವರು, ಇಷ್ಟು ವರ್ಷ ಹಿಂಗೆ ನಂಬ್ಕೊಂಡು ಕೂತವರು, ಹಾಳು ಮಾಡಿದ ದೇವಸ್ಥಾನ ಇವನು. ಡಾಕ್ಯುಮೆಂಟ್ ಅಂತ ಹೇಳಿದ್ನಲ್ಲ, ಇನ್ನರ್ ಡಾಕ್ಯುಮೆಂಟ್, ದೇವಸ್ಥಾನ ಡಾಕ್ಯುಮೆಂಟಲ್ಲಿ ಸ್ಪಷ್ಟ ಬರೀತಾರೆ ಎಷ್ಟು ದ್ವೇಷ ಬಂತು ಇವ್ರಿಗೆ ಗುರುಗಳ ಮೇಲೆ. ಇವನು ಯಾಕೆ ಕರ್ಕೊಂಬಂದಿವ್ರಿ ನಾವು ಹೋಗಿ ಚೆನ್ನಾಗಿತ್ತು ಮೊದಲು ನಮ್ಮ ನಡೀತಿತ್ತಲ್ಲ. ಈಗ ಸತ್ತವರನ್ನೆರಡು ನೋಡಿದರೆ ಗೊತ್ತಾಗುತ್ತೆ ದಿವಾನ್ ರೋಲ್ ಏನು, ಗುರುಗಳ ರೋಲ್ ಏನು ಅಂತ. ದಿವಾನ್ರೇ ನಡೆಸೋದು ಸಂಸಾರ ಮಠ ಎಲ್ಲ. ಅವ್ರಿಗೆ ಕಷ್ಟ ಆಗೋಕ್ಕೆ ಶುರು ಆಯಿತು. ಮಾಡಿ ಅರ್ಚಕರು ಅಧಿಕಾರಿಗಳು ತಮ್ಮ ಬೇಕಾದಂಗೆ ಮಾಡ್ಕೋತಾ ಇದ್ರು. ದುಷ್ಟಕೂಟ ಆಗಿ ರಾಮಾನುಜ ವಿರುದ್ಧ ತಿರುಗಿ ಬಿದ್ದರಂತೆ. ತಿರುಗಿ ಬೀಳೋದು ಅಷ್ಟೇ ಅಲ್ಲ, ಅವ್ರನ್ನ ಕೊಂದೇ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಈ ಗುರುಗಳು ಸಣ್ಣ ವಯಸ್ಸು ಬೇರೆ, ವಯಸ್ಸಾಗ್ತದಪ್ಪ ಹೋಗ್ತಾರೆ ಅನ್ನೋಂಗಿಲ್ಲ, ಸಣ್ಣ ವಯಸ್ಸು. ಆದ್ದರಿಂದ ಇವ್ರು ಮುಗಿಸೇ ಬಿಡಬೇಕು ಅಂತ ಏನು ಮಾಡಿದರು, ಗುರುಗಳು ಸನ್ಯಾಸಿ ಆದ್ದರಿಂದ 7 ಮನೆಯಲ್ಲಿ ಭಿಕ್ಷೆ ಬೇಡ್ತಿದ್ದರಂತೆ. ಭಿಕ್ಷೆ ಬೇಡ್ಕೊಂಬಂದು ಅದನ್ನು ಊಟ ಮಾಡಬೇಕು. ಮನೆ ಮುಂದೆ ಭೌತಿ ಭಿಕ್ಷಾಂದೇಹಿ ಅನ್ಬೇಕು, ಅವ್ರು ಹಾಕಬೇಕು, ತೊಗೊಂಬರ್ಬೇಕು ಮಾಡ್ತಿದ್ರು. ಈ ದಿವಾನ್ರು ಏನು ಮಾಡಿದರು, ಒಬ್ಬರು ಕೆಲಸ ಮಾಡಿದರು ಅಂದರೆ, ಒಬ್ಬ ಬಡ ಬ್ರಾಹ್ಮಣನ ಹಿಡ್ಕೊಂಡ್ರು. ಸ್ವಲ್ಪ ಬಂದು ಮಾಡಪ್ಪ. ಬಡ ಬ್ರಾಹ್ಮಣನ ಹಿಡ್ಕೊಂಡ್ರು. ನೋಡೋ ನಿಮ್ಮ ಮನೆಗೆ ಬರ್ತಾರೆ ಹೆಂಗಿದ್ರು ಗುರುಗಳು ಭಿಕ್ಷೆ ಬೇಡೋಕ್ಕೆ, ಅನ್ನದಲ್ಲಿ ವಿಷ ಹಾಕಿ ಕೊಟ್ಬಿಡು. ಆ ಬ್ರಾಹ್ಮಣ ಬೇಡ ಅಂದ. ಮೊದಲು ದುಡ್ಡು ಕೊಡ್ತೀವಿ ಜಾಸ್ತಿ ಅಂದರು. ಪಾಪ ಆಸೆಗೆ ಬಿದ್ದು ತನ್ನ ಹೆಂಡತಿ ಹೇಳಿದ. ಹೆಂಡತಿ ಸಾಧ್ವಿ, ಯಾಕೆ ಒಳ್ಳೆ ಹೆಣ್ಮಗಳು, ಬ್ಯಾಡ್ರಿ ನಮ್ಮ ತಾತ್ಕಾಲಿಕವಾಗಿ ಸ್ವಲ್ಪ ದುಡ್ಡು ಬರ್ಬೋದು, ಅದು ಶಾಶ್ವತವಾದ ನರಕ ಸಿಗುತ್ತೆ ನಮಗೆ, ಗುರುಗಳಿಗೆ ವಿಷ ಹಾಕ್ತಾರೇನ್ರಿ ಅಂತಂದು. ನೀ ಹಾಕ್ತೀಯಾ ಇಲ್ಲ, ಹಾಕಬೇಕು ಅಂತ ಒತ್ತಾಯ ಮಾಡಿದ. ಗಂಡನ ಒತ್ತಾಯಕ್ಕೆ ಪಾಪ ಆಕೆ ಅನ್ನದಲ್ಲಿ ವಿಷ ಹಾಕಿ ಮಾಡಿಕೊಂಡ್ರು. ಗುರುಗಳು ಹೋದರು, ರಾಮಾನುಜರು ಭೌತಿ ಭಿಕ್ಷಾಂದೇಹಿ ಅಂದರು. ಆಕೆ ವಿಷ ಹಾಕಿದ್ದಾಕೆ, ಅವ್ರು ತಿನ್ನಬಾರ್ದು ಅಂತ ಆಸೆ. ಏನು ಮಾಡಿದ್ಲು ಆಕೆ ಅಂತ ಎಷ್ಟು ಚಂದ ನೋಡ್ರಿ. ಅದು ಆ ಪ್ರೀತಿ ಇದ್ದಾಗ ಹೆಂಗೆ ಬರುತ್ತೆ ಅಂದರೆ, ಅನ್ನ ಹಾಕಿದ್ಲು, ಬಗ್ಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಹೋದಾಗ ಕಾಲು ಹಿಂಗೆ ಕೆರೆದ್ಲು, ಪಾದ ಹಿಂಗೆ ಕೆರೆದ್ಲು ಊರಿಂದ. ಆಕೆ ಕಣ್ಣು ತುಂಬಿದಿತ್ತಲ್ಲ, ನೀರು ತುಂಬಿದಿತ್ತಲ್ಲ, ಕಣ್ಣೀರು ಪಾದದ ಮೇಲೆ ಬಿತ್ತು. ರಾಮಾನುಜ ಅನ್ನಿಸ್ತು ಏನೂ ಆಗಿದೆ ಇದು ಆಕೆ ದುಃಖ ಹಾಕ್ಬಿಡ್ಬೇಕು ಹಾಕುವಾಗ ಅಂತ ಹೇಳಿ ಭಿಕ್ಷೆ ತೊಗೊಂಡು ಮಠಕ್ಕೆ ಹೋಗಲಿಲ್ಲ, ಸಮುದ್ರ ದಂಡೆಗೆ ಹೋದರು. ಆ ತೊಗೊಂಡಂಥ ಅನ್ನವನ್ನು ಅಲ್ಲಿ ಹಾಕಿದ್ರು, ಒಂದು ನಾಯಿ ಬಂದು ತಿಂದು ಸತ್ತೋಗ್ಬಿಡ್ತು. ಅವ್ರಿಗೆ ಭಾಳ ಬೇಜಾರದು, ಪಾಪ ಒಂದು ಪ್ರಾಣಿ ಜೀವ ಹೋಯ್ತಲ್ಲ ಅಂತ ದುಃಖ ಅವ್ರು, ನಾಯಿ ಸತ್ತು ಹೋಯ್ತಲ್ಲ ಅಂತ. ಅವತ್ತಿಂದ ಏನು ಮಾಡಿದ್ರು, ಭಿಕ್ಷೆ ಬಿಡೋದು ಬಿಟ್ಬಿಟ್ರು. ಯಾರ ಮನೆಗೆ ಹೋಗಲ್ಲ, ಭಿಕ್ಷೆ ಬಿಡೋಲ್ಲ, ನಾನು ಉಪವಾಸ ಇರ್ತೀನಿ, ಬರೀ ನೀರು ಕುಡಿದು ಬದುಕಿರ್ತೀನಿ ಅಂತ. ಗಾಬರಿ ಆಗೋಯ್ತು ಎಲ್ಲರಿಗೂ. 2 ದಿವಸ ಬದುಕೋಕ್ಕಾಗತ್ತೆ ನೀರು ಕುಡಿದು? 1 ವಾರ ನೀರು ಕುಡದೆ ಬದುಕಿದ್ರಂತೆ. ಗೋಷ್ಠಿ ಪೂರ್ಣರಿಗೆ ಗೊತ್ತಾಯಿತು, ಯಾರು ಇವರಿಗೆ ಮಂತ್ರ ಕೊಟ್ಟಿದ್ರಲ್ಲ, ಮಂತ್ರಾರ್ಥ ಕೊಟ್ಟವರು, ಅವ್ರು ಬಂದರು. ಶಿಷ್ಯ ಆಯಿತಾ ಬಂದರೆ ಇಷ್ಟು ಚೆಂದಾಗಿ ಘಟನೆ ಬರೀತಾರೆ ಅವರು, ಕಣ್ಣು ಮುಂದೆ ಕಟ್ಟಂಗೆ ಬರೀತಾರೆ ಅವರು. ಸಮುದ್ರ ದಂಡೆ ಮೇಲೆ ನಿಂತಿದ್ದಾರೆ ರಾಮಾನುಜರು. ಆ ಗುರುಗಳು ಬಂದರು, ಗೋಷ್ಠಿ ಪೂರ್ಣರು. ಬಂದ ತಕ್ಷಣ ಮೊದಲನೇ ಲಕ್ಷಣ ಶಿಷ್ಯಂದು ಒಂದು ದೀರ್ಘದಂಡ ನಮಸ್ಕಾರ ಮಾಡಬೇಕು. ಆ ಮರಳಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಿದ್ದಾರೆ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಮಧ್ಯಾಹ್ನ ಹೊತ್ತಿಗೆ ಮರಳು ಹೆಂಗೆ ಕಾದಿರುತ್ತೆ. ಇವರು ಬರಿಮೆಯಲ್ಲಿದ್ದಾರೆ, ದೀರ್ಘದಂಡ ನಮಸ್ಕಾರ ಮಾಡಿದ್ದಾರೆ. ಪದ್ಧತಿ ಪ್ರಕಾರ ಗುರು 7 ಅನ್ನೋ ತನಕ ಹೇಳೋಂಗಿಲ್ಲ, ಹಾಗೆ ಮಲ್ಕೊಂಡೇ ಇದ್ದಾರೆ, ಕೈ ಚಾಚ್ಕೊಂಡಿದ್ದಾರೆ. ಕಾದಿದೆ ಮರಳು. ಅವನ ಶಿಷ್ಯ ಒಬ್ಬ ಇದ್ದ, ಅವನ ಶಿಷ್ಯ ಒಬ್ಬ ಕಿಡಾಂಬಿ ಅಚ್ಚನ್ ಅಂತ ಶಿಷ್ಯ ಜೊತೆ ಹೋಗೋನಷ್ಟೇನು. ಅವನು ನೋಡ್ತಾ ಇದ್ದ. ಗುರುಗಳ ಬಗ್ಗೆ ಅಪಾರ ಪ್ರೀತಿ ಅವನಿಗೆ. ಈ ಅಂಥ ಗುರು ರೀ 7 ಅಂತ ಇಲ್ಲ, ಮೈ ಮೇಲೆ ಗುಳ್ಳೆ ಬರ್ತಾಯಿದೆ ಪಾಪ ಆತರಿಗೆ, ತಡ್ಕೊಳ್ಳೋಕ್ಕಾಗಲಿಲ್ಲಂತೆ. ಗುರು ಪ್ರೀತಿ ಹೆಂಗೆ ಮಾಡಿಸುತ್ತೆ ನೋಡಿ. ತನ್ನ ಗುರುವೇನು ಗುರು, ಅವನು ಗುರುವಿಗೆ ಇವ್ರು ನಮಸ್ಕಾರ ಮಾಡಿದ್ದಾರೆ. ಇವನು ಕೋಪದಿಂದ ಗುರುಗೆ ಬೈತಾನೆ, ಏ ಚೋಳಿ ಬ್ರಾಹ್ಮಣ,
ಅಂದರೆ ಚೋಳನಗರದವನು, ಚೋಳ ಪ್ರಾಂತಕ್ಕೆ ಸೇರಿದವನು, ಗೋಷ್ಠಿಪುರ. ಚೋಳಿ ಬ್ರಾಹ್ಮಣ, ಕಣ್ಣಿಲ್ವ ನಿನಗೆ? ಗುರುಗಳು ನೆಲ ಮೇಲೆ ಮಲ್ಕೊಂಡಿದ್ದಾರೆ, ಮೈ ಸುಡ್ತಾ ಇದೆ, ಗುಳ್ಳೆ ಬರ್ತಾ ಇದೆ, ಎಬ್ಸೋಕ್ಕಾಗಲ್ವ ನಿನಗೆ? ಬುದ್ಧಿ ಇಲ್ಲ ನಿನಗೆ? ಬಯೋಕ್ ಶುರು ಮಾಡಿಬಿಟ್ಟ ಗುರುಗಳಿಗೆ. ಅವ್ರು ನಕ್ಕರಂತೆ, ನಕ್ಬಿಟ್ಟು ಏಳು ಮೇಲೆ ಅಂದ್ರಂತೆ. ಎದ್ದ ಮೇಲೆ ಹೇಳಿದ್ರಂತೆ, ಇನ್ಮೇಲೆ ಯಾರನ್ನೂ ನಂಬೇಡ ಮಠದಲ್ಲಿ, ಇವನು ನಂಬ್ಕೋ, ನಿನ್ನ ಮೇಲೆ ಭಾರಿ ವಿಶ್ವಾಸ ಇದೆ ಅವನಿಗೆ. ನಿನ್ನ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂದರೆ, ನಾನು ನಿನ್ನ ಗುರು ಅನ್ನೋದು ಮರೆತು ನಾನು ಚೆನ್ನಾಗಿ ಬೈದಿದ್ದಾನೆ ಇವನು, ನೀನು ಭಾಳ ಪ್ರೀತಿ ಮಾಡ್ತಾನೆ, ಅವನೇ ಅಡುಗೆ ಮಾಡ್ತಾನೆ, ನಿನಗೆ ಭಿಕ್ಷೆ ಬೇಡೋಕ್ಕೆ ಹೋಗಬೇಡ ಅಂತ. ಅವತ್ತಿಂದ ಶ್ರೀರಂಗಮಲ್ಲಿ ಪದ್ಧತಿ ಶುರು ಆದದ್ದು. ಸ್ವಾಮಿಗಳು ಭಿಕ್ಷೆ ಬೇಡೋಕ್ಕೆ ಹೋಗಲ್ಲ, ಅಲ್ಲಿ ಒಬ್ಬ ಮಠದಲ್ಲಿ ಒಬ್ಬ ಅಡುಗೆಯವನಿರ್ತಾನೆ, ಅಲ್ಲಿಂದ ಪದ್ಧತಿ ಶುರು ಆಯಿತು ಅಂತ. ಕಿಡಾಂಬಿ ಅಚ್ಚಾನ್ ಮಂದಿರ ಅಂತ ಬರೆದಿದ್ದಾರೆ, ಬೋರ್ಡಿದೆ ಅಲ್ಲೊಂದು. ಅಂದರೆ ಗಿಡಾಂಬಿ ಅಚ್ಚನ್ ಹೊತ್ತಿಸಿದಂಥ ಒಲೆ ಅವತ್ತು ಅಡುಗೆ ಮಾಡೋದಕ್ಕೆ. ಆ ಅಡುಗೆ ಮಾಡಿ ಊಟಕ್ಕೆ ಹಾಕ್ತಿದ್ದ. ಅಂದಿನಿಂದ ರಾಮಾನುಜರು ಭಿಕ್ಷೆ ಹೊಡೋದು ತಪ್ಪೋಯ್ತು ಅಂತ. ಎಷ್ಟರ ಮಟ್ಟಿಗೆ ತೊಂದರೆ ಆಯಿತು ರಾಮಾನುಜರಿಗೆ ಅಲ್ಲಿ ಮಠದಲ್ಲಿ ಅಂದರೆ, 2 ವರ್ಷ ಶ್ರೀರಂಗಂ ಬಿಟ್ಬಿಟ್ರು. ತಿರುವೆಳ್ಳರೈ ಅಂತ ಒಂದು ಊರು, ಅಲ್ಲಿ ಒಂದು 25 ಕಿಲೋಮೀಟ್ರ್ ದೂರ ಮೇಲೆ ಅಲ್ಲೊಂದು ದೇವಸ್ಥಾನ, ಅಲ್ಲಿ ಹೋಗಿದ್ಬಿಟ್ರು. ಅಂದರೆ ಮಠದ ವ್ಯವಸ್ಥೆ ಹೇಗೆ ಆಗಿಬಿಡ್ತದೆ ಅಂದರೆ, ಮಠದ ಯಜಮಾನನಿಗೆ ಇರೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಬಂದುಬಿಡ್ತದೆ. ಹೊರಗೆ ಹೋಗ್ಬಿಟ್ರು. ಅಲ್ಲೊಂದು ಸಣ್ಣ ರಂಗನಾಥ ಸ್ವಾಮಿ ವಿಗ್ರಹ ಸ್ಥಾಪನೆ ಮಾಡಿ ಒಂದು ಕೆರೆ ಕಟ್ಟಿಸಿದ್ರು. 2 ವರ್ಷ ಆದಮೇಲೆ ನಿಧಾನಕ್ಕೆ ಅವ್ರು ಯಾರ್ಯಾರು ದುಷ್ಟಕೂಟ ಇತ್ತೋ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ವಾತಾವರಣ ತಿಳಿಯಾಯಿತು ಅಂದಮೇಲೆ ಮತ್ತೆ ವಾಪಸ್ ಬಂದರು. ಆದರೂ ಕೆಲವರು ಅರ್ಚಕರು ಉಳ್ಕೊಂಡಿದ್ರು ಅಲ್ಲಿನ. ಅವರು ಒಂದು ಸಲ ತೀರ್ಥದಲ್ಲಿ ವಿಷ ಸೇರಿಸಿದ್ರಂತೆ. ಅದು ವಿಷ ಸೇರಿಸಿದ್ರು ಕೂಡ ರಾಮಾನುಜರಿಗೆ ಏನಾಗಲಿಲ್ಲ, ಒಂಚೂರು ಮೂರ್ಛೆ ಬಂದಂಗೆ ಆಯಿತು, ಅದು ಏನಾಗಲಿಲ್ಲ, ನೀರನ್ನು ತೆಗೆದ್ರು. ಆಮೇಲೆಲ್ಲ ವಾತಾವರಣ ಮಾಡಿ. ಆದರೆ ವಿಶೇಷ ಅಂದರೆ ರಾಮಾನುಜರದು ದೊಡ್ಡತನ, ಅವು ಯಾವ ಅರ್ಚಕರು ವಿಷ ಬೇರಿಸಿದ್ದಾರೆ ಅಂತ ಸಿಕ್ಕಾಕೊಂಡ್ರು ಅವರೆಲ್ಲರೂ. ಅವ್ರನ್ನೆಲ್ಲ ಕರೆದು, ನೋಡಪ್ಪ, ನನಗೆ ವಿಷ ಹಾಕಿದರೆ ಏನು ಪ್ರಯೋಜನ, ಇನ್ನೊಬ್ಬ ಗುರು ಬರ್ತಾನೆ, ಒಟ್ಟು ಆಗಬೇಕಾದ ವ್ಯವಸ್ಥೆ ಚೆನ್ನಾಗಿ ಆಗಬೇಕು, ನಿನಗೆ ಒಂದು ತೊಂದರೆ ಮಾಡಬೇಕು ಅಂತಿಲ್ಲ, ಭಕ್ತ ದೇವ್ರು ಹೆಂಗೆ ಹೇಳ್ತಾನೆ ನಂಗೆ ನಡ್ಕೊಂಡಿರೋಣ ಅಂತ ಉಪದೇಶ ಮಾಡಿ ಅವರೆಲ್ಲರೂ ಶಿಷ್ಯತ್ವ ಕೊಟ್ರಂತೆ. ಅಂದರೆ ಸಿಟ್ಟು ಹಾಕಿ ಹೊರಗೆ ಹಾಕೋದು ಒಂದು ಮಿಲಿಟರಿ ರೂಲ್ ಆದರೆ, ಮನಸ್ಸು ಪರಿವರ್ತನೆ ಮಾಡಿ ಇಟ್ಕೊಳ್ಳೋದು ದೊಡ್ಡ ಗುರುವಿನ ಲಕ್ಷಣ ಅದು. ಅಂದರೆ ರಾಮಾನುಜರು ತೋರಿಸ್ತಾರೆ. ಹೀಗೆ ಮಾಡುವಾಗ ಇನ್ನೊಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ, ಭಾಳ ಚಂದ ಅದು. ಒಂದು ಶಿಷ್ಯರಿಗೆಲ್ಲ ಪಾಠ ಮಾಡಬೇಕಲ್ಲ ಗುರುಗಳು. ಪಾಠ ಮಾಡುವಾಗ ಒಳವಿಲ್ ಕಾಲಮೆಲ್ಲಾಮ್ ಅಂತ ಒಂದು ಗ್ರಂಥ, ಅದು ವೆಂಕಟೇಶ್ವರರ ಬಗ್ಗೆ ಇರುವಂಥದ್ದು. ಅದ್ರ ಬಗ್ಗೆ ಪಾಠ ಮಾಡ್ತಾಯಿದ್ರು. ಮಾಡುವಾಗ ತುಂಬ ಭಾವುಕವಾಗ್ಬಿಟ್ರು. ಏನಪ್ಪ, ವೆಂಕಟಗಿರಿಯಲ್ಲಿ ವೆಂಕಟನಾಥ ನಿಂತಿದ್ದಾನೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲಲ್ಲ. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಕಥೆ ಆದದ್ದು 1000 ವರ್ಷ ಹಿಂದೆ. ಇವತ್ತು ತಿರುಪತಿ ವಿಚಾರ ಮಾಡಬಾರ್ದು. ತಿರುಪತಿಯಲ್ಲಿ ಇಲ್ಲೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಆದರೆ ಅವತ್ತು ಏನೂ ಇರಲಿಲ್ಲಂತೆ. ಶ್ರೀರಂಗ ಅಂತ ಕೆಲವು ದಾಖಲೆಯಲ್ಲಿ ಬರೀ ಫೋಟೋ ಇಟ್ಕೊಂಡಿದ್ದಾರೆ ಅವರು. ಏನೇನೂ ಇಲ್ಲ ರೀ, ವಿಗ್ರಹ ಬಿಟ್ಟರೆ ಮೇಲೆ ಚಪ್ಪರ ತರಿದ್ದೇವೆ, ಏನೇನೂ ಇಲ್ಲ, ಸುತ್ತಮುತ್ತಲ ಏನೂ ಇಲ್ಲ ಅಲ್ಲಿ ತಿರುಮಲದಲ್ಲಿ. ತುಳಸಿ ಸಿಗ್ತಿರ್ಲಿಲ್ಲಂತೆ, ವೆಂಕಟೇಶ್ವರನಿಗೆ ಪೂಜೆ ಮಾಡೋದಕ್ಕೆ ಸಿಗ್ತಿರಲಿಲ್ಲ, ಹೂ ಇರಲಿಲ್ಲ. ಯಾವಾಗಲೂ ಒಂದು ಸಲ ಹೂ ತಂದು ಕೊಡಬೇಕು. ಅಂದರೆ ಬೈಲಲ್ಲಿ ನಿಂತ್ಕೊಂಡಂಥ ವಿಗ್ರಹ ಇದ್ದಂಗೆ ಇತ್ತದು. ವೆಂಕಟಗಿರಿಯಲ್ಲಿ ಭಗವಂತ ನಿಂತಿದ್ದಾನೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲಲ್ಲ ಅಂಥೇಳಿ, ದಿನ ಯಾರಾದರೂ ತುಳಸಿ ಹೂ ಕೊಡೋ ಹಂಗೆ ವ್ಯವಸ್ಥೆ ಮಾಡೋಕ್ಕೆ ತಯಾರಿದ್ದೀರಾ ನೀವು ಅಂತ ಸಿಸ್ಟರ್ನ ಕೇಳಿದ್ರಂತೆ. ಇವ್ರ ಶಿಷ್ಯ ಒಬ್ಬ ಇದ್ದ, ಆನಂದ ಆಳ್ವಾರ್ ಅಂತ. ಆನಂದ ಅಂತ ಮುಂದೆ ಆಳ್ವಾರ, ಅದು ಆನಂದ ಆಳ್ವಾರ್. ನಾನು ಹೋಗ್ತೀನಿ ಸ್ವಾಮಿ ಅಂದ. ಅವನು ಎಷ್ಟು ಕಷ್ಟಪಟ್ಟ ಅಂತ ಬರೆದಿದ್ದಾರೆ. ತಿರುಪತಿ ಹೋದ ಅವನು, ಸಂಸಾರ ಸಮೇತ ಹೋದ, ಇಳ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಗುಡ್ಡದ ಮೇಲೆ, ಏನೇನೂ ಇಲ್ಲ, ದೇವಸ್ಥಾನ ಬಿಟ್ಟರೆ ಇಂತೇನೂ ಇಲ್ಲ ಅಲ್ಲಿ. ಅಲ್ಲೊಂದು ಗುಡಿಸಲು ಹಾಕ್ಕೊಂಡು ಇದ್ಕೊಂಡು ತಾನೇ ತುಳಸಿ ತೋಟ ಮಾಡಿದ, ಹೂವಿನ ತೋಟ ಮಾಡಿ ಅಲ್ಲಿಂದ ಅದಕ್ಕೆ ತಾನು ದಿನಾಲೂ ನಿತ್ಯ ಪೂಜೆ ಮಾಡಬೇಕು, ವಿಗ್ರಹಕ್ಕೆ ತುಳಸಿ ಹೂವಿನ ಮಾಲೆ ಹಾಕಬೇಕು. ಆವತ್ತಿನಿಂದಾನೇ ಶ್ರೀ ವೈಷ್ಣವರ ಪೂಜೆ ಶುರುವಾಯಿತು. ಹೀಗಾದರೂ ಕೂಡ ತಿರುಪತಿ ಅಂತ ನೋಡಿದಾಗ ಪೂಜೆ ಶ್ರೀ ವೈಷ್ಣವ ಪಂಥದಿಂದನೇ ಆಗುತ್ತೆ. ಅಲ್ಲಿ ಯಾರೂ ಇರಲಿಲ್ಲ ನೋಡ್ಕೊಳ್ಳೋಕ್ಕೆ. ಈ ಆನಂದ ಆಳ್ವಾರ್ ಹೋಗಿ ಅಲ್ಲಿ ಹೂ ತೋಟ ಮಾಡೋಕ್ಕೆ ಶುರು ಮಾಡಿದರು, ಪೂಜೆ ಮಾಡೋಕ್ಕೆ ಶುರು ಮಾಡಿದರು ಅಂತ ಹೇಳಿ ಆಗುವಲ್ಲಿ ನಿಲ್ಲಿಸೋಣ. 11:20 ಆಯಿತು. ನಮಸ್ಕಾರ. ನಾಳೆ ಮತ್ತೆ ಮುಂದುವರ್ಸೋಣ.